ಎಂಬುದನ್ನು ತಿಳಿಸಿ. ಶಿಷ್ಯ, ಈ ಗ್ರಂಥ ಓದಬೇಕು, ಈ ಗ್ರಂಥ ಓದಬಾರದು ಎಂಬ ನಿಯಮವೇನೂ ಇಲ್ಲ. ಮತ ಪರಿವಾರ ಬರೆದ ಗ್ರಂಥವಾದರೂ ಸರಿಯೇ, ಯಾವ ಮತವಾದರೂ ಸರಿಯೇ, ನಮಗೇನು, ಎಲ್ಲಾ ಗ್ರಂಥಗಳನ್ನು ಓದಿ ಗ್ರಂಥಗಳ ಸಾರವನ್ನು, ಅವುಗಳಲ್ಲಿ ಯೋಗ್ಯವಾದವನ್ನು ಗ್ರಹಿಸಬೇಕು. ಹಲವಾರು ಗ್ರಂಥಗಳು ಓದಿದಾಗಲೇ ಉಚಿತ ಅನುಚಿತ ಅಥವಾ ಯೋಗ್ಯ ಅಯೋಗ್ಯ ಅಥವಾ ಸತ್ಯ ಅಸತ್ಯ ಎಂಬುದನ್ನು ತಿಳಿಯಲು ಸಾಧ್ಯವಾಗುವುದು. ನಮ್ಮ ವಾದದಲ್ಲಿ, ನಮ್ಮ ಮತ ಪಂಥದಲ್ಲಿ ಟೊಳ್ಳು ಇರುವ ಅನುಯಾಯಿಗಳು ಮಾತ್ರವೇ ಇತರೆ ಮತಗಳ ಸಂಬಂಧ ಗ್ರಂಥಗಳನ್ನು ಓದಬಾರದೆಂದು ನಿಯಮ ವಿಧಿಸುತ್ತಾರೆ. ಯಾಕೆಂದರೆ ಇತರರ ಗ್ರಂಥಗಳಿಂದ ಸತ್ಯ ತಿಳಿಯಲ್ಪಟ್ಟು ನಮ್ಮ ಮೈತೇಕ ಗ್ರಂಥಗಳಿನ ಅಸತ್ಯ ಹೊರಬಂದಂತಾಗುವುದು ಎಂಬ ಭಯವೇ ಕಾರಣ. ಆದರೆ ಯಥಾರ್ಥವಾಗಿ ಪಾರಕಿ ಸದ್ಗುರು ಎಲ್ಲಾ ಮತಗಳ ಗ್ರಂಥಗಳನ್ನು, ಎಲ್ಲಾ ವಿಷಯಗಳ ಗ್ರಂಥಗಳನ್ನು ಓದಬೇಕು, ಅವುಗಳ ಸಾರ ಗ್ರಹಿಸಬೇಕು, ಅಂಶಕ್ಷೀರ ನ್ಯಾಯದಂತೆ ಉಚಿತವಾದದ್ದನ್ನು ಪಡೆದು ಆಚರಿಸಬೇಕು, ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು ಎಂಬುದು ಆಜ್ಞಾಪಿಸುತ್ತಾರೆ. ಕಬೀರ್ ಪಂಥಿಯಲ್ಲಿ ಬೀಜಕ್ ಎಂಬ ಶ್ರೇಷ್ಠ ಗ್ರಂಥವಿದೆ. ಬುರಾನ್ಪುರ್ ಶ್ರೀ ಪೂರಣ್ ಸಾಹೇಬರು ಈ ಬೀಜಕ್ ಟಿಪ್ಪಣಿ ತಾತ್ಪರ್ಯವನ್ನು ಬರೆದಿದ್ದಾರೆ. ಪಂಚಿ ಗ್ರಂಥಿ ಮತ್ತು ತಿಮಿರ ಭಾಸ್ಕರ ಎಂಬ ಗ್ರಂಥಗಳಿವೆ. ಇವೆಲ್ಲವೂ ಹಿಂದಿ ಭಾಷೆಯಲ್ಲಿವೆ. ಕನ್ನಡಕ್ಕೆ ಅನುವಾದಿಸಲ್ಪಟ್ಟ ನಿಷ್ಪಕ್ಷ ಸತ್ಯ ಜ್ಞಾನಾಮೃತವೆಂಬ ಗ್ರಂಥವು ಮತ್ತು ಪದ್ಯ ರೂಪದಲ್ಲಿರುವ ಮಾನವ ಕಲ್ಯಾಣ ಪ್ರಬೋಧ ಎಂಬ ಗ್ರಂಥವು ಓದುಗರಿಗೆ ಲಭ್ಯವಿದೆ. ಈ ಗ್ರಂಥವನ್ನು ಆಸಕ್ತಿಯಿಂದ ಓದಿ ವಿಶೇಷಾರ್ಥವನ್ನು ಗ್ರಹಿಸಿದಾಗ ಪಾರಕಿ ಸಂತರು ತಿಳಿದು ಬರುವುದು. ಮೊದಲಿಗೆ ಯಥಾರ್ಥ ಸತ್ಯವಾದ ಗ್ರಂಥಗಳನ್ನು ಓದಬೇಕು, ನಂತರ ಉಳಿದ ಗ್ರಂಥಗಳನ್ನು ಓದಬೇಕು. ಆಗ ನಮಗೆ ಉಚಿತ ಅನುಚಿತ ಅಥವಾ ಸತ್ಯ ಅಸತ್ಯ ವಿಷಯಗಳು ತಿಳಿದು ಬರುತ್ತದೆ. ಉದಾಹರಣೆಗೆ, ವಜ್ರ ವೈಡೂರ್ಯ ಮುತ್ತು ಮಾಣಿಕ್ಯಗಳ ವ್ಯಾಪಾರಿಯೊಬ್ಬ ಸಮರ್ಥವಾಗಿ ಲಾಭದಾಯಕವಾಗಿ ವ್ಯಾಪಾರ ನಡೆಸುತ್ತಿದ್ದು ಶ್ರೀಮಂತನಾಗಿದ್ದ. ಕರ್ಮ ಸಂಯೋಗದಿಂದ ವ್ಯಾಪಾರದಲ್ಲಿ ನಷ್ಟ ಉಂಟಾಗಿ ಕೆಲವೇ ವರ್ಷಗಳಲ್ಲಿ ಕಡುಬಡವನಾದ. ಅದೇ ಕೊರಗಿನಿಂದ ಸತ್ತು ಹೋದ. ಈ ಸಾಹುಕಾರನಿಗೆ ಹೆಂಡತಿ ಹಾಗೂ ಒಬ್ಬನೇ ಮಗನಿದ್ದ. ಸಾಹುಕಾರನ ಮರಣದ ನಂತರ ಇವರ ಸ್ಥಿತಿ ಮತ್ತಷ್ಟು ಚಿಂತಾಜನಕವಾಯಿತು. ಹೊತ್ತಿಗೆ ತುತ್ತು ಕಾಣುವುದೇ ಪ್ರಯಾಸವಾಯಿತು. ಅಂತಹ ಕ್ಲಿಷ್ಟ ಸಮಯದಲ್ಲಿ ಸಾಹುಕಾರನ ಹೆಂಡತಿ ಮನೆಯಲ್ಲಿ ಪೆಟ್ಟಿಗೆಯೊಂದರ ಮೂಲೆಯಲ್ಲಿ ವಜ್ರವೊಂದು ಸಿಕ್ಕಿತ್ತು. ಅದನ್ನು ಕಂಡು ಆನಂದ ಪಟ್ಟ ಆ ತಾಯಿ ಅದನ್ನು ಮಗನ ಕೈಗೆ ಕೊಟ್ಟು, ಮಗು, ಇದನ್ನು ತೆಗೆದುಕೊಂಡು ನಿನ್ನ ದೊಡ್ಡಪ್ಪನ ಬಳಿ ಹೋಗು, ಮಾರಾಟ ಮಾಡಿ ಹಣವನ್ನು ತೆಗೆದುಕೊಂಡು ಬಾ ಎಂದು ಕಳಿಸಿದಳು. ಸುಮಾರು 14 ವರ್ಷದ ಹುಡುಗ ಅಲ್ಪ ಸ್ವಲ್ಪ ಓದಿರಬಹುದಿತ್ತು. ಓದು ಬರಹ ಕಲಿತಿದ್ದು ಜಾಣನಾಗಿದ್ದ. ಆ ಹುಡುಗ ತಾಯಿಯ ಮಾತಿನಂತೆ ದೊಡ್ಡಪ್ಪನ ಅಂಗಡಿಗೆ ಹೋದ. ಆತನೂ ಸಹ ವಜ್ರ ವೈಡೂರ್ಯ ಮುಂತಾದವುಗಳ ವ್ಯಾಪಾರಿಯಾಗಿದ್ದ. ಹುಡುಗ ತಾಯಿ ಹೇಳಿದ್ದನ್ನು ತಿಳಿಸಿ ವಜ್ರವನ್ನು ದೊಡ್ಡಪ್ಪನ ಕೈಗೆ ಕೊಡಲು ಮುಂದೆ ಕೈ ಚಾಚಿದ. ದೊಡ್ಡಪ್ಪ ಹುಡುಗನ ಕೈಯಲ್ಲಿ ವಜ್ರವನ್ನು ನೋಡಿ ತಾನು ತೆಗೆದುಕೊಳ್ಳದೆ ಅದನ್ನು ಕೈಯಲ್ಲಿರುವಂತೆಯೇ ಸ್ವಲ್ಪ ಹೊತ್ತು ಅದನ್ನು ನೋಡಿ ನಂತರ ಹುಡುಗನನ್ನು ಆ ವಜ್ರವನ್ನು ಮತ್ತೆ ಜೇಬಿಗಿಡುವಂತೆ ಹೇಳಿ ಮನೆಯ ವಿವರಗಳನ್ನು ಕೇಳಿದ. ಅವರ ಮನೆಯ ದೀನಾವಸ್ಥೆಯನ್ನು ತಿಳಿದ ದೊಡ್ಡಪ್ಪ ಹುಡುಗನಿಗೆ ಹೇಳಿದನು, ಮಗು, ಈಗ ನಿನ್ನಲ್ಲಿರುವ ವಜ್ರವನ್ನು ಮಾರುವುದು ಬೇಡ. ನಾಳೆಯಿಂದ ನೀನು ನನ್ನ ಅಂಗಡಿಗೆ ಬಂದು ಬಿಡು. ಊಟ ಬಟ್ಟೆ ಮತ್ತು ಹಣದ ವ್ಯವಸ್ಥೆಯನ್ನು ಮಾಡುತ್ತೇನೆ ಎಂದಾಗ ಆ ಹುಡುಗನು, ಅಮ್ಮ ಹೇಳಿದರು ಇದನ್ನು ಮಾರಿ ಹಣ ಪಡೆದು ಬಾ ಅಂತ. ಅದಕ್ಕೆ ದೊಡ್ಡಪ್ಪ, ಮಾರಲೇಬೇಕಾದರೆ ನಿನ್ನ ಮದುವೆಗೆ ಮಾರೋಣವಂತೆ, ಈಗ ಅಗತ್ಯವಿಲ್ಲ, ನಾನು ಹೇಳಿದ್ದಾಗಿ ಅಮ್ಮನಿಗೆ ತಿಳಿಸು ಎಂದು ಹೇಳಿ ಹುಡುಗನನ್ನು ಕಳುಹಿಸಿಕೊಟ್ಟನು. ಮಗನಿಂದ ವಿಷಯ ತಿಳಿದ ಅವನ ತಾಯಿಯು, ನಿಜ, ಮದುವೆಯ ಸಮಯದಲ್ಲಿ ಹಣದ ತೊಂದರೆ ಬಹಳ, ಈ ಸಮಯಕ್ಕೆ ಉಪಯೋಗಕ್ಕೆ ಬರಲಿ, ದೊಡ್ಡಪ್ಪ ಹೇಳಿದಂತೆ ಮಾಡು ಎಂದಳು. ಮಾರನೆಯ ದಿನದಿಂದ ದೊಡ್ಡಪ್ಪನ ಅಂಗಡಿಗೆ ಸೇರಿದ ಹುಡುಗ ಕೆಲವೇ ವರ್ಷಗಳಲ್ಲಿ ವಜ್ರ ವೈಡೂರ್ಯ ಮತ್ತೆ ಮರಕತ ಮುಂತಾದವುಗಳ ಬೆಲೆ, ಮಾರಾಟ ಕೊಳ್ಳುವಿಕೆ ಇವುಗಳಿಂದಾಗಿ ಉತ್ತಮ ರತ್ನ ಪರೀಕ್ಷಕನಾದ. ಒಂದು ದಿನ ಅಕಸ್ಮಾತಾಗಿ ಪೆಟ್ಟಿಗೆಯಲ್ಲಿಟ್ಟಿದ್ದ ಆ ಹಿಂದೆ ದೊಡ್ಡಪ್ಪನ ಬಳಿಗೆ
ಇಟ್ಟಿದ್ದ ರತ್ನ ಎತ್ತಿಕೊಂಡು ದೊಡ್ಡಪ್ಪನ ಬಳಿಗೆ ಮಾರಲಿಕ್ಕೆಂದು ತೆಗೆದುಕೊಂಡು ಹೋಗಿ ವಾಪಸ್ಸು ತಂದನು. ವಜ್ರದ ಕಣ್ಣಿಗೆ ಬಿತ್ತು. ಅದನ್ನು ಕೈಗೆ ತೆಗೆದುಕೊಂಡು ಹುಡುಗನಿಗೆ ಕೂಡಲೇ ತಿಳಿದು ಬಂತು, ಆ ವಜ್ರವು ನಕಲಿ. ಈ ವಿಷಯವನ್ನು ತಿಳಿದು ದೊಡ್ಡಪ್ಪನಿಗೆ ತಿಳಿಸಿ, ನಿಮಗೆ ವಜ್ರವು ನಕಲಿ ಎಂದು ತಿಳಿದಿರಲೇಬೇಕು, ಆದರೂ ನೀವು ನನಗೆ ಯಾಕೆ ತಿಳಿಸಲಿಲ್ಲ ಎಂದು ಕೇಳಿದನು. ಅದಕ್ಕೆ ದೊಡ್ಡಪ್ಪ ನಕ್ಕು, ಮಗು, ಆಗಲೇ ನಿನಗೆ ತಿಳಿಯಿತಾದರೂ ಹೇಳಲಿಲ್ಲ. ಕಾರಣ, ದೀನಾವಸ್ಥೆಯಲ್ಲಿದ್ದ ನೀನು ಮತ್ತು ನಿನ್ನ ತಾಯಿ ಆ ವಜ್ರದಿಂದ ಹೇರಳ ಹಣ ಸಿಗಬಹುದೆಂದು ನಿರೀಕ್ಷಿಸಿದ್ದೀರಿ. ನಿಮಗೆ ವಜ್ರ ನಕಲಿ ಎಂದು ತಿಳಿದಾಗ ನಿರಾಸೆಯಾಗಬಹುದು, ಅಥವಾ ಕಷ್ಟದಲ್ಲಿದ್ದೇವೆಂದು ವಜ್ರವನ್ನು ಲಪಟಾಯಿಸಲು ಅಥವಾ ಕಡಿಮೆ ಬೆಲೆಗೆ ಕೊಳ್ಳಲು ವಜ್ರ ನಕಲಿದೆಂದು ನಾನು ಹೇಳುತ್ತಿರುವುದಾಗಿ ನಿಮಗೆ ಅನ್ನಿಸಿರಬಹುದು. ಆದ್ದರಿಂದ ಕೂಡಲೇ ತಿಳಿಸಲಿಲ್ಲ. ಮತ್ತು ನಿನಗೊಂದು ಕೆಲಸ ಬೇಕಿತ್ತು, ನಿನ್ನ ಶೋಷಣೆಗೊಂದು ದಾರಿ ತೋರಿಸಿದೆ. ಈಗ ನೀನು ಬೆಳೆದು ದೊಡ್ಡವನಾಗಿದ್ದೀಯ. ಸುತ್ತಮುತ್ತಲಲ್ಲಿ ಒಳ್ಳೆಯ ರತ್ನ ಪರೀಕ್ಷಕನೆಂದು ಖಚಿತ ಬೆಲೆ ನಿರ್ಣಯ ಮಾಡುವುದರಲ್ಲಿ ಗಟ್ಟಿಗನೆಂದು ಹೆಸರು ಪಡೆದಿದ್ದೀಯ. ಈಗ ನಿನ್ನ ವಜ್ರ ನಕಲಿ ಎಂಬುದು ನಿನಗೇ ಅರ್ಥವಾಗಿರುತ್ತದೆ. ಆದರೆ ಚಿಂತಿಸಬೇಕಾಗಿಲ್ಲ. ನಿನ್ನ ಅನುಭವ ಪರಿಶ್ರಮದಿಂದ ನೀನು ನಿಜವಾದ ವಜ್ರವನ್ನೇ ಕೊಳ್ಳಬಲ್ಲೆ ಎಂದು ಹೇಳಿದ. ಮೇಲಿನ ಪ್ರಕರಣದಂತೆಯೇ ಈಶ್ವರ, ವಿಷ್ಣು, ಬ್ರಹ್ಮ, ರಾಮ, ಕೃಷ್ಣ ಮುಂತಾದ ದೇವತೆಗಳ ಆರಾಧನೆಯನ್ನು ಒಪ್ಪಿರುವ ಜನರಿಗೆ ನಿಜವನ್ನು ತಿಳಿ ಹೇಳುವಾಗ ಅವರಿಗೆ ನಂಬುವುದಕ್ಕೆ ಬರೋದಿಲ್ಲ. ಕಾರಣ, ಅವರು ಸತ್ಯವನ್ನು ಅರಿತಿಲ್ಲ. ಯಥಾರ್ಥವನ್ನು ಬೋಧಿಸುವ ಪಾರಕಿ ಸಂತರ ಆಶ್ರಯ ಪಡೆದಿಲ್ಲ. ಪಾರಕ ಜ್ಞಾನದ ಗ್ರಂಥವನ್ನು ಓದಿಲ್ಲ. ಮತ್ತೆ ಅವರಿಗೆ ಸತ್ಯದಲ್ಲಿ ಹೇಗೆ ನಂಬಿಕೆ ಇಡಲು ಸಾಧ್ಯ? ಅವರು ಪಾರಕಿ ಸಂತರ ಗ್ರಂಥಗಳನ್ನು ಆಸಕ್ತಿಯಿಂದ ಗಮನವಿಟ್ಟು ಓದಿ, ಪಾರಕಿ ಸಂತರ ಪಾರಕ ಬೋಧನೆಗಳನ್ನು ಕೇಳಿ ಯಥಾರ್ಥವನ್ನು ಗ್ರಹಿಸಿದಾಗ ಮತಾಂತರ ಮತ್ತು ಸ್ವಾರ್ಥಿಗಳ ಕಟ್ಟುಕತೆಗಳನ್ನು ನಂಬುವುದಿಲ್ಲ. ಅವರ ಮಾತಿಗೆ ಮರುಳಾಗಿ ದಕ್ಷಿಣೆ, ಕಾಣಿಕೆ ಎಂದು ದಡ್ಡತನದಲ್ಲಿ ಹಣ ಖರ್ಚು ಮಾಡುವುದಿಲ್ಲ. ಆದುದರಿಂದ ಜನರು ವಿವೇಕಿಗಳಾಗಿ ಚಿಂತಿಸಬೇಕು. ಕೇವಲ ಮಣ್ಣಿನ ಮಡಿಕೆಯನ್ನು ಕೊಳ್ಳುವಾಗ ಅದರ ಉಪಯೋಗವನ್ನು ಪಡೆಯಲು, ಅದರ ಯೋಗ್ಯತೆಯನ್ನು ತಿಳಿಯಲು ಕೈಯಿಂದ ತಟ್ಟಿ ಚೆನ್ನಾಗಿ ಪರೀಕ್ಷಿಸುವ ನಾವು ಜೀವನ್ಮುಕ್ತರಾಗಬೇಕಾದ ವಿಷಯದಲ್ಲಿ ಸರಿಯಾಗಿ ಪರೀಕ್ಷಿಸದೆ ತಪ್ಪು ದಾರಿಯಲ್ಲಿ ಹೋಗುವುದು ಸರಿಯೇ? ಎಷ್ಟು ಕಷ್ಟವಾದರೂ ಚೆನ್ನಾಗಿ ಪರೀಕ್ಷಿಸಿ ಉತ್ತಮವಾದ ದಾರಿಯನ್ನು ಕಂಡುಕೊಂಡು ಆ ದಾರಿಯಲ್ಲಿ ಮುಂದುವರಿಯುವ ನಿರ್ಣಯ ತೆಗೆದುಕೊಳ್ಳಬೇಕು. ತಪ್ಪು ದಾರಿಯಲ್ಲಿ ನಡೆದು ಜೀವನವೆಲ್ಲ ಹಾಳು ಮಾಡಿಕೊಂಡು ನಂತರ ಪಶ್ಚಾತ್ತಾಪ ಪಟ್ಟರೆ ಫಲವೇನು? ಮಾನವ ಜನ್ಮ ದೊಡ್ಡದು. ನಮ್ಮ ಜನ್ಮವನ್ನು ಸದುಪಯೋಗ ಪಡಿಸಿಕೊಂಡು ಜನ್ಮ ಸಾರ್ಥಕವನ್ನು ತಿಳಿಯಬೇಕು ಎಂಬುದಾಗಿ ಇಲ್ಲಿ ಗುರುಗಳು ತಿಳಿಸ್ತಾ ಇದ್ದಾರೆ. ಇಲ್ಲಿಗೆ ಈ ಚಿಂತನೆಯನ್ನ ಮುಗಿಸ್ತಾ ಇದ್ದೀನಿ. ಸದ್ಗುರು ದೇವಾಯ ನಮಃ. बोलिए श्री सत्यनाम आदि कबीर साहेब की जय। ಪೂಜ್ಯರು ಪ್ರಾತಸ್ಮರಣೀಯ ಸಂತರಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬ್ಗೆ ಸಾಹೇಬರ ದಿವ್ಯಚರಣಗಳನ್ನು ಸ್ಮರಿಸುತ್ತಾ, ಮಾತಾಜಿಯವರ ದಿವ್ಯಚರಣಗಳನ್ನು ಸ್ಮರಿಸುತ್ತಾ, ನೆರೆದಿರುವ ಎಲ್ಲ ಮಾನ್ಯರಿಗೆ, ಭಕ್ತಿ ಮಾತೆಯರಿಗೆ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಕಳೆದ ವಾರ ತಿಳಿಸಿದ್ವಿ, ಜೀವ ಜಡತತ್ವ ಸೆ ವಿಲಕ್ಷಣ ಹೋನೆ ಸೆ ಅಮರ ಹೈ. ನಮ್ಮ ಸ್ವರೂಪ, ನಮ್ಮ ಆತ್ಮ ತಿಳಿದ ಬಳಿಕ ನಾವು ಬಿಡುಗಡೆ ಆಗ್ತೀವಿ. ಆತ್ಮಸ್ವರೂಪ ಅಮರ, ನಾಶವಿಲ್ಲದೆ ಇರೋದು. ಏನಕ್ಕೆ ನಾವು ಆತ್ಮಸ್ವರೂಪವನ್ನು ತಿಳಿಬೇಕು? ಮೋಕ್ಷವನ್ನು ಪಡೆಯೋಕ್ಕೆ, ಬಿಡುಗಡೆ ಮಾಡೋದಿಕ್ಕೆ, ಬಿಡುಗಡೆ ಮಾಡ್ಕೊಳ್ಳೋದಿಕ್ಕೆ. ಮೋಕ್ಷ ಅಂದ್ರೆ ಬಿಡುಗಡೆ. ಏನು? ಹುಟ್ಟು ಸಾವು ಬಂಧನದಿಂದ ಬಿಡುಗಡೆ. ಅದಕ್ಕೋಸ್ಕರ ಹೆಂಡತಿ ಮಕ್ಕಳು ಸಂಸಾರನ ತ್ಯಾಗ ಮಾಡಬೇಕು. ಅವರಿಂದ ಏನು ತೊಂದರೆ ಆಗೋದಿಲ್ಲ. ನಾವು ವೈಯಕ್ತಿಕವಾಗಿ ನಾವು ಇಷ್ಟಪಟ್ಟು ಇದನ್ನು ನಡೀತಾ ಇದ್ದೀವಿ. ಇದಕ್ಕೆ ಬೇಕಾದಂಥ
ಸಾಧನೆ ಆಚರಣೆಗಳನ್ನು ನಾವು ರೂಢಿಸ್ಕೊಂಡ್ರೆ ಏನು ಅವರಿಂದ ಏನು ತೊಂದರೆ ಆಗಲ್ಲ. ಅದು ಬ್ರಾಹ್ಮಣ ಮಹರ್ಷಿಗಳು ಹೇಳಿದ್ದಾರೆ. ತ್ಯಾಗ ಮಾಡಬೇಕೆ, ಅವರಿಂದ ಏನು ತೊಂದರೆ? ನಿನ್ನ ನೀನು ತಿಳ್ಕೊಂಡು ಅದ್ರ ಬಗ್ಗೆ ಗಮನ ಕೊಟ್ಕೊಂಡು ನೀನು ಹೋಗೋದು. ಅಂದ್ರೆ ಎಲ್ಲಾನು ಬಿಟ್ಬಿಡೋದ, ಏನು ಬಿಡೋದು ಬೇಕಾಗಿಲ್ಲ. ಹೆಂಡತಿ ಐಶ್ವರ್ಯ ಮನೆ ಎಲ್ಲ ತೊಳಿಬೇಕೆ? ಏನು ಬೇಕಾಗಿಲ್ಲ. ಸಂಸಾರ ಎಂದ್ರೇನು ಮೊದಲು ತಿಳಿಯಿರಿ ಅಂತ. ಅದೊಂದು ಚಕ್ರವೇ. ಸಂಸಾರದಲ್ಲಿ ಇದ್ಕೊಂಡು ಮುಕ್ತರಾಗಿಲ್ವೇ ಎಷ್ಟೋ ಜನ? ಸಂಸಾರದಲ್ಲಿ ಇದ್ಕೊಂಡೇ ಮುಕ್ತರಾಗಿದ್ದಾರೆ. ಅದನ್ನ ನೀವು ಮಾಡಬೇಕು. ಅದನ್ನ ಮಾಡ್ಬೇಕಾದ್ರೆ ಆತ್ಮವನ್ನ ತಿಳಿವಿ. ಆತ್ಮವೇ ಮೋಕ್ಷ. ಅದಕ್ಕೆ ಕಬೀರ್ ಸಾಹೇಬ್ ಹೇಳಿದ್ರು, ಅಲ್ಲೇನಪ್ಪ ಮೋಕ್ಷ, ಬೇರೆ ಯಾವ ಲೋಕ ಇಲ್ಲ. ಬ್ರಹ್ಮಲೋಕ ಆಲೋಕ ಅಂತ ಹೇಳ್ತಾರಲ್ಲ, ಆ ಥರ ಏನಿಲ್ಲಪ್ಪ. ನಿನ್ನ ಸ್ವರೂಪವೇ ಮೋಕ್ಷ. ಅಲ್ಲಿ ನಿಂತ್ಕೊಂಡ್ರೇನೆ ಬಿಡುಗಡೆ, ಅಲ್ಲಿ ನಿಂತ್ಕೊಂಡ್ರೇನೆ ಬಿಡುಗಡೆ, ಅಲ್ಲಿ ಲೀನ ಆದ್ರೇನೆ ಬಿಡುಗಡೆ. ಹಾಗಾಗಿ ಅದೇ ಅಮರ ಸ್ವರೂಪ, ಅಮರವಾದದ್ದು. ಈ ಶರೀರ ಹೋಗ್ಬೋದು, ಆದ್ರೆ ಅದು ಹೋಗೋದಿಲ್ಲ, ಅದು ನಾಶ ಆಗೋದಿಲ್ಲ. ಆತ್ಮನು ಅದೇ ಹೇಳ್ತಾರೆ, ವಾಹ್ ಇಸ್ ಶರೀರ ಕೆ ಮಿಟ್ ಜಾನೆ ಪರ್ ಭಿ ನಹೀ ಮಿಟ್ತಾ. ಹೋಗೋದಿಲ್ಲ, ಇರುತ್ತೆ. ಹಿಂದೇನೂ ಇದೆ, ಈಗಲೂ ಇದೆ, ಮುಂದೇನೂ ಇರುತ್ತೆ. ಆತ್ಮಸ್ವರೂಪದ. ಆದರೆ ಮನುಷ್ಯ ಏನ್ ಮಾಡ್ತಾನೆ? ವಾಸನೆಗಳಿಗೆ ಅಧೀನನಾಗಿದ್ದಾನೆ. ಕಾಮಕ್ರೋಧ ಲೋಭ ಮೋಹಗಳಿಗೆ ಅಧೀನನಾಗಿದ್ದಾನೆ. ಆಗಿರೋದ್ರಿಂದ ಅದೊಂದು ಪರಿಚಯ ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ, ಸಿಗೋದಿಲ್ಲ. ಇದನ್ನು ಬಿಟ್ಟರೆ ಮಾತ್ರ ಅದರ ಪರಿಚಯ ಆಗುತ್ತೆ. ಈಗ ಹೇಳಿದ್ರಲ್ಲ, ರತ್ನ ಪರೀಕ್ಷಕನ ಕತೆ. ರತ್ನ ಪರೀಕ್ಷಕನ ಕತೆ. ಅವನು ರತ್ನ ಪರೀಕ್ಷಕನ ಆಗಬೇಕಾದ್ರೆ ತನ್ನ ಚಿಕ್ಕಪ್ಪನ ದೊಡ್ಡಪ್ಪನ ಬಳಿ ರತ್ನ ಪರೀಕ್ಷಕನ ವಿದ್ಯೆ ಕಲ್ತ. ಅದಕ್ಕೂ ಮೊದಲು ಗೊತ್ತಿರಲಿಲ್ಲ. ಅವನ ಹತ್ರ ಇದ್ದಿದ್ದು ಗಾಜಿನ ಮಣಿ. ಅವರಪ್ಪ ಬಿಟ್ಬಿಟ್ಟು ಇದ್ದಿದ್ದು ಗಾಜಿನ ಮಣಿ. ಅವ್ರು ಗೊತ್ತಿಲ್ಲದೆ ಇದ್ದಿದ್ದರಿಂದ ಇದು ಬಹಳ ರತ್ನ. ಅವನ ಹೆಂಡತಿಗೂ ಗೊತ್ತಿರಲಿಲ್ಲ, ಅವನ ತಾಯಿಗೂ ಗೊತ್ತಿರಲಿಲ್ಲ. ಇದು ದೊಡ್ಡ ರತ್ನ, ಇದರಿಂದ ಸಂಪಾದನೆ ಆಗುತ್ತೆ ಅಂತ ತಿಳ್ಕೊಂಡು ಮಾರಾಟಕ್ಕೆ ಕಳಿಸ್ತಾರೆ. ಚಿಕ್ಕಪ್ಪನ ಹತ್ರ ಹೋಗು ಅಂತ. ದೂರದಿಂದಾನೇ ನೋಡ್ತಾನ ಅವನು. ಅದು ಗಾಜಿನ ಮಣಿ ಅಂತ ಗೊತ್ತಾಯ್ತು. ಈಗ ಹೇಳ್ಬಿಟ್ರೆ ಇವನು ಮೋಸ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂತಾರೆ. ಅದಕ್ಕಾಗಿ ಅವನನ್ನ ರತ್ನ ಪರೀಕ್ಷಕನನ್ನಾಗಿ ಮಾಡಬೇಕು ಅಂತೇಳಿ ಮಾಡಿಬಿಟ್ಟು ತದನಂತರ ಅದನ್ನ ಹೇಳ. ಅವನಿಗೆ ಗೊತ್ತಾಗೋಯ್ತು, ಹೇಳೋದೇ ಬೇಡ, ಅದು ಗಾಜಿನ ಮಣಿ. ಅದೇ ರೀತಿಯಾಗಿ ನಮ್ಮ ಸ್ವರೂಪದ ವಿಚಾರ ಗೊತ್ತಾಗ್ಬೇಕಾದ್ರೆ ಇಂಥ ಕಡೆ ನಾವು ಸತ್ಸಂಗ ಮಾಡಬೇಕು. ಬೇರೆ ಪೂಜೆ ಪುರಸ್ಕಾರ ಪುರಾಣ ಇವುಗಳಲ್ಲಿ ಹೋದ್ರೆ ಅವರು ಈ ವಿಚಾರನ ತಿಳಿಸಲ್ಲ. ಆತ್ಮ ವಿಚಾರ ಅವರು ತಿಳಿಸೋದಿಲ್ಲ. ಅವ್ರಿಗೆ ಗೊತ್ತಿರೋದಷ್ಟೇ ಅವ್ರು ತಿಳಿಸ್ತಾರೆ. ಅದನ್ನ ಮೋಕ್ಷ ಅಂತ ಅವರು ಹಿಂದಿನವ್ರು ಹೇಳಿರ್ತಾರೆ, ಅದನ್ನು ತಿಳಿಸ್ತಾರೆ ಅಷ್ಟೇ. ಮೋಕ್ಷ ಸಿಗೋದು ರಮಣ ಮಹರ್ಷಿಗಳು ಹೇಳಿದ್ದಾರೆ. ಆತ್ಮನನ್ನ ತಿಳಿದ್ರೆ ಮಾತ್ರನೇ ಮೋಕ್ಷ. ಆತ್ಮನನ್ನ ಎಲ್ಲ ನಿಜವಾದ ಆತ್ಮಜ್ಞಾನಿಗಳು ಇದನ್ನೇ ತಿಳಿಸಿರೋದು. ಪೂಜೆ ಪುರಸ್ಕಾರನ ಅವರು ತಿಳಿಸಲ್ಲ. ನೀವು ಮಾಡ್ತೀವಿ ಅಂದ್ರೆ ಮಾಡ್ಕೊಳ್ಳಿ ಅಂತಾರೆ ಅವರು. ರಮಣ ಮಹರ್ಷಿಗಳ ಹತ್ರ ಅದೇ ಪೂಜೆ ಪುರಸ್ಕಾರ ಮಾಡೋದು, ಮಾಡ್ಕೊಳ್ರಪ್ಪ. ಆದ್ರೆ ನೀನು ಯಾರು ಅಂತ ತಿಳಿದ್ರೆ ಮಾತ್ರ ಮೋಕ್ಷ ಅಂತ ಅವ್ರಿಗೂ ಹೇಳ್ಬಿಟ್ರು. ಅದು ಅವ್ರವ್ರ ವಿಚಾರ, ವೈಯಕ್ತಿಕ. ಅಲ್ಲಿ ಇಲ್ಲಿ ಹೇಳ್ತಾರೆ, ಶರೀರ ಬಿಟ್ಟರು ಅದು ನಿಮ್ಮನ್ನು ಬಿಡೋದಿಲ್ಲ. ನಮ್ಮ ಸ್ವರೂಪ ಅದು ಶಾಶ್ವತ, ಅದು ಇದೆ. ಆದ್ರೆ ಮನುಷ್ಯ ವಾಸನೆಗಳಿಗೆ ಅಧೀನ ಆಗಿದ್ದಾನೆ. ಯಾವ ಯಾವ ಸಮಯದಲ್ಲಿ ಮನುಷ್ಯ ಒಳ್ಳೆ ಕರ್ಮ ದುಷ್ಕರ್ಮ ಅವೆಲ್ಲ ಮಾಡ್ತಾನೋ ಆತನಿಗೆ ಜನ್ಮ ಕಟ್ಟಿಟ್ಟ ಬುದ್ಧಿ. ಉದಾಹರಣೆಗೆ ಪುಣ್ಯ ಬರುತ್ತೆ, ಇದನ್ನ ಮಾಡಿದ್ರೆ ಅಂತೇಳಿ ಒಂದು ಸತ್ಯನಾರಾಯಣ ಪೂಜೆ ಪುನಸ್ಕಾರ ಮಾಡಿದ್ರೆ ಅದನ್ನ ಅನುಭವಿಸೋಕೆ ದೇಹ ಬೇಕು. ಮತ್ತೆ ಮುಂದಿನ ಜನ್ಮದಲ್ಲಿ ಈ ಜನ್ಮದಲ್ಲೆಲ್ಲ ಫಿಕ್ಸ್ ಆಗ್ಬಿಟ್ಟಿದೆ. ನಮ್ದು ಗರ್ಭದಲ್ಲೇ ಫಿಕ್ಸ್ ಆಗ್ಬಿಡ್ತಿದೆ. ನಮ್ಮ ಕರ್ಮಾನುಸಾರ ಶ್ರೀಮಂತನಾಗ್ಬಿಡ್ಬೇಕು, ವಿದ್ಯಾವಂತನಾಗ್ಬಿಡ್ಬೇಕು. ಗರ್ಭದಲ್ಲೇ ನಮ್ದು ಫಿಕ್ಸ್ ಆಗ್ಬಿಡುತ್ತೆ. ನಮ್ಮ ಕರ್ಮದ ಆಧಾರದ ಮೇಲೆ ಫಿಕ್ಸ್ ಆಗ್ಬಿಡುತ್ತೆ. ಇವಾಗ ನಾವು ವರ್ತಮಾನದಲ್ಲಿ ಬದಲಾವಣೆ ಆಗ್ಬೇಕು ಅಂತ ಮಾಡಿದ್ರೆ ಏನೂ ಆಗೋದಿಲ್ಲ. ಬದಲಾವಣೆ ಆಗ್ಬೇಕು ಆಗುತ್ತಲ್ಲ ಅವ್ರಿಗೆಲ್ಲ, ಬೇರೆಯವ್ರಿಗೆಲ್ಲ ಆಯ್ತು ಅಂದ್ರೆ ಅವ್ರ ಕೊನೆ ಒಂದು ತುದಿನಲ್ಲಿ ಬಂದಿರ್ತಾರೆ, ಅಲ್ಲಿಗೆ ಅವ್ರ ದೇಹ ಬಿಟ್ಟಿರ್ತಾರೆ. ಮತ್ತೆ ಅದನ್ನ ಮಾಡಿದಾಗ ಒಂದೇ ಸರಿಗೆ ಬದಲಾವಣೆ ಆಗ್ಬಿಡುತ್ತೆ. ಮೊದಲೇ ಫಿಕ್ಸ್ ಆಗ್ಬಿಡುತ್ತೆ ಜನ್ಮದಲ್ಲಿ. ಇದೊಂದು ವಿಚಾರನ ಧರ್ಮಾಧಿಕಾರಿಗಳು ಹೇಳ್ತಾ ಇದ್ರು. ಗರ್ಭದಲ್ಲೇ ಎಲ್ಲ ನಿಶ್ಚಯ ಆಗ್ಬಿಡುತ್ತೆ. ಹಾಗಾಗಿ ನಾವು ಈಗೇನ್ ಕರ್ಮ ಮಾಡ್ತೀವೋ, ಒಳ್ಳೆ ಕರ್ಮ ದುಷ್ಕರ್ಮ ಅವೆಲ್ಲ ಮಾಡಿದ್ರೆ ಅದ್ರ ಫಲ ಮುಂದಕ್ಕೆ ಹೇಳ್ತಾರೆ. जैसे उसके अच्छे बुरे कर्म होंगे वैसे उसे आगे जन्मांतर में फल मिलेंगे.
ಫಲ ಅಂದ್ರೆ ಫಲಿತಾಂಶ, ರಿಸಲ್ಟ್ ಮುಂದಿನ ಜನ್ಮದಲ್ಲಿ ಸಿಗುತ್ತೆ. ಸತ್ಕರ್ಮ ಕರ್ನೆ ವಾಲೆ ಕೋ ಕೋಯಿ ಭಯ ನಹಿ. ಯಾವುದು ಸತ್ಕರ್ಮ ಅಂದ್ರೆ ಇದು ನಿಜವಾದ ಕರ್ಮ, ಸತ್ಸಂಗ, ನಮ್ಮನ್ನ ತಿಳಿಯೋದು ನಿಜವಾದ ಸತ್ಸಂಗ ಸತ್ಕರ್ಮ. ಅವೆಲ್ಲ ಬೇರೆ ಬೇರೆ ಕರ್ಮಗಳು ಇದಾವಲ್ಲ, ಪೂಜೆ ಪುನಸ್ಕಾರ, ಅವೆಲ್ಲ ನಮ್ಮ ಜನ್ಮಕ್ಕೆ ತಳ್ಳುತ್ತೆ. शरीर छूट जाने की बाद उनके लिए सुख का साम्राज्य. ಈ ಒಂದು ಸತ್ಸಂಗವನ್ನ, ಆತ್ಮಜ್ಞಾನದ ಸತ್ಸಂಗವನ್ನ ಯಾರು ಮಾಡ್ತಾ ಮಾಡ್ತಾ ಅದನ್ನು ತಿಳಿತಾರೋ, ಶರೀರ ಹೋದ ಬಳಿಕನು ಅವನು ಸುಖವಾಗಿರ್ತಾನೆ. ಶರೀರ ಹೋದ ಬಳಿಕನು ಸುಖವಾಗಿರ್ತಾನೆ, ಮತ್ತೆ ಹುಟ್ಟೋದಿಲ್ಲ. ಅದೇನು ತನ್ನ ಆತ್ಮ ಸ್ವರೂಪದಲ್ಲಿ ಯಾವಾಗಲೂ ಸುಖವಾಗಿರ್ತಾನೆ, ಅವನು ಮತ್ತೆ ಹುಟ್ಟುವುದಿಲ್ಲ. आज अच्छे कर्म करने वाला जन्मांतर में भी सुखी रहेगा. ಸತ್ಕರ್ಮ ಅಂದ್ರು ಅಚ್ಚೆ ಅಂದ್ರೆ ಒಳ್ಳೆ ಕರ್ಮನೆ, ಸತ್ಕರ್ಮ ಅಂದ್ರೂ ಒಳ್ಳೆ ಕರ್ಮನೆ. ಆದ್ರೆ ಇಲ್ಲಿ ಫಲಗಳು ಬೇರೆ ಬೇರೆ ಬಳಸುದು. ಅಚ್ಚೆ ಕರ್ಮ ಅಂದ್ರೆ ಒಳ್ಳೆ ಕರ್ಮ, ಸತ್ಕರ್ಮ ಅಂದ್ರೆ ಇದು ಸತ್ಯವನ್ನ ತಿಳಿಯತಕ್ಕಂತ ಕರ್ಮ ಸತ್ಕರ್ಮ. ಹೊರಗಡೆ ಹೇಳ್ತಾರೆ ಸತ್ಕರ್ಮ ಅಂತ, ಒಳ್ಳೆ ಕರ್ಮ ಅಂತಾನೆ ಹೆಸರು ಹೇಳ್ತಾರೆ. ಆದ್ರೆ ಇಲ್ಲಿ ವ್ಯತ್ಯಾಸ ಕೊಟ್ಟಿದ್ದಾರೆ ಶಬ್ದ. ಸತ್ ಕರ್ಮ ಅಂದ್ರೆ ಸತ್ಯವನ್ನ ತಿಳಿಯತಕ್ಕಂತ ಕರ್ಮ, ಅಂದ್ರೆ ಕೆಲಸ ಕಾರ್ಯಗಳು. ಇವಾಗೆಲ್ಲ ನಾವು ಅದನ್ನೇ ಮಾಡ್ತಾ ಇದ್ದೀವಿ, ಸತ್ಯವನ್ನ ತಿಳಿಯತಕ್ಕಂತ ಕೆಲಸ ಮಾಡ್ತಾ ಇದ್ದೀವಿ. ಇದನ್ನ ತಿಳಿದ್ರೆ ಅವನು ಶಾಶ್ವತವಾಗಿ ಸುಖವಾಗಿರ್ತಾನೆ, ಶಾಶ್ವತವಾಗಿ ಸುಖವಾಗಿರ್ತಾನೆ. ಇದು ವೈಜ್ಞಾನಿಕವಾಗೂ ಸತ್ಯ. ಯಾವುದು ಒಳ್ಳೆ ಪುಣ್ಯ ಕರ್ಮಗಳು ಮಾಡಿದ್ರೆ ಮತ್ತೆ ಹುಟ್ಟೋದು ಅದೆಲ್ಲ ತಿಳಿಸ್ಬಿಟ್ಟಿದ್ದಾರೆ. ನಾವು ಅದನ್ನ ನೋಡ್ತಾ ಇದ್ದೀವಿ ಕಣ್ಣಿಂದ ಇವತ್ತು ಸಮಾಜದಲ್ಲಿ ನೋಡ್ತಾ ಇದೀವಿ ನಾವು. ಇತ್ತೀಚಿನ ಒಂದು ಮಾಧ್ಯಮಗಳಲ್ಲಿ ಬಂತು, ಅದನ್ನು ಮಾಡ್ದ ತಕ್ಷಣನೇ ಫಲ ಸಿಕ್ತು. ಅವ್ನು ಮಾಡಬೇಕು, ಆ ಪ್ರಾರಬ್ಧ ಇತ್ತು, ತಕ್ಷಣ ಫಲ ಭೋಗಿಸ್ಬೇಕು ಅನ್ನೋದಿತ್ತು, ಸಿಕ್ಬಿಟ್ಟು. ವೈಜ್ಞಾನಿಕ ಸತ್ಯ. ದುಷ್ಕರ್ಮ ಮಾಡಿದ್ರೆ ಕೆಟ್ಟ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ವೈಜ್ಞಾನಿಕ ಸತ್ಯ. ಅಂದ್ರೆ ನಾವು ಕಣ್ಣಿಂದ ನೋಡ್ತಾ ಇದ್ದೀವಿ ಅಲ್ವಾ? ಉದಾಹರಣೆ ಮಾಧ್ಯಮಗಳಲ್ಲಿ ಬರ್ತಾ ಇದ್ದಿಲ್ಲ, ಅವ್ರ ಹೆಸರು ಹೇಳಬಾರ್ದು ನಾವು, ವಿವರ ಬೇಡ. ಮನೆ ಹಿಡ್ಕೊಂಡ್ ಬಂದ್ಬಿಟ್ರು ಹೊರದೇಶದಿಂದ ಬಂದಾಗ. ಏನ್ ಸ್ವಾಮಿ? ವೈಜ್ಞಾನಿಕ. ಕಣ್ಣಿಂದ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಅವ್ನು ಮಾಡಿದ ಕರ್ಮದ ಫಲಕ್ಕೆ ಅನುಭವಿಸಕ್ಕೆ ಕಣ್ಣಿಗೆ ಕಾಣ್ತಾ ಇದೆ. ಮಾಡಿದ್ನೋ ಬಿಟ್ನೋ ಪ್ರೂವ್ ಆಗೋದು ಆಮೇಲೆ. ಒಟ್ಟಾರೆ ಮಾಡಿದ್ದಾನೆ ಅಂತ ಕೇಸ್ ಆಯ್ತು, ಬಂತು, ಹಿಡ್ಕೊಂಡ್ಬಿಟ್ಟು. ಬಹಳಷ್ಟು ಜನ ಆತ್ಮ ಅನುಭವ ಬಂದಾಗ ಮಾತ್ರನೇ ಅವನ ಹುಟ್ಟು ಸಾವು ಬರೋದಿಲ್ಲ ಅಂತ ಒಂದು ಖಚಿತ. ಆದರೆ ಆತ್ಮ ಅನುಭವಕ್ಕೆ ಬರೋದೇ ಇಲ್ಲ ಅಂದ್ರೆ ನಾವು ಆತ್ಮ ಅನ್ನೋದು ನಮ್ಮ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ, ಕಾಣಲ್ಲ ಸ್ವಾಮಿ. ಅದೇ ಕೆಲವ್ರು ಹೇಳೋದು ಕಣ್ಣಿಗೆ ಕಾಣಲ್ಲ, ಯಾವುದೇ ಒಂದು ವಸ್ತು ರೂಪ ಇಲ್ಲ, ಮತ್ತೆ ಹೆಂಗೆ ನಂಬೋದು ಅನ್ನತಕ್ಕಂಥ ಜ್ಞಾನಾಕಾರ ಅಂತ ಅದಕ್ಕೆ ಹೇಳಿರೋದು. ಜ್ಞಾನಾಕಾರ ಅರಿತಾ ಇದ್ದೀರಲ್ಲ ನೀವು, ಎಲ್ಲ ವಿಚಾರಗಳನ್ನ ಅರಿತಾ ಇದ್ದೀರಲ್ಲ, ಅದಕ್ಕೆ ಜ್ಞಾನ ಅಂದ್ರೆ ವಿದ್ಯೆ, ಅರಿಯೋದು. ಅದೇ ಆಕಾರ, ಅದಕ್ಕೆ ಬೇರೆ ಏನಿಲ್ಲ. ಯಾರು ಸಹ ಆತ್ಮನಿಗೆ ಆಕಾರ ತಿಳಿಸಿ ಹೇಳಿಲ್ಲ. ಅರಿವು ಸ್ವರೂಪ, ಜ್ಞಾನಾಕಾರ, ಅರಿವು ಸ್ವರೂಪ. ಅರಿತಾ ಇದ್ದೀರಾ, ಎಲ್ಲವನ್ನ ಅರಿತಾ ಇದ್ದೀರಾ, ಅರಿತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ನೀವು ವಿವೇಚನೆ ಮಾಡ್ತೀರಾ, ಸರಿ ಒಳ್ಳೇದು ಕೆಟ್ಟದ್ದು ಅನ್ನೋದು ವಿವೇಚನೆ ಮಾಡ್ತಾ ಇದ್ದೀರಾ. ಅದೇ ಅದು ಕಣ್ಣಿಗೆ ಕಾಣಲ್ಲ ಸ್ವಾಮಿ, ಕಣ್ಣಿಗೆ ಕಾಣೋದಿಲ್ಲ. ನಿಮ್ಮ ಒಳಗೆ ಅರಿವಾಗ್ತಾ ಇದೆ. ಒಳಗಡೆ ಆಗತಕ್ಕಂಥ ನೋವು ನೀವು ಅನುಭವ ಫೀಲಿಂಗ್ ಮಾಡ್ತಾ ಇದ್ದೀರಾ. ಹೊರಗಡೆ ಅದು ಗೊತ್ತಾಗ್ತಾ ಇದೆಯಾ? ಹೊರಗಡೆ ಅದಕ್ಕೆ ಬ್ಯಾಂಡೇಜ್ ಹಾಕೊಂಡ್ರೆ ಇದೇನು ಅಂತ ಕೇಳ್ತಾರೆ, ಅವಾಗ ಹೇಳ್ತೀರಾ. ಒಳಗಡೆ ಆಗತಕ್ಕಂಥ ನೋವು ನಿಮಗೆ ಮಾತ್ರ ಅರಿವಾಗುತ್ತೆ, ಪಕ್ಕದವ್ರಿಗೆ ಗೊತ್ತಾಗೋದಿಲ್ಲ. ಹೇಳ್ದಾಗ ಹೇಳ್ತೀರಾ ಒಳಗಡೆ ಏನೋ ಹೊಟ್ಟೆ ನೋವ್ತಾ ಇದೆ. ಅದಕ್ಕೆ ನಾನು ಆತ್ಮಜ್ಞಾನ ಅನ್ನೋದು, ಅದಕ್ಕೆ ಇನ್ನೊಂದು ಪದ ಏನಾದ್ರು ಸೇರಿಸಿದ್ರೆ ಅದು ವಸ್ತು ರೂಪ ಆಗಿರೋದು. ಹೌದು, ಅದಕ್ಕೆ ಒಂದು ಫೀಲಿಂಗ್ ಮಾತ್ರನೇ ಇರ್ಬೇಕಲ್ಲ ಅನ್ಸುತ್ತೆ. ಖಂಡಿತ. ಹಮ್ ಆಜ್ ಹೈ ವಹಿ ಕಲ್ ಹೈ. ಏನರ್ಥ? ಇವತ್ತು ನಾವೇನೇನು ಕೆಲಸ ಕಾರ್ಯಗಳನ್ನ ಮಾಡ್ತೀವೋ, ಉದಾಹರಣೆಗೆ ನಾಳೆ ಊಟ ಮಾಡ್ಬೇಕಪ್ಪ ಅಂತೇಳಿ ಇವತ್ತು ಇದ್ಕಾಮ್ರ ಎಲ್ಲ ರೆಡಿ ಮಾಡ್ತಾರೆ ಅಲ್ವಾ ಸ್ವಾಮಿ? ನಾಳೆಗೆ ತಾನೇ ಅದು ನೋಡಿ. ಇವತ್ತು ಇಚ್ಛೆ ಪಟ್ಟು ನಾಳೆ ಊಟ ಮಾಡ್ತಾ ಇದ್ದೀವಿ. ನಾಳೆ ಇಡ್ಲಿ ಮಾಡ್ಬೇಕು ಅಂದ್ರೆ ಇವತ್ತು ರಾತ್ರಿ ರೆಡಿ ಮಾಡ್ಕೊಡ್ತೀವಿ ಅಲ್ಲೇ ನಮ್ಮ, ನಾಳೆನೇ ಅದು. ಅದೇ ಹೇಳ್ತಾ ಇದ್ದಾರೆ ಅಮ್ಮ ಆಜ್ ಹೈ ವಹಿ ಕಲ್. ನಾವು ನಾಳೆ ಊಟ ಮಾಡ್ಬೇಕು ಅಂತ ಇವತ್ತೇ ರೆಡಿ ಮಾಡ್ಕೊಳ್ತೀವಿ. ಇವತ್ತು ಇದ್ದೀವಿ, ನಾಳೆ ಇರ್ತೀವಿ, ಅದನ್ನು ಊಟ ಮಾಡಿ. ಈ ರೀತಿಯಾಗಿ
आज हम ठीक होने चाहिए तो कल हम अपने आप ठीक रहेंगे. ನಾವು ಈ ದಿನ ಸರಿಯಾಗಿರ್ಬೇಕು ಅಂತೇಳಿ ನಾವು ನಿಶ್ಚಯ ಮಾಡಿಕೊಂಡು ಏನೇ ತಪ್ಪನ್ನು ಮಾಡದೇ ಇದ್ರೆ ನಾಳೆನು ನಾವು ಚೆನ್ನಾಗಿರ್ತೀವಿ ಅರ್ಥ ಅಲ್ವಾ ಸ್ವಾಮಿ? ನಾಳೆ ನಾವು ಚೆನ್ನಾಗಿರ್ಬೇಕು ಅಂದ್ರೆ ಇವತ್ತೇನೋ ನಾವು ತಪ್ಪು ಮಾಡಬಾರ್ದು. ಇವತ್ತು ಚೆನ್ನಾಗಿರ್ತೀವಿ, ನಾಳೆನೂ ಚೆನ್ನಾಗಿರ್ತೀವಿ. ಮುಂದಿನದನ್ನ ಯೋಚಿಸಿದ್ರೆ ನೋಡಪ್ಪ ನಾಳೆ ಏನೋ ಬರುತ್ತೆ ನಮ್ಗೆ, ನಾವು ಅದನ್ನ ಮಾಡಬಾರ್ದು ಅಂತ ನಾವು ಇವತ್ತೇ ತೀರ್ಮಾನ ಮಾಡ್ಕೊಂಡು ಮಾಡೋದಿಲ್ಲ ತಾನೆ. ದುಷ್ಕೃತ್ಯನ ಮಾಡೋದಿಲ್ಲ. ಇದು ಮಾಡಿದ್ರೆ ನಾಳೆ ನಮಗೆ ತೊಂದರೆ ಅಂತೇಳಿ ಯಾವ ಮನವರಿಕೆ ಆಗ್ಬಿಡುತ್ತೋ ನಾವು ಇವತ್ತು ಮಾಡೋದಿಲ್ಲ ದುಷ್ಕೃತ್ಯವನ್ನ, ಅಲ್ವರ? ಒಂದಲ್ಲ ಒಂದು ದಿನ ಗೊತ್ತಾಗ್ಬಿಡುತ್ತೆ ಈ ದುಷ್ಕೃತ್ಯ ಕಾರ್ಯ ಪರಿಣಾಮ. ಅದಕ್ಕೆ ಮಾಡೋದಿಲ್ಲ. ಅದೇ ಹೇಳ್ತಾರೆ, यदि जीवन ने वासनाओं का त्याग कर दिया है, ಯಾವಾಗ ಮನುಷ್ಯ ವಾಸನೆಗಳನ್ನ ತ್ಯಾಗ ಮಾಡಿಬಿಟ್ನೋ ಎಲ್ಲಾ ವಾಸನೆಗಳು ಮುಕ್ತವಾಗ್ಬಿಟ್ವೋ ಅವನು ಮುಕ್ತ ಸ್ವರೂಪನಾಗ್ಬಿಡ್ತಾನೆ. ಅವನಿಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾಳೆ ಬಗ್ಗೆ ಏನೋ ನಾಳೆ ಸಾಯ್ತಾ ಇದ್ದೀನಿ, ಎಲ್ಲೋಗ್ತೀನೋ ಏನೋ ಚಿಂತೆನೇ ಇಲ್ಲ. ವಾಸನೆಗಳನ್ನ ಅವನು ನಿವೃತ್ತಿ ಮಾಡ್ಕೊಂಡ್ಬಿಟ್ರೆ ಬಿಟ್ಬಿಟ್ರೆ ನಾಳೆದ್ರ ಬಗ್ಗೆ ಚಿಂತೆ ಇಲ್ಲ. ಆದ್ರೆ ವಸ್ತುಗಳು ಹಂಗಲ್ಲ. ನಾಳೆದಕ್ಕೆ ನಾವು ಇವತ್ತೇ ಸಂಗ್ರಹ ಮಾಡಿ ಇಟ್ಕೊಂಡ್ರು ಸಹ ನಾಳೆ ಖಾಲಿ ಆದ್ಮೇಲೆ ಮತ್ತೆ ಮರುದಿನದ ಚಿಂತೆ. ಆದ್ರೆ ಇದಾಗಲ್ಲ. ಒಂದ್ಸರಿ ನಾವು ವಾಸನೆಗಳನ್ನ ಬಿಡುಗಡೆ ಮಾಡ್ಕೊಂಡ್ಬಿಟ್ರೆ ನಮ್ಗೆ ನಾಳೆ ಚಿಂತೆನೇ ಇಲ್ಲ. ಆದ್ರೆ ಅದು ಮತ್ತೆ ಬರ್ತಾ ಇರುತ್ತೆ, ಅದನ್ನ ಚಿಂತನೆ ಮಾಡಿ ಕಳ್ಕೊಳ್ತಾ ಇರಬೇಕು. ಅದಕ್ಕೆ ವಾಸನೆಗಳನ್ನ ಬಿಡಿ, ನೀವು ಮುಕ್ತರಾಗ್ತೀರಾ. तो उस मर जाने के बाद भी चिंता करने की आवश्यकता नहीं. ಯಾವ ವ್ಯಕ್ತಿ ವಾಸನೆಗಳನ್ನ ಬಿಟ್ಟಿರ್ತಾನೋ ಅವನು ಮರಣದ ಸಮಯದ ನಂತರ ನಾನೇನಾಗ್ತೀನೋ ಅನ್ನೋದು ಅವನಿಗೆ ಚಿಂತೆ ಇರೋದಿಲ್ಲ. ನಾನು ಮುಕ್ತನಾಗ್ತೀನಿ ಅನ್ನೋದು ನಿಶ್ಚಯ ಮಾಡ್ಕೊಂಡಿರ್ತಾನೆ. ಚಿಂತೆನೆ ಇಲ್ಲಿ ಆರಾಮಾಗಿ ಇರ್ತಾನೆ. ನಾನು ಎಲ್ಲಿ ಹೋಗ್ತೀನೋ ಏನ್ ಮಾಡ್ತೀನೋ ಹೇಳ್ತಾರೆ ಕೆಲವರು. ಹಂದಿ ಆಗುತ್ತಾನೆ, ಪಶು ಆಗುತ್ತಾನೆ, ಅವೆಲ್ಲ ಏನಿರೋದಿಲ್ಲ. ಭಯ ಹೇಳ್ಬಿಟ್ಟಿರ್ತಾನೆ. ಅಲ್ಪ ಸ್ವಲ್ಪ ಏನೋ ಆಗುತ್ತೀನಂತಲ್ಲಪ್ಪ ದುಷ್ಕರ್ಮ ಮಾಡಿದ್ರೆ ಅಂತ ಕೇಳಿರ್ತಾರಲ್ಲ, ಅಂತ ಭಯ ಇರುತ್ತೆ. ಈ ವಾಸನೆಗಳನ್ನ ಬಿಟ್ಟಂತವನ್ಗೆ ಯಾವುದೇ ರೀತಿಯ ಭಯ ಇರೋದಿಲ್ಲ. ಅದಕ್ಕಾಗಿ ವಾಸನೆಗಳನ್ನ ಬಿಡಿ. ಬೋಧವಾದ ಜಾನ್ತಾ ಹೈ ಅಪನ ಸ್ಥಾಯಿಗರ ಅಪನ ಸ್ವರೂಪ ಸ್ಥಿತಿ. ಹೇಳಿ ಸತ್ಯ ಖಂಡಿತವಾದ ಸತ್ಯ. 84 ಲಕ್ಷ ಜೀವರಾಶಿಗಳನ್ನ ದಾಟ್ಕೊಂಡು ಕೊನೆಗೆ ಬರೋದು ಮಾನವ ಜನ್ಮ ಅಂತಾರೆ. ಅದು ಸತ್ಯ ಅನಿಸ್ತು. ನೀವು ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಮಾನವ ಜನ್ಮನೇ ಬೇಕು. ಅರ್ಥ ಆಯ್ತಾ? ಮಾನವ ಜನ್ಮ ಬೇಕು. ಏನೋ ಪುಣ್ಯವಶಾತ್ ಮಾನವ ಜನ್ಮ ಬಂದಿದೆ. ಈ ಸಮಯದಲ್ಲಿ ನೀವು ಬಿಡುಗಡೆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡ್ರೆ ಬಿಡುಗಡೆ, ಇಲ್ಲವಾ ಅಂದ್ರೆ ನೀವು ಏನೇನು ಕೆಲಸ ಕಾರ್ಯಗಳನ್ನ ಮಾಡ್ತೀರೋ ಅದರ ಆಧಾರದ ಮೇಲೆ ನಿಮಗೆ ಜನ್ಮಗಳು ಉಂಟಾಗ್ತವೆ. ಒಂದೇ ಒಂದು ಸಣ್ಣ ಉದಾಹರಣೆ. ಯಾವ ವ್ಯಕ್ತಿ ಸ್ತ್ರೀ ಮೇಲೆ, ಇಬ್ಬರಿಗೂ ಅನ್ವಯಿಸುತ್ತೆ, ಸ್ತ್ರೀ ಮೇಲೆ ಪುರುಷ, ಸ್ತ್ರೀ ಮೇಲೆ ಸ್ತ್ರೀ ಪುರುಷನ ಮೇಲೆ ಮೋಹ ಇಟ್ಟು ಅವರು ಸತ್ರೆ ಹೊಲಸಿನಲ್ಲಿ ಹುಳ ಆಗಿ ಹುಟ್ಟತಾರಂತೆ. ಹೊಲಸು ಅಂದ್ರೆ ಗೊತ್ತರ? ಮಲದಲ್ಲಿ ಹುಳ ಆಗಿ ಹುಟ್ಟತಾರಂತೆ. ಇದೆಲ್ಲ ಬರ್ದಿದ್ದಾರೆ. ಸಾಕ್ಷಿ ಇಲ್ಲ ಅದಕ್ಕೆ. ಸಾಕ್ಷಿ ಅದೇನೆ, ಅವ್ರು ಬರ್ದಿರೋದೇ ಸಾಕ್ಷಿ ಸ್ವಾಮಿ. ಅಂದ್ರೆ ನೀವು ತಾವು ಹೇಳಿದ್ದೀರಿ ಸ್ವಾಮಿ, ಕೆಲವೆಲ್ಲ ಊಹೆಗೆ ಮಾಡ್ತಾರೆ. ನಿನ್ನ ಪೀಠಿಕೆ ಒಳಗೆ ಹೋದೆ, ಕಬೀರ್ ಅವ್ರದ್ದು ಮುಂಚೆ ಎಲ್ಲಾರನ್ನು ಸ್ವಲ್ಪ ಅವ್ರ ಸ್ವಾರ್ಥಕ್ಕಾಗಿ ಏನೇನೋ ಬರ್ಕೊಂಡು ಖಂಡಿತ ಎಲ್ಲಾ ಕಡೆ ಕಂಡಮ್ ಮಾಡಿ ಬಹಳಷ್ಟು ಜನ ಇವ್ರು ಕಂಡಮ್ ಮಾಡಿದ್ದಾರೆ. ಆತರ ಊಹೆ ಮಾಡ್ಕೊಂಡು ಬರ್ದಿರ್ಬೋದೇನೋ ಅಂತ ನಮಗೆ ಊಹೆ ಇಲ್ಲ. ನಾನು ಆಗಾಗ್ಗೆ ಹೇಳ್ತಾ ಇರ್ತೀನಿ, ನೀವು ಸಾಧನಾ ಪರಾಯಣರಾದ್ರೆ ಎಲ್ಲವೂ ಅನುಭವಕ್ಕೆ ಬರುತ್ತೆ. ಸಾಧನಾ ಪರಾಯಣರಾಗಿ ಆಮೇಲೆ ನೀವೇ ಸಾಕ್ಷಿ. ಅವರೆಲ್ಲ ಅದೇ ರೀತಿ ಅವರೆಲ್ಲ ನೋಡಿದೆ ನಮ್ ಜನಗಳಿಗೆ ಗೊತ್ತಾಗಲಿ, ಸಾಮಾನ್ಯ ಜನರಿಗೆ ಗೊತ್ತಾಗಲಿ ಅಂತ ಹೇಳಿ ಬರೆದು ಇಟ್ಟು ಹೋಗಿದ್ದಾರೆ. ಆಗ ಬರ್ದಿರೋದೇ ಸಾಕ್ಷಿ ಸರ್. ಸುಳ್ಳು ಬರ್ದಿದ್ದಾರೆ, ದಿಟನೂ ಬರ್ದಿದ್ದಾರೆ. ನಾವು ಆಯ್ಕೆ ಮಾಡ್ಕೊಳ್ಬೇಕು. ಅದಲ್ಲೇ ಅದೇ ಹೇಳಿರೋದು. ಏನೋ ಸತ್ಯವನ್ನ ನೀವು ಯಾವಾಗ ತಿಳ್ಕೊಳ್ತೀರೋ ಆವಾಗ ಸುಳ್ಳು ಏನೇನು ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ.
ಹಾಗಾಗಿ ಸತ್ಯವನ್ನ ತಿಳಿಯಲು ಪ್ರಯತ್ನ ಮಾಡಿ, ಸತ್ಯವನ್ನ ತಿಳಿಯಲು ಪ್ರಯತ್ನ ಮಾಡಿ. ಸಾಕ್ಷಿ ಅಂದ್ರೆ ಗ್ರಂಥಗಳೇ ಸಾಕ್ಷಿ ನಮ್ಗೆ, ಗ್ರಂಥಗಳೇ ಸಾಕ್ಷಿ ನಮ್ಗೆ. ಮತ್ತೆ ನಾನು ಹೀಗೆ ಹೇಳ್ತಾ ಇದ್ದೀನಲ್ಲ, ನಾವು ನಾಳೆ ಏನು ಊಟ ಮಾಡಬೇಕು ಅಂತ ನಾವು ಚಿಂತನೆ ಮಾಡ್ತೀವೋ ಇವತ್ತು ಅದನ್ನ ರೆಡಿ ಮಾಡ್ಕೊಳ್ತೀವಿ, ಅದೇ ಸಾಕ್ಷಿ ನಾವೇನೆ. ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಯಾವ ಥರ ಎಲ್ಲಿ ಯಾವ ಜೀವರಾಶಿ ಒಳಗೆ ಇದ್ವು ಅನ್ನೋದು ನಮ್ಗೆ ಅರಿವಾಗೋದಿಲ್ಲ. ಆಗತ್ತೆ, ನಮಗೂ ಅರಿವಾಗೋದಿಲ್ಲ. ಖಂಡಿತ ಆಗತ್ತೆ ಮೇಡಮ್. ನೀವು ಅದ್ರಲ್ಲಿ ಪಾಲನೆ ಮಾಡಬೇಕು. ಯಮ ನಿಯಮ ಆಸನ ಅಲ್ಲೆಲ್ಲ ಪಾಲನೆ ಮಾಡಿ, ಎಲ್ಲ ಗೊತ್ತಾಗತ್ತೆ, ಎಲ್ಲ ಗೊತ್ತಾಗತ್ತೆ. ನಮ್ಮ ಗುರುಗಳಿಗೆ ಮುಂದಕ್ಕೆ ಈತನನ್ನು ನೇಮಕ ಮಾಡಬೇಕು, ಬರ್ತಾನೆ ಇವನು ದಾರಿ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು. ಅವಲೇ ಆಶೀರ್ವಾದ ಮಾಡ್ಬಿಟ್ರು, ಹೋಗು ನೀನು ನಡೆಸು ಅಂತ. ನಡೀತಾ ಆಯ್ತಲ್ಲ, ಇದೇನು ಸಾಕ್ಷಿ, ಇನ್ನೇನು ಬೇಕು? ನಂದು ನಾನು ಹಿಂದಿನ ಸದ್ಯ ಎಮ್ಮೆ ಆಗಿದ್ನು, ಹಂದಿ ಆಗಿದ್ನು. ಅದನ್ನ ನೀವು ತಿಳಿಬೇಕಾದ್ರೆ ನೀವು ಸಾಧನಾ ಪರಾಯಣರಾಗಬೇಕು. ಬೇರೆಯವ್ರದ್ದು ಹೇಳಕ್ಕ ಆಗ ನೀವು ಬೇರೆಯವ್ರದ್ದು ಗೊತ್ತಾಗ್ಬಿಡುತ್ತೆ, ನಿಮ್ಗೆ ಅವ್ರು ಏನೇನ್ ಮಾಡ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಾ? ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಾವೇನ್ ಮಾಡ್ತೀವಿ, ನಾನು ಸ್ವಚ್ಛವಾಗಿದ್ದೀನ ಇಲ್ಲ ಅವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾವ ತರ ಅಂದ್ರೆ ಅದಕ್ಕೆ ನಿರೂಪಣೆ ಮಾಡಕ್ಕಾಗಲ್ಲ, ನಿಮ್ ಮನಸ್ಸಿಗೆ ಗೊತ್ತಾಗುತ್ತೆ. ಇವಾಗ ವೆಂಕಟಾಚಲ ಸಕ್ರಾಯಪಣ ವೆಂಕಟಾಚಲ ಅವಧೂತರು ಅಂತ, ಅವರು ಮನುಷ್ಯ ಏನು ಕೇಳಕ್ ಬಂದಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗ್ಬಿಡೋದು. ಅದು ನಮಗೂ ಗೊತ್ತಾಗುತ್ತೆ. ಆ ತರ ನಿಷ್ಠೆನಲ್ಲಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ, ಇವ್ರಿಗೂ ಗೊತ್ತಾಗುತ್ತೆ, ಅವ್ರಿಗೂ ಗೊತ್ತಾಗುತ್ತೆ. ಅವರೆಲ್ಲ ವಾಸನೆಗಳನ್ನ ಬಿಟ್ಟಾಗ ಆ ಸ್ಥಿತಿ ಬೇರೆ ಸ್ಥಿತಿ ಮನಸ್ಸಿನ ಅವಾಗ ಅಲ್ಲ ನಾವು ಆ ಸ್ಥಿತಿಗೆ ಬರ್ಬೇಕಾದ್ರೆ ಇನ್ನೂ ಎಷ್ಟೋ ವರ್ಷ ಬೇಕು. ಆಯ್ತಾ? ನಾವ್ ಇನ್ನ ಅಂಬೆಗಾಲ್ ಇಡ್ತಾ ಇದೀವಿ ಅಲ್ಲೇನಮ್ಮ, ಅಂಬೆಗಾಲ್ ಇಡ್ತಾ ಇದೀವಿ. ಆ ಸ್ಥಿತಿಗೆ ಬರ್ಬೇಕು. ಆದರೆ ಆ ಸ್ಥಿತಿಗೆ ಬಂದು ರಮಣ ಮಹರ್ಷಿಗಳು ಹೇಳ್ತಾರೆ, ಕೆಲವರು ಆ ಸ್ಥಿತಿಗೆ ಬಂದು ಅದನ್ನ ತೋರಿಸ್ಕೊಳಲ್ಲ. ನಮ್ಮ ಗುರುಗಳಿಗೂ ಎಲ್ಲ ಗೊತ್ತಾಗೋದು, ಅವ್ರು ಯಾರಿಗೂ ಏನು ಹೇಳ್ತಾ ಇರಲಿಲ್ಲ. ಏನಾದ್ರು ಹೇಳ್ತಾನೆ ಅಂತಾನೆ ಬರೋರು, ಶಾಸ್ತ್ರಗಳನ್ನ ಹೇಳ್ತಾ ಇಲ್ಲ. ಶಾಸ್ತ್ರ ಗೀಸ್ತ್ರ ಅದೆಲ್ಲ ಅಪೇಕ್ಷೆ ಇಟ್ಕೊಂಡು ಈಗ ಬರಲೇಬೇಡಿ ಅಂದ್ಬಿಡೋದು. ನನ್ಗೆ ಹಂಗಾಗ್ಬೇಕು ಹಿಂಗಾಗ್ಬೇಕು, ನನ್ ಪಾದ ಮುಟ್ತಾನೆ ನಾನು ನಾಳೆ ಬೆಳಿಗ್ಗೆ ಐಶ್ವರ್ಯ ಆಗ್ಬಿಡ್ಬೇಕು, ಅವೆಲ್ಲ ಅಪೇಕ್ಷೆ ಇಟ್ಕೊಂಡು ಬರಲೇಬೇಡಿ ನೀವು ಅನ್ನೋರು. ಏನ್ ಸ್ವಾಮಿ? ಆ ರೀತಿ ಗೊತ್ತಾದ್ರೂ ಸಹ ಅವ್ರು ಹೇಳಲ್ಲ. ಕೆಲವು ಸಮಯದಲ್ಲಿ ಮನುಷ್ಯಗಳು ಮೌನ ತಾಳ್ಬಿಡ್ತಾರೆ, ಅವ್ರನ್ನ ಕೇಳ್ತಾರೆ ಪ್ರಶ್ನೆ, ಉತ್ತರ ಕೊಡಲ್ಲ ಅದಕ್ಕೆಲ್ಲ. ಅವರೆಲ್ಲ ಮೌನ, ಟೈಮ್ ಆಗ್ತಾ ಇದ್ದಂಗೆ ಅವರೇ ಸೀಟ್ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಜೀವನ ಚರಿತ್ರೆ ನಿಮ್ಮಂಗೆ ಎಷ್ಟೋ ಜನ ಫಾರಿನಿಂದ ಎಲ್ಲ ಬಂದು ಪ್ರಶ್ನೆ ಕೇಳಿದ್ದಾರೆ. ಇಲ್ಲೇ ಅಲ್ಲ, ಫಾರಿನ್ ಅಮೇರಿಕಾ ಎಲ್ಲ ಕಡೆಯಿಂದ ಬಂದು ಪ್ರಶ್ನೆ ಕೇಳಿ ಅವ್ರ ಜೀವನ ಚರಿತ್ರದಲ್ಲಿದೆ. ಹೇಳೋದನ್ನ ಮಾತ್ರ ಹೇಳ್ತಾರೆ, ಆತ್ಮಜ್ಞಾನದ ವಿಚಾರ ಮಾತ್ರನೇ ಹೇಳೋದು. ಅವ್ರ ಭವಿಷ್ಯ ಹೇಳ್ಬೇಕು, ಅವ್ರಿಗೆಲ್ಲ ಉತ್ತರನೇ ಕೊಡ್ತಾ ಇಲ್ಲ, ಉತ್ತರನೇ ಕೊಡ್ತಾ ಇಲ್ಲ. ಗೊತ್ತಾಗಿತ್ತು ಅವ್ರಿಗೆ, ಇಂಥದಕ್ಕೆ ಬಂದಿದ್ದಾನೆ ಅಂತ ಗೊತ್ತಿತ್ತು. ಮೌನವೇ ಉತ್ತರ, ಮೌನವೇ ಉತ್ತರ. ಸಾಧನೆ ಮಾಡ್ತಾ ಇದ್ರೆ ಪ್ರಶ್ನೆ ಬರಲ್ಲ, ಎದ್ದೇಳಲ್ಲ, ಅದಕ್ಕೆ ಉತ್ತರ ಕೊಡ್ತಾ ಇರ್ತಾರೆ ಗುರುಗಳು. ಹಾಗಾಗಿ ಮೌನ. ಆ ರೀತಿಯಾಗಿ ಸಾಕ್ಷಿ ಅಂದ್ರೆ ನಮಗ್ ನಾವೇ ಸಾಕ್ಷಿ, ನಮ್ಮ ಗುರುಗಳೇ ಸಾಕ್ಷಿ. ನನಗೆ ನಮ್ಮ ಗುರುಗಳೇ ಸಾಕ್ಷಿ. ನೀನು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಇನ್ನೇನಪ್ಪ ಉದಾಹರಣೆ ಕೊಡ ನಿಮಗೆ. ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನಮ್ಮ ಗುರುಗಳೇ ಸಾಕ್ಷಿ. ಅವರಿಂದ ತಾನೇ ಬಂದಿದ್ದು. ಇನ್ನು ನಮ್ಮ ತಾಯಿಯಿಂದ ಬಂದ, ಅವ್ರು ಎಂಟ್ರೆನ್ಸ್ ಫೀಸ್ ಕೊಟ್ರು ಅಷ್ಟೇ. ನಮ್ಮ ತಾಯಿ ಎಂಟ್ರೆನ್ಸ್ ಕರ್ಕೊಂಬಂದ್ಬಿಟ್ರು ಅಷ್ಟೇ. ಇನ್ನೆಲ್ಲ ಗುರುಗಳದು, ಇನ್ನೆಲ್ಲ ಗುರುಗಳ ಆಶೀರ್ವಾದ, ಗುರುಗಳ ಕೃಪೆ. ಈ ಮಟ್ಟಕ್ಕೆ ಬರ್ಬೇಕಾದ್ರೆ, ಹೇಳೋ ಹಂಗೆ ಆಗ್ಬೇಕಾದ್ರೆ ನಾವು ಬರ್ತೀವಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಯಾವುದೋ ಒಂದು ಕಾರಣದಿಂದ ಮುಂದೆ ಬಂದ್ವಿ. ನಾವು ನಡೆಸ್ಬೇಕು, ನಮ್ಮ ಗುರುಗಳ ಆಶ್ರಮನ ಬಿಡಬಾರ್ದು, ಗುರುಗಳ ಆಶ್ರಮನ ಬಿಡಬಾರ್ದು. ಅಂದರೆ ನಮ್ಮದು ಕೊನೆಗೆ ಇಷ್ಟೊಂದು ಪ್ರಶ್ನೆಗಳು ಏನಂದರೆ, ನಮ್ಮದು ಮೂಲ ಉದ್ದೇಶ ಅಷ್ಟೇ, ಆತ್ಮಜ್ಞಾನ ಶ್ರೇಷ್ಠ ಅನ್ನತಕ್ಕಂಥ ನಮ್ಮಲ್ಲಿ ಬರಬೇಕು ಅನ್ನೋಂಥದ್ದೇ ಮೂಲ ಉದ್ದೇಶ ಆಗಬೇಕು ಅಂತ ಹೇಳ್ಬಿಟ್ಟು ನನ್ನ ಒಂದು 2-3 ಪ್ರಶ್ನೆ ಹೇಳಿ. ಸಂತೋಷ. ಬೇರೆಯವ್ರಿಗೂ ಸಮಸ್ಯೆ ಪರಿಹಾರ ಆಗ್ತೈತೆ. ಪ್ರಶ್ನೆಗಳಿಗೆ ನಮ್ಮ ಸ್ವಾಗತ ಸುಸ್ವಾಗತ. ಆತ್ಮೀಯ ಸುಸ್ವಾಗತ. ಆತ್ಮೀಯ ಸುಸ್ವಾಗತ ಅಷ್ಟೇ, ಇನ್ನೇನು ಕೇಳಿ. ಯಾವುದೋ ಒಂದು ಕೆಲವೊಂದಕ್ಕೆ ಸಾಕ್ಷಿ ಕೊಡುವಕ್ಕಾಗೋದಿಲ್ಲ. ಇವಾಗ ಸಿಹಿ ನಾವು ಊಟ ಮಾಡ್ತೀವಿ, ಸಿಹಿಯ ಒಂದು ಗುಣಮಟ್ಟ
ನಾವು ಅವ್ರಿಗೆ ಹೇಳ್ಬೋದು ಜಾಸ್ತಿ ಇದೆ ರೀ ಅಂತ. ಆದ್ರೆ ಅದೇ ಸೀನ್ ಅವ್ರು ತಿಂದಿರ್ತಾರೆ, ಅವ್ರು ಕಡಿಮೆ ಇರುತ್ತೆ. ಇವಾಗ ಅದೇ ಹಂಗೆ ಸ್ವಾಮಿ, ಆತ್ಮ ಆತ್ಮ ಹೆಂಗಿರುತ್ತೆ ಅಂದ್ರೆ ಸಿಹಿಯನ್ನ ನಾವು ಇದು ಮಾಡಕ್ಕಾಗಲ್ಲ, ವರ್ಣನೆ ಮಾಡೋಣ. ನಾವು ಫೀಲಿಂಗ್ ಅನ್ನು ಅನುಭವಿಸ್ತಾ ಇರ್ತೀವಿ. ಅದು ನಮಗೆ ಅರಿವು ಆ ಕ್ಷಣಕ್ಕೆ ನಮ್ಗೆ ಬರೋದಿಲ್ವಲ್ಲ, ಯಾಕಂದ್ರೆ ನಾವು ಇದಿಲ್ವಾ. ಇವಾಗ ನಿಮಗೆ ಬಂತು ಸಿಹಿ ಅನ್ನೋದು ಅದು ಇದು ಮಾಡಕ್ಕಾಗಲ್ಲ, ವಿವರಣೆ ವಿವರಣೆ ಕೊಡ. ನಾವು ಅನುಭವಿಸ್ತಾ ಇದ್ದೀವಿ ಅದೇ ಉದ್ದೇಶಕ್ಕೆ ಜನ ಬರಲ್ಲ ಇಲ್ಲಿಗೆ. ಅಷ್ಟೇ. ಅದೇ ಉದ್ದೇಶಕ್ಕೆ ಜನ ಬರ್ತಾ ಇಲ್ಲ. ದಿನ ಮಾಡ್ತಾ ಇದ್ದೇ ಇಲ್ಲ. ಯಾಕೆ ಅಂದ್ರೆ ಅದೇ ಉದ್ದೇಶ. ಅಪೇಕ್ಷೆ ಪಟ್ಟು ಬರ್ತಾರೆ. ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಅವ್ರಿಗೆ ಅನುಭವ ಮಾಡಿ ಕೇಳ್ಸಕ್ಕಾಗಲ್ಲ, ಅವ್ರು ಸಾಧನೆ ಮಾಡಲ್ಲ. ಸೊ ಅಲ್ಲಿಗೆ ಬಿಟ್ಟು ಹೋಗ್ತಾರೆ ಅಷ್ಟೇ. ಹಂಗೆ ಆಗ್ತಾ ಇದೆ. ಯಾರು ಪ್ರಯತ್ನ ಪಡೋಣ ಅಂತ ಇರ್ತಾರೋ ನಿಮ್ಮಂಥವ್ರು ಬರ್ತಾ ಇರ್ತಾರೆ, ನೋಡೋಣ ಪ್ರಯತ್ನ ಮಾಡೋಣ ಅಂತ. ನಾವು ಹಾಗೆ ಬಂದ್ವಿ, ಇಲ್ಲಿಗೆ ತಂದು ನಿಲ್ಲಿಸ್ತು. ಇನ್ನು ಮುಂದೆ ಒಳ್ಳೇದಾಗತ್ತೆ ಅನ್ನೋದು ನಮ್ಮ ಭರವಸೆ ನಮಗಿದೆ. ಏನು ಸ್ವಾಮಿ, ಭರವಸೆ ಇದೆ ನಮಗೆ, ಹಾಗೆ ಆಗತ್ತೆ ಅಂತ. ಅರ್ಥ ಆಯ್ತಾ? ಹಾಗಾಗಿ ಭರವಸೆ. ಆಸಕ್ತಿ ಇದೆ, ಆಸಕ್ತಿ ಬಂದಿದ್ದೀರಾ ನೀವು, ಆಸಕ್ತಿ ಐತೆ, ಆಸಕ್ತಿ ಬಿಡ್ತಾ ಇದ್ದೀರಾ. ಯಾವ ನಂಬಿಕೆ ಬಂದು ಬಿಡ್ತಾ ಇದ್ದೀರಾ? ಏನೋ ಒಂದು ಸತ್ಯ ಇದೆ ತಿಳಿಬೇಕು ಅಂತ ಒಂದು ಆಸೆಯಿಂದ ಬಿಡ್ತಾ ಇದ್ದೀರಾ. ಆ ಆಸಕ್ತಿ ಇರೋವರೆಗೂ ನೀವು ಏನು ಮಾಡಿದ್ರು ತಪ್ಪಿಸ್ಕೊಳಕ್ಕಾಗಲ್ಲ. ನನಗೆ ಆ ಗುರುಗಳು ನಮ್ಗೆ ದರ್ಶನ ಆಗಿ ಅವ್ರ ಕೃಪೆ ನಮ್ಮ ಭಾಗವರು ಗುರುಗಳ ಬಗ್ಗೆ ಗೌರವನಿಲ್ಲ, ಪ್ರೀತಿನೂ ಇಲ್ಲ. ಅಯ್ಯೋ ಹೋಗಿ ನೋಡಿದೀವಿ ಅಂತ ಜಗಳ ಎಲ್ಲ ಆಡಿದ್ದೀವಿ. ಆಮೇಲೆ ಆ ಗುರು ಮೇಲೆ ಭರವಸೆ ಬಂತು, ಅವ್ರ ವಿಚಾರ ನಂಬಿಕೆ ಬಂತು, ಆಮೇಲೆ ಟರ್ನ್ ಆಗಿದ್ದು. ಇಲ್ಲಾಂದ್ರೆ 30 ವರ್ಷದಿಂದ ಆ ಗುರುಗಳ ಬಗ್ಗೆ ನಾವು ಇಷ್ಟು ಆಸಕ್ತಿ ಕಂಡಿದ್ದೀವಿ. ಹಾಗಾಗಿ ನಾವು ನಮಗೆ ಪರಿವರ್ತನೆ ಆಗ್ಬೇಕಾದ್ರೆ ನಮ್ಮ ಆಹಾರ ಫಸ್ಟ್. ಆಹಾರವನ್ನ ನಾವು ಗುರುಗಳು ಹೇಳ್ದಂಗೆ ಪಾಲನೆ ಮಾಡಬೇಕು. ಗುರುಗಳು ಹೇಳ್ದಂಗೆ ಆಚಾರ ವಿಚಾರ, ಆಗ ಸ್ವಲ್ಪನೇ ಅನುಭವ ಆಗುತ್ತೆ. ಹೇಳ್ತಾರೆ ಆಹಾರ ಮನೋನಿಗ್ರಹಕ್ಕೆ ಆಹಾರ ಸಹಾಯಕ. ಸ್ವಾಮಿ, ಆಹಾರವನ್ನ ನಾವು ಸಾತ್ವಿಕಾದ ಆಹಾರವನ್ನ ತೆಗೆದುಕೊಳ್ಬೇಕು, ಮನೋನಿಗ್ರಹ ಆಗಬೇಕಾದ್ರೆ. ಆಗ ಮಾತ್ರ ನಮ್ಗೆ ಮನೋನಿಗ್ರಹ ಸಾಧ್ಯ. ಆಧ್ಯಾತ್ಮ ಸಾಧನೆಯಲ್ಲಿ ನಿರತನಾದವನು ಸೇವಿಸಬೇಕಾದ ಆಹಾರ ಎಂತಹುದು? ಪ್ರಶ್ನೆ. ಶಿಷ್ಯರು ಪ್ರಶ್ನೆ ಆಗ್ತಾರೆ ರಮಣ ಮಹರ್ಷಿಗಳಿಗೆ. ಮಿತವಾದ ಸಾತ್ವಿಕ ಆಹಾರ. ನೋಡಿ, ಸಾತ್ವಿಕ ಆಹಾರನೂ ಜಾಸ್ತಿ ತಗೊಳ್ಬೇಕು ಅಂತ ಹೇಳಿಲ್ಲ ಅವರು. ಮಿತವಾಗಿರ್ಬೇಕು, ಎಷ್ಟು ಬೇಕೋ ಅಷ್ಟೇ. ಎಷ್ಟು ಬೇಕೋ. ಸಿಹಿ ಸಾತ್ವಿಕ ಆಹಾರನೇ. ಹೆಚ್ಚಾಗಿ ತಿಂದ್ರೆ ಏನಾಗುತ್ತೆ? ಹೆಚ್ಚು ಕಡಿಮೆ ಆಗುತ್ತೆ. ಅಲ್ಲಿ ಪ್ರಶ್ನೆ ಆಗ್ತಾನೆ ಹುಡುಗ, ಯಾರೋ ಶಿಷ್ಯ, ಯಾವುದೋ ಸಾತ್ವಿಕ ಆಹಾರ ಅಂದ್ರೆ ಹಣ್ಣುಗಳು, ತರಕಾರಿ ಇತ್ಯಾದಿ. ಉತ್ತರದಲ್ಲಿ ಕೆಲವರು ಮೀನು ತಿಂತಾರಲ್ಲ, ಅವರೇನು ಮಹರ್ಷಿಗಳು ಉತ್ತರ ಕೊಡಲ್ಲ. ಮಹರ್ಷಿ ಉತ್ತರ ಕೊಡಲ್ಲ. ಅದು ಕೊಡಬೇಕು ಅನ್ಸೋದಿಲ್ಲ, ಅವ್ರಿಗೆ ಕೊಡಬೇಕು ಅನ್ಸೋದಿಲ್ಲ. ಪಾಶ್ಚಾತ್ಯರು ಬೇರೆ ಬೇರೆ ಆಹಾರಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಅವರವರ ಒಂದು ದೇಶ, ಒಂದು ಕಾಲ, ಒಂದು ಪರಿಸ್ಥಿತಿ, ಏನು ಮಾಡೋಕ್ಕಾಗೋದಿಲ್ಲ. ನಾವು ಕರ್ನಾಟಕದಲ್ಲಿದ್ದೀವಿ, ನಮಗೆ ಸಾತ್ವಿಕನೂ ಸಿಗುತ್ತೆ, ತಾಮಸಿಕನೂ ಸಿಗುತ್ತೆ. ಆಯ್ಕೆ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ. ಆಯ್ಕೆ ಮಾಡ್ಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾಗಿ ಆಹಾರದ ಗುಣ ಮನಸ್ಸಿನ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ. ಉತ್ತರ ಕೊಟ್ಟರು. ಯಾವ ರೀತಿಯ ಆಹಾರ ತೆಗೆದುಕೊಳ್ತೀವೋ ಅದರ ಗುಣ ಮನುಷ್ಯನ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ. ಅದರಿಂದನೇ ಬ್ರಹ್ಮಕುಮಾರಿ ಸಮಾಜದವರು ಈರುಳ್ಳಿ ಬೆಳ್ಳುಳ್ಳಿ ಈಗಲೂ ತಿನ್ನಲ್ಲ. ಏನಲ್ಲ, ಸಾಧುಗಳು ತಿನ್ನಲ್ಲ ಸ್ವಾಮಿ. ಕಬೀರ್ ಪರಂಪರೆಯಲ್ಲಿ ಸಾಧುಗಳು ತಿನ್ನೋದಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ. ಅರ್ಥ ಆಯ್ತಾ? ಅದು ಸಾತ್ವಿಕ ಆಹಾರನೇ. ನಾವೆಲ್ಲ ತಿಂತೀವಿ. ಕಾರಣ ಇಷ್ಟೇ, ಆರೋಗ್ಯದ ದೃಷ್ಟಿಯಿಂದ ನಾವು ಅಲ್ಪ ಸ್ವಲ್ಪ ತಿಂತಾ ಇರ್ತೀವಿ. ನನ್ನ ಲೆಕ್ಕಕ್ಕೆ ಅವ್ರು ಯಾರು ತಿನ್ನಲ್ಲ, ಸಮಾಜಕ್ಕೆ ಅವ್ರು ಕಂಟಕನೇ ಅಂತಂಗೆ. ಯಾಕಂದ್ರೆ ನನ್ನ ಒಂದು ಭಾವನೆ, ಯಾಕಂದ್ರೆ ಬೆಳೀತಾರಲ್ಲ ರೈತರು, ಕಷ್ಟಪಟ್ಟು ಬೆಳೀತಾರೆ. ನೀವು ತಿನ್ಲಿಲ್ಲ ಅಂದ್ರೆ ನಮಗೆ ಮತ್ತೆ ನಾವು ತಿಂತಾ ಇದ್ದೀವಿ ಸ್ವಾಮಿ. ಯಾರೋ ಒಬ್ಬೊಬ್ರು ಬಿಡ್ತಾವೆ, ಅದೇ ಆಗೋದಿಲ್ಲ.
ಅದೇ ಕಂಟಕ ಆಗೋದಿಲ್ಲ. ಈರುಳ್ಳಿ 100 ರೂಪಾಯಿಗೆ 2 ಕೆಜಿ, ಇವಾಗ 3-4 ಕೆಜಿ. ಕಡಿಮೆ ಮಟ್ಟದಲ್ಲಿ ಉಪಯೋಗಿಸ್ತಾರೆ, ಇಲ್ಲ ಅಂತಿಲ್ಲ. ನೀವು ಹೇಳ್ದಂಗೆ ವೈದ್ಯರು ಹೇಳ್ತಾರೆ ಈರುಳ್ಳಿ ಅಲ್ಪ ಸ್ವಲ್ಪ ದೇಹಕ್ಕೆ ಬೀಳಬೇಕು ಅಂತ. ಅವ್ರ ದೇಹ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ, ಅರ್ಥ ಆಯ್ತಾ? ಅವ್ರಿಗೆ ಏನೂ ಆಗೋದಿಲ್ಲ, ಅವ್ರಿಗೆ ಏನೂ ಆಗೋದಿಲ್ಲ. ಅಡ್ಜಸ್ಟ್ ಆಗ್ಬಿಟ್ರೆ ದೇಹಕ್ಕೆ ಏನೂ ಆಗೋದಿಲ್ಲ. ಡಾಕ್ಟ್ರು ಹೇಳ್ತಾರೆ ಅಷ್ಟೇ, ಡಾಕ್ಟ್ರು ಹೇಳ್ತಾರೆ ಅಷ್ಟೇ. ನಾವೆಲ್ಲ ಸ್ವಲ್ಪ ಸ್ವಲ್ಪ ತಿಂತೀವಿ, ಇಲ್ಲ ಅಂತ ಹೇಳಿಲ್ಲ, ಅರ್ಥ ಆಯ್ತಾ? ಅದು ಸಾತ್ವಿಕ ಆಹಾರನೇ. ಹಾಗಾಗಿ ನಾವು ಆಹಾರವನ್ನು ಮೊದಲು ಬದಲಾವಣೆ ಮಾಡ್ಕೊಳ್ಳಿ. ಸುಮ್ಮನೆ ನಾವೆಲ್ಲರೂ ಏನು ಮಾಡಬೇಕು? ಆಹಾರ ಬದಲಾವಣೆ ಮಾಡಿಕೊಂಡ್ರೆ ಒಂದೊಂದೇ ಸ್ಟೆಪ್ ಅಲ್ಲಿಂದ ಶುರುವಾಗುತ್ತೆ ನಿಮ್ಮದು ಸಾಧನೆ. ನಾವು ಆಹಾರನೇ ಬದಲಾವಣೆ ಮಾಡ್ಕೊಳ್ಳಿಲ್ಲ, ಆತ್ಮನ ಪರಿಚಯ ಆಗ್ಬೇಕು ನಮಗೆ ಅಂದ್ರೆ ಸಾಧ್ಯ ಆಗೋದಿಲ್ಲ. ಸಾಧುಗಳು, ಈರುಳ್ಳಿನ ತಿನ್ನೋ ಸಾಧುಗಳು ಇದ್ದಾರೆ, ತಿಂದೇ ಇರೋ ಮಹಾತ್ಮರು ಇದ್ದಾರೆ. ಏನಮ್ಮ ಸತ್ಯ. ಮನೆ ಬಂದಿದ್ರು ಒಬ್ಬ, ಅವರು ಭೀಷ್ಮಾಚಾರ್ಯ ಅಂತ, ಭಿಕ್ಷಾಪತಿಯಿಂದ. ಅವರು ದಿಢೀರ್ ಬಂದ್ಬಿಟ್ರು ನಮ್ಗೆ. ಮೈಸೂರಿನಲ್ಲಿ ಇದ್ರು, ನಾವೇನು ಅವ್ರಿಗೆ ಏನು ಹೇಳಿ, ನಾವು ತಿಂಗಳು ಲಿಮಿಟೇಷನ್ ಅಲ್ಲೇ ಮಾಡೋದು. ಬಂದ್ಬಿಟ್ರು, ಹೇಳಿದ್ವಿ ಏನು ಊಟ, ನಾವು ಮಾಡಿರೋ ಊಟ ಮಾಡ್ತೀವ? ಓ ಅಂತ ಶ್ರೇಷ್ಠಂ ಸ್ವಾಮಿ ಅಂದ್ಬಿಟ್ರು. ಆಗೋಯ್ತು, ಅಷ್ಟೇ, ಮುಗಿದೋಯ್ತು. ಮನಸ್ಸಿನ ಮೇಲೆ ಒಂದು ಇದಿದೆ ಅಷ್ಟೇ, ಮನಸ್ಸಿನ ಮೇಲೆ. ಆ ಈರುಳ್ಳಿನೇ ಹೆಚ್ಚಾಗಿ ತಿಂದ್ರೆ ಏನಾಗುತ್ತೆ? ಕಣ್ಣಲ್ಲಿ ನೀರು ಬರ್ತಿದೆ. ಬೇಯಿಸ್ತಿದ್ರು ಆರೋಗ್ಯ ಕೆಡುತ್ತೆ. ಅದು ಮಿತವಾಗಿಲ್ಲ. ಅದಕ್ಕೆ ಸಾತ್ವಿಕ ಆಹಾರವನ್ನು ಸಹ ಮಿತವಾಗಿ ಊಟ ಮಾಡಿ, ಸೇವಿಸಿ. ಯಾವುದೇ ಹೆಚ್ಚಾಗಿ ತಿಂದ್ರೂ ನಷ್ಟ. ಸಾತ್ವಿಕ ತಿಂದು ಜಾಸ್ತಿ ತಿಂದು ಅದು ನಷ್ಟ ಇದೆ. ಮುಂದೆ ಹೇಳ್ತಾರೆ, ಯಹ ಔಸರ್ ನಹಿ ಚೇತು ಪ್ರಾಣಿ ಅಂದು ಕೊಯ್ ನಹಿ ತೇರ. ಇದೊಂದು ವಚನ ಬಗ್ಗೆ, ಇದು ಮಾರ್ಮಿಕ ವಚನ. ನಿಮ್ಗೆ ಮಾರ್ಮಿಕವಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಏನು? ಆಜ್ ಅಮಾರ ಸುನಹಲ್ ಅವಸರ್ ಹೈ. ಈಗ ನಮ್ಮ ಒಂದು ಮಾನವ ಜೀವನದ ಸಮಯ ಸುವರ್ಣ ಅವಕಾಶ ಇದ್ದಂಗೆ, ಸುವರ್ಣ ಅವಕಾಶ ಇದ್ದಂಗೆ. ಇದನ್ನ ಕಳೆದುಕೊಳ್ಳಬೇಡಿ, ಇದನ್ನ ಕಳೆದುಕೊಳ್ಳಬೇಡಿ. ಬೇರೆ ಜನ್ಮಗಳಲ್ಲಿ ಈ ರೀತಿ ಪ್ರಶ್ನೆ ಕೇಳೋತಕ್ಕಂಥ ಮಾತು ಬರೋಲ್ಲ. ಬರುತ್ತಾ? ಪಶು ಜನ್ಮದಲ್ಲಿ ಚಿಂತನೆ ಮಾಡೋದು ಬರುತ್ತಾ? ಒಳ್ಳೆಯದು ಕೆಟ್ಟದನ್ನ ಪಶು ಜನ್ಮದಲ್ಲಿ, ಪ್ರಾಣಿಗಳ ಜನ್ಮದಲ್ಲಿ. ಅದಕ್ಕೆ ಅವರು ಇಂಥ ಒಂದು ಸುಸಮಯ ಇದು ನಿಮಗೆ. ಆದ್ರಿಂದ ನೀನು ಈ ಸಮಯದಲ್ಲಿ ಸಾಧನೆಯನ್ನ ಮಾಡೋ, ನಿಮ್ಮ ಸ್ವರೂಪವನ್ನು ತಿಳಿಯೋವನ್ನ ಸಾಧನೆ ಮಾಡೋ, ನಿನ್ನ ಆರೋಗ್ಯವನ್ನ ಚೆನ್ನಾಗಿ ಇಟ್ಟಂತ ಆಹಾರವನ್ನ ಸೇವಿಸು. ಸಾಧನಾ के लिए स्वास्थ्य शरीर है. ಈ ಶರೀರನೇ ನಿಮಗೆ ಸಾಧನ ಮಾಡಕ್ಕೆ ಸಾಧ್ಯ, ಮನುಷ್ಯ ಶರೀರದಲ್ಲಿ. ಬೇರೆ ಶರೀರದಲ್ಲಿ ಸಾಧ್ಯ ಇಲ್ಲ. ಅದನ್ನ ನಿನ್ನ ಇದು ಸ್ವಸ್ಥವಾಗಿಟ್ಕೋ, ಆರೋಗ್ಯವಾಗಿ ಇಟ್ಕೋ. ಮತ್ತು ಸಾಧು ಸಂತರ ಅನ್ನ ದರ್ಶನ ಮಾಡು, ಭೇಟಿ ಮಾಡು, ಅವ್ರ ಸಂಘ ಮಾಡು. ಇದೊಂದು ಅವಕಾಶ ಮಾಡೋದಿಕ್ಕೆ, ಇದೊಂದು ಅವಕಾಶ. ಆದ್ರೆ ನಾವು ಮಾಡ್ತಾ ಇಲ್ಲ. ಕಾರಣ ಇಷ್ಟೇ, ನಮ್ಮನ್ನ ಪ್ರಪಂಚದ ಮಾಯೆಗಳಲ್ಲಿ ಮುಳುಗಿಸಿದ್ದಾರೆ. ಕೇದಾರ್ನಾಥ್ ಹೋದ್ರೆ ಮೋಕ್ಷ, ಬದ್ರಿನಾಥ್ ಹೋದ್ರೆ ಮೋಕ್ಷ, ಏನ್ ಸ್ವಾಮಿ ಮಾನಸ ಸರೋವರಕ್ಕೆ ಹೋದ್ರೆ ಮೋಕ್ಷ. ಬೇರೆ ಸ್ಥಳಗಳಿಲ್ಲ ಮೋಕ್ಷ. ರಮಣ ಮಹರ್ಷಿಗಳು ಹೇಳ್ತಾರೆ, ನಿನ್ನ ಸ್ವರೂಪದಲ್ಲೇ, ನಿನ್ನ ಆತ್ಮದಲ್ಲೇ ಮೋಕ್ಷನಪ್ಪ, ಬೇರೆ ಯಾವ ಲೋಕದಲ್ಲೂ ಇಲ್ಲ. ಅದನ್ನ ಪ್ರಚಾರ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಮೋಕ್ಷ, ಇಲ್ಲಿ ಮೋಕ್ಷ. ಆ ಪಾನ್ಕ ನರಸಿಂಹ ಸ್ವಾಮಿ ಹೋಗಿದ್ವಿ, ಪಾನ್ಕ ಕುಡಿದ್ಬಿಟ್ಟು ಮೋಕ್ಷ, ಪಾನ್ಕ ತೀರ್ಥ ಅಂತ ಕೊಡ್ತಾನೆ, ಒಂದೆರಡು ಚಮಚ ಇರುತ್ತೆ, ಕುಡಿದ್ಬಿಟ್ಟು ಮೋಕ್ಷ ಸಿಕ್ಬಿಡುತ್ತಾ? ಮೋಕ್ಷದ ವಿಧಾನ ಗೊತ್ತಿಲ್ಲ, ಮೋಕ್ಷ ಗೊತ್ತಿಲ್ಲ ಅವ್ರಿಗೆ. ಇನ್ನು ನಮ್ಗೆ ತಿಳಿಸ್ತಾರ ಅವರು? ತಿಳಿಸೋರ್ ಕಡೆ ಹೇಳ್ದಂಗೆ ಕೆಲವು ಗುರುಗಳು ಗೊತ್ತಿದ್ರು ಅದನ್ನು ತಗೊಂಬಂದು ಇಟ್ಕೊಂಡು ಅವರು ಸ್ವಾರ್ಥಕ್ಕೆ ಬಳಸ್ತಾರೆ. ಎಲ್ಲ ಗೊತ್ತಿರ್ತೈತೆ. ಕಮರ್ಷಿಯಲ್ ಜೀವನೋಪಾಯಕ್ಕೆ ಇದನ್ನು ಆರಾಧನೆ, ಅದು ಇದು ಪೂಜೆ ಎಲ್ಲ ಕಮರ್ಷಿಯಲ್. ಜೀವನ ನಡಿಬೇಕಲ್ಲ, ಹೌದನ್ನು ಜನಗಳೆಲ್ಲ ಇದಕ್ಕೆ ಬೀಳೋದು ಅಂತೇಳಿ ಅದನ್ನ ತಂದು ಮಾಡ್ತಾರೆ. ಅದಕ್ಕೆ ಇಲ್ಲಿ ಇವ್ರು ಹೇಳ್ದಂಗೆ 10 ವರ್ಷ ಆದ್ರೂ
ಇಷ್ಟೇ ಜನ. ಅದು ಯಾವ್ದಾದ್ರು ಒಂದು ನೀವು ಇಟ್ಕೊಂಡಿದ್ರೆ ಹಣ್ಣು ಕಾಯಿ ತಗೊಂಡ್ಬಂದ್ರೆ ಬರ್ತಾರೆ. ಬರ್ತಾರೆ. 50 ಜನ ಇಂಥದ್ದು ಆಗುತ್ತೆ ಅಂತೇಳಿ ನೀವು ಪ್ರಚಾರ ಮಾಡ್ಬಿಡ್ರಿ, ಅಲ್ಲಿ ಹೋದ್ರೆ ಹಿಂಗಾಯ್ತು ನನಗೆ ಅಂತೇಳಿ ಪ್ರಚಾರ ಮಾಡಿ ಅದಕ್ಕೆ ದುಡ್ಡು ಅವರೇ ಪ್ರಚಾರ ಮಾಡೋದು ಮಾಡಿಬಿಡ್ರಿ, ಹೌದು. ಎಲ್ಲ ಬರ್ತಾರೆ. ಮನೆ ಒಂದು ಮಾಡೋದು, ಪೂಜೆ ಮಾಡೋದು, ಪ್ರಸಾದ ಕೊಡೋದು. ಹೇಳಿ ಫೇಸ್ಬುಕ್ಕಲ್ಲಿ ಯಾರೋ ಒಬ್ಬ ಮಾತಾಡ್ತಾರೆ, ಚೌರಿಕ ಅದೇ ಸರ್ಕಾರ ನಿಮ್ಮ ಹೊಟ್ಟೆ ಪಾಡಿಗಾಗಿ ನಮ್ಮ ಹೊಟ್ಟೆನ ಹೊಡಿತಾ ಇದ್ದೀರಾ, ಶುಕ್ರವಾರ ಮಂಗಳವಾರ ಅದು ವಾರ ಈ ವಾರ ಅಂತ ಹೇಳ್ಬಿಟ್ಟು ನಮಗೆ ಕೆಲಸ ಇಲ್ದಂಗೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅದು ಒಂದು ಸ್ವಲ್ಪ ಅವ್ರಿಗಿನ್ನ ವಿಚಾರ ಮಾಡ್ಬೇಕಾಗಿದೆ. ಹಾ? ಅವ್ರಿಗಿನ್ನ ಹೌದೌದು, ನಿಜಾನೇ. ಖಂಡಿತ ಖಂಡಿತ. ಸುಮ್ಮನೆ ಕತ್ತಿ ಹಿಡ್ಕೊಂಡು ಹಿಂಗಂದ್ರೆ 500 ರೂಪಾಯಿ ತಗೊಂಡು ಬೆಳಿಗ್ಗೆನೋ ನಮ್ಮ ಸ್ನೇಹಿತರು ಒಬ್ರು ಮಾಡಿಸ್ಕೊಂಡೇ ಬಂದ್ರು, ಪಕ್ಕದಲ್ಲೇ ಕುತ್ಕೊಂಡ್ರು, ಬೇರೆ ಹೇಳಿದ್ರು ಸ್ನಾನ ಮಾಡಿಲ್ಲ ಮಾಡಿ. ಹಿಂದಿನ ಕಾಲದಲ್ಲಿ ಏನಕ್ಕೆ ರಾತ್ರಿ ಹೊತ್ತು ಮಾಡ್ತಾ ಇಲ್ಲ ಅಂದ್ರೆ ಸೌಕರ್ಯ ಇರಲಿಲ್ಲ ಸ್ವಾಮಿ, ಅವಾಗ ಲೈಟ್ ಸೌಕರ್ಯ ಐತೆ, ರಾತ್ರಿ ಹೊತ್ತು ಮಾಡ್ತಾರೆ. ಅದಕ್ಕ ಹಾ. ಎಷ್ಟು ಏನ್ ಚೆನ್ನಾಗಿ ಪ್ರಾಣ ಹೇಳ್ತಾ ತಿಂತಾರೆ. ಇದ್ದಾರೆ. ಅದಕ್ಕೆ ನಮ್ಮ ಬೆಂಗಳೂರಲ್ಲಿ ರಾತ್ರಿ ಹೊತ್ತು ಇರ್ತಾರೆ. ಇದೇ ಆಯ್ತಲ್ಲ, ಇಲ್ಲೂ ಮಾಡಿ. ಹಾ. ರಾತ್ರಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ನಾವು ರಾತ್ರಿ ಹೊತ್ತೇ ಹೋಗೋರು, 7 ಮೇಲೆ ಸ್ವಲ್ಪ ಫ್ರೀ ಆಗೋದು, ಅವಾಗ ಜನ ಇರಲ್ಲ ಅಂತ. ಅವ್ರು ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ನಾವು ಇನ್ನೂ ಅವಾಗ ಕಲಿತಾ ಇರೋರು, ಯಾಕೆ ಅವ ಲೈಟ್ ಕೂಡ ಇಲ್ಲ ಕಣೆ, ಅದಕ್ಕೆ ಬೆಳೆ ಆಗಲ್ಲ ಅಂತ ಹೇಳಿದ್ರು. 12 ಗಂಟೆ ಒಳಗಡೆ ಮಾಡಿಸ್ಬೇಕು ಅಂತ ಹೇಳ್ತಾರೆ, ಗೊತ್ತಿರೋ ದೊಡ್ಡರು ಬೆಳಿಗ್ಗೆ. ಕೆಲವೊಂದು ನಿಯಮಗಳಿದೆ ಅಷ್ಟೇ ಸರ್. ಬೆಳಿಗ್ಗೆನು ಸ್ನಾನ ಮಾಡೋದಕ್ಕೂ ಒಂದು ಹೇಳ್ಬಿಡ್ತಾರೆ, ರಾಕ್ಷಸ ಸ್ನಾನ, ಬ್ರಾಹ್ಮಣ ಸ್ನಾನ. ಬ್ರಾಹ್ಮಣ ಸ್ನಾನ ಬೆಳಗಿನ ಬ್ರಾಹ್ಮಣ ಸ್ನಾನ ಬೆಳಿಗ್ಗೆ ಮುಂಜಾನೆ 3 ಗಂಟೆ, ದಿನ 3 ಗಂಟೆಗೆ ಎದ್ದು ನಾವು ಮಾಡೋಕ್ಕಾಗತ್ತ? ಕೆಲಸ ಕಾರ್ಯಗಳು ಹೊಟ್ಟೆಪಾಡು ಅಲ್ಲ, ನಿಯಮಗಳು ಒಂದು ಮಾಡಿದ್ದಾರೆ, ಅದನ್ನು ಬೇಕಿರೋಷ್ಟು ತಗೊಳ್ಬೇಕು ಅಷ್ಟೇ. ನಾವು ಮಾಡ್ಲಿಕ್ಕೆ ಅವೆಲ್ಲ ಸಾಧ್ಯ ಇಲ್ಲ, ಅದಕ್ಕೆ ಅಂತ ಇದ್ದಾರೆ, ಅವ್ರು ಮಾಡ್ಕೊಳ್ತಾರೆ. ಅದಕ್ಕೆ ಕಬೀರ್ ಸಾಹೇಬ್ ಹೇಳಿದ್ದು, ನೀನು ಯಾವಾಗ ಬೇಕಾಪ್ಪ, ಯಾವ ಸಮಯದಲ್ಲಿ ಹೇಳ್ಕೊಳ್ಳೋ, ಸತ್ಯನಾಮ್ ಸತ್ಯನಾಮ್ ಸತ್ಯನಾಮ. ಮಲ ವಿಸರ್ಜನೆ ಕುತ್ಕೊಂಡಿರ್ತೀಯ, ಜಪ ಮಾಡ್ಕೊ. ಯಾಕಂದ್ರೆ ಅಲ್ಲಿ ಹೋಗ್ಬಿಟ್ರೆ ಏನ್ ಮಾಡ್ತೀಯ, ಟುಸ್ ಅಂದ್ಬಿಟ್ರೆ ಏನ್ ಸ್ವಾಮಿ, श्वास में नाम ले वृथा श्वास मति ना जाने श्वास को आवन होयನ ಏನು ಶ್ವಾಸ ಶ್ವಾಸ ನೀನು ಹೇಳ್ಕೊಂತಾ ಇರು, ಉಸಿರು ಉಸಿರು ಉಸಿರುಗೂ ಹೇಳ್ಕೊಂತಾ ಇರು. ಯಾವಾಗ ಈ ಉಸಿರು ಒಳಗಡೆ ಹೋಗಿದೆ ತಿರ್ಗಿ ಆಚೆ ಕಡೆ ಬರುತ್ತೋ ಇಲ್ಲ, ಆಚೆ ಕಡೆ ತಿರ್ಗಿ ಒಳಗಡೆ ಹೋಗುತ್ತೋ ಇಲ್ಲ. ವೃಥಾ ಶ್ವಾಸ ವೃತವಾಗಿ ಬಿಡಬೇಡ, ಶ್ವಾಸಕ್ಕೂ ಹೇಳ್ಕೊಂತಾ ಇರು ಸತ್ಯನಾಮ್ ಸತ್ಯನಾಮ್ ಸತ್ಯನಾಮ್. ಆ ಸ್ವರೂಪ ಹೆಸರು ಕೊಟ್ಟಿದ್ದಾರೆ ಆತ್ಮನಿಗೆ, ಸತ್ಯನಾಮ್ ಸತ್ಯನಾಮ್. ಅದನ್ನ ಹೇಳ್ಕೊಳ್ತಾ ಇರಿ ಸ್ವಾಮಿ, ಎಷ್ಟೋ ಪರಿವರ್ತನೆ ಆಗ್ತೀರಾ ನೀವು. ಒಬ್ಬೊಬ್ರು ಅಜಪ ಗಾಯತ್ರಿ ಅದನ್ನ ಇದ್ರಲ್ಲಿ ಹೇಳ್ತಾ ಆ ಜಪ ಅಷ್ಟೇ. ಜಪ ಮಾಡೋದಕ್ಕೆ ಆ ಜಪ ಮಾಡ್ಕೊಂತಾ ಇರಿ, ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇರಿ ಸತ್ಯನಾಮ್ ಸತ್ಯನಾಮ್. ಬದಲಾವಣೆ ಆಗ್ಬಿಡುತ್ತೆ ಒಂದು ವಾರ ನಿಮ್ಗೆ. ಕೆಲಸ ತಿರ್ಗ ಮನಸ್ಸು ಖಾಲಿ ಇರುತ್ತೆ, ಕೈ ಕೆಲಸ ಮನಸ್ಸು ಖಾಲಿ ಇರುತ್ತೆ. ಹೇಳ್ಕೊಳ್ಳಿ, ಯಾವಾಗ ಬಿಡಬೇಡಿ, ನೀವು ಬದಲಾವಣೆ ಆಗ್ತೀರಾ ನೋಡಿ, ಖಂಡಿತ. ಒಂದು ವಾರಕ್ಕಲ್ಲ, ಒಂದು 15 ದಿನಕ್ಕಾದ್ರೂ ಬದಲಾವಣೆ ಆಗುತ್ತೆ. ನಿಮ್ಮ ಮನಸ್ಸು ಶಾಂತಿ ಬಂದ್ಬಿಡುತ್ತೆ, ಸ್ವಲ್ಪನೇ. ವಿಷಯ ಸುಖಗಳ ಕಡೆ ಹೋಗೋದಿಲ್ಲ, ಮನಸ್ಸು ಹೋಗೋದಿಲ್ಲ. ಹಾಗಾಗಿ ಏನು ಹೇಳ್ತಾರೆ, ಇದೊಂದು ಅವಕಾಶ, ಗೋಲ್ಡನ್ ಆಪರ್ಚುನಿಟಿ ಸಾಧನೆ ಮಾಡೋದಕ್ಕೆ. ಬೇರೆ ದೇಹಗಳಲ್ಲಿ ಆಗೋದಿಲ್ಲ, ಬೇರೆ ದೇಹಗಳಲ್ಲಿ ಆಗೋದಿಲ್ಲ. ಸತ್ಸಂಗ ಮಾಡಿ, ಸತ್ಸಂಗ ನೋಡಿ, ಸತ್ಸಂಗದಿಂದ ಏನೇನು ನಮ್ಗೆ ಶುದ್ಧಿ ಆಗುತ್ತೆ ಅಂದ್ರೆ, ನಮ್ಮ ನಡೆ ಶುದ್ಧಿ ಆಗುತ್ತೆ, ಆಚರಣೆಗಳು, ನಡೆ, ನಮ್ಮ ನುಡಿಗಳು ಶುದ್ಧ ಆಗ್ತವೆ, ಮಾತುಕತೆಗಳು ಶುದ್ಧ ಆಗ್ತವೆ. ಎಂತ ಒಂದು ಒಳ್ಳೆ ವ್ಯಕ್ತಿ ಸಹವಾಸದಿಂದ ಕೆಟ್ಟೋಗ್ಬಿಡ್ತಾನೆ. ಒಳ್ಳೆ ಪ್ರೊಫೆಸರ್, ಇದೆಲ್ಲ ನಾವು ಉದಾಹರಣೆ ನೋಡಿರೋಂಥದ್ದು, ಅಕ್ಕಪಕ್ಕ ಕೇಳಿ. ಪ್ರೊಫೆಸರ್ ಅವನ ಬಾಯಿನಲ್ಲಿ ಕೆಟ್ಟ ಮಾತೇ ಬರಲ್ಲ. ಸೋಷಿಯಲ್ ಅಂತೇಳಿ ಜೊತೆ ಸೇರ್ಕೊಂಬಿಟ್ಟ,
ಸೋಷಿಯಲ್ ಆಗಿರ್ಬೇಕು. ಕಾಲೇಜು ಸಹಪಾಠಿಗೆ ಶಿಷ್ಯ ಅವನ ಬಾಯಿನಲ್ಲಿ ಒಂದಿನ ಕೇಳಿ ಬಂದ್ಬಿಡು. ಶಿಷ್ಯರಿಗೆಲ್ಲ ಆಶ್ಚರ್ಯ, ಏನ್ ಸ್ವಾಮಿಗಳೇ ಇನ್ನೇನು ಏನ್ ಸರ್ ನೀವು ಈಗ ಮಾತಾಡ್ಬಿಟ್ರಿ, ಯಾವ್ದು ಮಾತಾಡ ಅವನ ಅವ್ರು ಥಿಂಕ್ ಮಾಡಿ, ಓ ಇದೆಲ್ಲ ಏನು ಸಹವಾಸ ದೋಷದಿಂದ ಸಹವಾಸ. ಅದಕ್ಕೆ ಹೇಳ್ತಾರೆ ಸಹವಾಸ ಸತ್ಸಂಗದಿಂದ ಏನೇನು ಸಾಧ್ಯ? ನಮ್ಮ ನಡೆ ಶುದ್ಧವಾಗುತ್ತೆ, ನಮ್ಮ ನುಡಿ ಶುದ್ಧವಾಗುತ್ತೆ. ಯಾವಾಗ ಎರಡೂ ಶುದ್ಧವಾಗಿರುತ್ತೋ ನಮ್ಮ ಜೀವನದಲ್ಲಿ ಸಾರ್ಥಕತೆ ಕಂಡು ಬರ್ತಾ ಇದೆ. ಸಾರ್ಥಕತೆ ಇದು ಸತ್ಸಂಗದಿಂದ ಮಾತ್ರ ಸಾಧ್ಯ. ಇವೆಲ್ಲ ನಮ್ಮ ಆಚರಣೆ ಸೊಲೋಗ್ಬೇಕಾದ್ರೆ, ನಮ್ಮ ನುಡಿಗಳು ಸೊಲೋಗ್ಬೇಕಾದ್ರೆ ಸತ್ಸಂಗ ಮಾತ್ರನೇ. ಇಲ್ಲಿ ಸತ್ಸಂಗದಿಂದ ಖಂಡಿತ ತಮಗುಣ ರಜೋಗುಣ ಎಲ್ಲ. ಅದಕ್ಕೆ ಹೇಳಿದರೆ ಒಂದು ಉದಾಹರಣೆ ಕೊಡ್ತಾರೆ. ಸಾಕ್ರೆಟಿಸ್ ಅಂತ ಹಿಂದೆ ಇದ್ದ, ಆರ್ಥಿಕವಾಗಿ ಬಡವ. ಅವನು ಆರ್ಥಿಕವಾಗಿ ಬಡವ, ಮುರ್ಕುಲ್ ಗುಡ್ಸಲು ಇಲ್ಲದಿದ್ರು ಅವನು ಸತ್ಸಂಗದಿಂದ ಶ್ರೀಮಂತ ಸತ್ಸಂಗದಲ್ಲಿ ಅಷ್ಟು ತಂದಿದ್ದ. ಅವನು ಮುರ್ಕುಲಾಗಿದ್ರು, ಅವನು ಸತ್ಸಂಗ ಕೇಳಕ್ಕೆ ಶ್ರೀಮಂತರು ಸಾವಿರಾರು ಜನ ಸೇರೋರು ಕಾಲದಲ್ಲಿ. ಅವನ ಸತ್ಸಂಗ, ಅವನ ನುಡಿಗಳನ್ನ ಕೇಳೋದಿಕ್ಕೆ ಸತ್ಸಂಗ. ನಾವು ಬದಲಾವಣೆ ಆಗೋಣ, ಗುಣದಲ್ಲಿ ಬದಲಾವಣೆ ಆಗೋಣ. ಹಣ ಇದ್ದೇ ಇದೆ, ಸಂಪಾದನೆ ಮಾಡಿದ್ದೀವಿ, ನಮ್ಮ ಗುಣಗಳನ್ನ ಬದಲಾವಣೆ ಮಾಡ್ಕೊಳ್ಳೋಣ ಅಂತೇಳಿ ಅವನ ಮಾತು ಕೇಳಕ್ ಬರ್ತಾ ಇದೆ ಸಾಕ್ರೆಟಿಸ್. ನೂರಾರು ಜನ ಆತನಿಂದ ಸತ್ಸಂಗ ಪಡೆಯುವ ಅವನ ಸಿರಿ ನೋಡಿ. ಅದಕ್ಕಿಂತಲೂ ಹೆಚ್ಚಿನ ಮಾಹಿತಿ ಸತ್ಸಂಗ ಸತ್ಸಂಗ ಸವಿತು ಸತ್ಸಂಗ ಹೇಳ್ತಕ್ಕಂಥ ವಿಚಾರಗಳು ಅಲ್ಲ. ಹಾಗಾಗಿ ಸತ್ಸಂಗವನ್ನ ಮಾಡ್ರಿ. ಸತ್ಸಂಗವನ್ನು ಮಾಡಿದ್ರೆ ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಆಚರಣೆ ಎಲ್ಲವೂ ಶುದ್ಧವಾಗಿ ಇರುತ್ತೆ. ನಮ್ಗೆ ಕೋಪ ಬಂದ್ರು ನಾವೇ ನಿಯಂತ್ರಣ ಮಾಡ್ಕೊಳ್ಳೋಷ್ಟು ಶಕ್ತಿ ಬಂದ್ಬಿಡುತ್ತೆ ಸತ್ಸಂಗದಿಂದ. ಕೋಪ ಬರೋದಿಲ್ಲ ಅಂತಿಲ್ಲ, ಎಲ್ರಿಗೂ ಬರುತ್ತೆ. ನಾವೇ ನಿಯಂತ್ರಣ ಮಾಡ್ಕೊಳ್ಳೋಷ್ಟು ಶಕ್ತಿ ಬಂದ್ಬಿಡುತ್ತೆ. ವಿಷಯ ಸುಖಗಳು ಇಚ್ಛೆ ಬಂದಾಗ ಅದನ್ನ ನಿಯಂತ್ರಣ ಮಾಡೋ ಶಕ್ತಿ ಬಂದ್ಬಿಡುತ್ತೆ. ನಿಯಂತ್ರಣ ಮಾಡೋ ಶಕ್ತಿ ಬರುತ್ತೆ. ಒಳಿತು ಕೆಡ ಯೋಚನೆ ಒಳಿತನ್ನ ಮಾಡೋ ಶಕ್ತಿ ಬರುತ್ತೆ. ಬಹಳಷ್ಟು ನಾವು ಯಾವುದಕ್ಕೆ ಆದ್ರೂ ಒಪ್ಕೋಬಾರ್ದು ಅಂತ ಹೇಳ್ತಾರೆ. ಸಣ್ಣ ಕತೆ ಮೂಲಕ ಪರಿಚಯ ಮಾಡಿಸ್ಬೇಕು. ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾರೆ. ಯಾಕಂದ್ರೆ ಬೇಕು ನಾನು ಹೇಳ್ತೀನಿ, ಸತ್ಸಂಗ ಬಡಿಸ್ಬೇಕಾದ್ರೆ ಮೌನವಾಗಿದ್ರೆ ಅವ್ರ ಮೇಲೆ ಇರ್ತಾರೆ. ಅದಕ್ಕೆ ನಾವು ಲಾಠಿ ಇರೋದು ನಿಮ್ಮ ಕೈಗಲ್ಲಿ ಅನ್ನೋಂಥದ್ದು ಮಾತು ಹೇಳ್ತಾರೆ. ಅದಕ್ಕೊಂದು ಸಣ್ಣ ಉದಾಹರಣೆ ಮೂಲಕ ಹೇಳ್ತೀನಿ. ಒಂದು ಕಾಡಿನಲ್ಲಿ ಮಧ್ಯೆ ಒಂದು ದೊಡ್ಡ ಹುತ್ತ ಇತ್ತು. ಅದರಲ್ಲಿ ಒಂದು ದೊಡ್ಡ ಸರ್ಪ, ದುಷ್ಟ. ಆ ರಸ್ತೆನಲ್ಲಿ ಓಡಾಡಕ್ಕೆ ಬಿಡ್ತಾ ಇರಲಿಲ್ಲ ಯಾರನ್ನು. ಕಚ್ಚಿ ಬಿಡೋದು. ಯಾರು ಹೋಗ್ತಾ ಇಲ್ಲ ಅದರಿಂದ. ಎಲ್ಲ ಸಂಚಾರಿಗಳು ಯಾರನ್ನ ಪ್ರಯಾಣಿಕರು ಬಂದ್ರೆ ಆ ಕಡೆ ಹೋಗ್ಬೇಡಿ ಅಂತೇಳಿ ಹೇಳೋರು. ಹುಡುಗರು ಅಲ್ಲಿ ಆಟ ಆಡ್ತಾ ಇರೋರು ಮತ್ತೊಂದು ಕಡೆ ಹೋಗಿ. ಒಂದು ಬಾರಿ ಒಬ್ಬ ಋಷಿ ಬಂದ್ಬಿಟ್ಟ, ಮಹಾತ್ಮ. ಆ ಮಹಾತ್ಮನಿಗೆ ಹೇಳಿದ್ರು, ಆ ಕಡೆ ಹೋಗ್ಬೇಡಿ, ಸುಮ್ಮನೆ ಹುತ್ತಾ ಇದೆ, ಹಾವಿದೆ, ಸರ್ಪ ಇದೆ, ಅದು ದೊಡ್ಡ ದುಷ್ಟ, ಕಚ್ಚಿಬಿಡುತ್ತೆ ಹೋಗೋರ್ನ. ಏನ್ ಸುಮ್ಮನೆ ನಡೆದು ಹೋಗ್ತಾ ಇರೋರ್ನ ಕಚ್ಚಿಬಿಡುತ್ತೆ. ಆ ಮಹಾತ್ಮನಿಗೆ ಅದಕ್ಕೊಂದು ಒಳ್ಳೆ ಆಲೋಚನೆ ಹೇಳ್ಕೊಡೋಣ ಅಂತ ಮನಸ್ಸು ಬಂತು. ಅವರ ಹುಡುಗರ ಮಾತುಗಳನ್ನ ಲೆಕ್ಕಿಸದೆ ಬಂದ. ಅವನು ಬಂದ್ಬಿಟ್ಟು ತನ್ನ ಒಂದು ಬಲದಿಂದ ಅದ್ರ ಜೊತೆ ಮಾತಾಡ್ತಾರೆ. ನಿಂತ್ಕೋ, ಯಾಕೆ ಅಷ್ಟು ಅವಸರವಾಗಿ ಯಾಕೆ ಅಷ್ಟು ಅವಸರ? ನೀನ್ ನನ್ನ ಸ್ಥಾನ ಬಿಟ್ಟಿದ್ಯಾ, ನೀನ್ ಕಚ್ಚಿಬಿಡಬೇಕು. ಯಾಕೆ ನನ್ನ ಸ್ಥಾನಕ್ಕೆ ಬಂದಿದ್ಯಾ? ಇದು ನಿನ್ನ ಸ್ಥಾನ ಅಲ್ಲ, ಪ್ರಯಾಣ ಸ್ಥಾನ. ಇದು ಇದೆಲ್ಲ ಮಾಡಬಾರದು, ಇದು ತಪ್ಪು ಅಂತ ಒಂದು ಸತ್ಸಂಗ ಯಾವುದೋ ಒಂದು ಒಳ್ಳೆ ಕೋಪ ಮಾಡ್ಕೊ
ಹೇಳ್ದ, ಅದಕ್ಕೆ ಆಸೆ ಆಗುತ್ತೆ, ಕಚ್ಚದ್ ಬಿಟ್ಬಿಡ್ತು. ಈ ಹುಡುಗರು ಋಷಿ ಹೋಗಿದ್ದನ್ನು ನೋಡಿದ್ರಲ್ಲ, ಏನು ಕಚ್ಚಲಿವಲ್ಲ, ಇನ್ನು ಓಡಾಡಕ್ ಶುರು ಮಾಡಿದ್ರು. ಹುಡುಗರು ಬಂದ್ರು, ಇದು ಆಹಾರಕ್ಕೆ ಆಚೆ ಕಡೆ ಬಂದಾಗ ಅದನ್ನ ಮುಟ್ಟೋದು ಮಾಡಿದ್ರು, ಕಚ್ಚಲಿಲ್ಲ. ಆಮೇಲೆ ಸ್ವಲ್ಪ ಎಳ್ದಾಡೋದು ಮಾಡಿದ್ರು, ಕಚ್ಚಲಿಲ್ಲ. ಆಮೇಲೆ ಅದನ್ನ ಆಟ ಆಡಕ್ ಮಾಡಿಕೊಂಡ್ರು, ಸುತ್ತೋದು, ಬಿಸಾಕ ಮಾಡೋದು, ಮಂತದೆಲ್ಲ ಕಚ್ಚಲೇ ಇಲ್ಲ. ಯಾವಾಗ ಶಾಂತಿ ಇತ್ತು ಅದು, ಇವ್ರ ಆಟ ಆಡಿಸಿ ಅದು ದುರ್ಬಲ ಶರೀರದಲ್ಲಿ ದುರ್ಬಲ ಆಗುತ್ತೆ. ಮತ್ತೆ ಬಂದ ಮಹಾತ್ಮರು ಬಂದ್ರು ಆ ಕಡೆ, ಏನಾಗಿದೆ, ಯಾಕೆ ಹಿಂಗಾಗಿದ್ಯಾ ಸರ್, ಶಾಂತಿ ಏನು ಕಚ್ಚಬೇಡಿ, ಹುಡುಗರೆಲ್ಲ ನಮ್ಗೆ ಇಷ್ಟೊಂದು ಕೊಡ್ತಾರೆ. ಅವ್ರು ಹೇಳಿದ್ರು, ನಾನು ಬುಸ್ ಅಂತ ಹೇಳಿದ್, ನನಗೆ ಅಂತ ಹೇಳಿದ್ದೆ ಅಷ್ಟೇ. ಅಂದ್ರೇನು, ಕಸ್ತೀನಿ ನಾನು ಅಂತ. ಎದುರ್ಸಯ್ಯ, ನಿನ್ನ ರಕ್ಷಣೆ ನೀನ್ ಮಾಡ್ಕೋ. ಬುಸ್ಸನ್ನ ಬಿಡ್ಬೇಡ, ಕಚ್ಚಕರ ಕೋಪ ಮಾಡ್ಕೋ. ಉತ್ತರ ಸಿಕ್ತಾ ಸೊಮ್ಮೆ? ಹಾಗೆ ಸತ್ಸಂಗ, ನಮ್ಮ ಪ್ರತಿಯೊಬ್ಬರ ಜೀವನಕ್ಕೆ ಸತ್ಸಂಗ ಆಶಯ ಬೇಕು. ಸಜ್ಜನರ ಸತ್ಸಂಗಗಳು ಬೇಕು. ಸಂಘವಿಲ್ಲದೆ ಏನು ಪಡೆಯಲು ಸಾಧ್ಯವಿಲ್ಲ. ಹಾಗಾಗಿ ಸತ್ಸಂಗ ಮಾಡಿ, ಒಳ್ಳೆ ಜೀವಂತರ ಸಾಹಸ ಮಾಡಿ, ಸತ್ಯರ ಸಹವಾಸ ಮಾಡಿ. ಸತ್ಯ ಅಂದ್ರೆ ಇದೇನೆ, ಸತ್ಯ ಅಂದ್ರೆ ಇದೆ, ಆತ್ಮಜ್ಞಾನವೇ ಸತ್ಯ, ಅದಕ್ಕೆ ಸಂಬಂಧಪಟ್ಟ ಆಚರಣೆಗಳೇ ಸತ್ಯ. ಸತ್ಯರ ನುಡಿ ನಿತ್ಯರ ನಡೆತೀರ್ಥ, ಉತ್ತಮರ ಸಂಘವನ್ನು ತೀರ್ಥ, ಅರಿವ ನೀರದೆತ್ತನ ತೀರ್ಥ ಸರ್ವಜ್ಞ ಹೇಳ್ಬಿಟ್ಟಾರೆ. ಸತ್ಯ ನುಡಿಗಳ ನುಡಿಗಳೇ ತೀರ್ಥ, ಎಲ್ಲೂ ಏನು ಹೋಗ್ಬೇಕಾಗಿರೋದಿಲ್ಲ. ದುಡ್ಡು ಐತೆ ಹೋಗ್ತಾನೆ ಬರ್ತಾರೆ. ನಾನು ಹೋಗ್ತಾ ಇದ್ದೀನಿ ಹೇಳಿದೆ, ಅಣ್ಣ ಮಂತ್ರ ಕರ್ಕೊಂಡು ಹೋಗ್ತಾರೆ ಹೆಣ್ಮಕ್ಳು, ಎಷ್ಟು ಸರಿ 4-5 ಸರಿ ಆಗಿದೆ. ಬನ್ನಿ ಅಂತಾರೆ, ಹೋಗ್ತೀವಿ ಬರ್ತೀವಿ. ಹಾಗೆ ಅಲ್ಲಿ ಗುರುಗಳಿದ್ದಾರೆ, ದರ್ಶನ ಮಾಡಿ ನಮಸ್ಕಾರ ಮಾಡಿ, ಏನು ಆಗಲ್ಲ. ಏನಮ್ಮ ಆಗತ್ತೆ, ಅದನ್ನೇ ಹೇಳಿದ್ದು. ತಿಳ್ಕೊಳ್ಳಿ, ಹೋಗಿ ಒಳ್ಳೇದನ್ನ ಆರಿಸ್ಕೊಳ್ಳಿ, ಒಳ್ಳೇದನ್ನ ಆಚರಣೆ ಮಾಡಿ. ಯಾರು ಹೇಳಿದ್ರು ಅಷ್ಟೇ, ಬೇರೆ ಜಾತಿಯವನು ಅಲ್ಲ, ಒಳ್ಳೇದನ್ನ ಹೇಳ್ತಾನ. ನೀರಿಗೆ ಸತ್ಸಂಗ ಮಾಡ್ತಾ ಇದ್ರೆ ಒಳ್ಳೆ ಸಾಹಿತ್ಯ ಸಿಗುತ್ತೆ, ಒಳ್ಳೆ ವಿಚಾರ ಸಿಗ್ತವೆ, ಒಳ್ಳೆ ವಿಚಾರಗಳು ಸಿಗ್ತವೆ, ಮತ್ತು ಒಳ್ಳೆ ಒಳ್ಳೆ ಸತ್ಯವಂತರ ದರ್ಶನ ಆಗುತ್ತೆ, ಸತ್ಯವಂತರ ಆಗುತ್ತೆ, ದರ್ಶನ ಆಗುತ್ತೆ. ಏನಾದ್ರೂ ಒಂದು ಸಿಕ್ಕೇ ಸಿಗುತ್ತೆ ಸತ್ಸಂಗದಲ್ಲಿ. ಸಂತರ ದರ್ಶನದಿಂದ ಅಷ್ಟೇ, ಸತ್ಸಂಗದಿಂದ ಅಷ್ಟೇ, ಏನಾದ್ರೂ ಒಂದು ಸ್ವಲ್ಪ ಸಿಗ್ತಾ ಇರುತ್ತೆ. ನಮ್ಗೆ ಅರಿವಾಗೋದಿಲ್ಲ. ಕ್ರಮೇಣ ಸುಮ್ಮನೆ ಮಾಡ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು, ಮಾಡ್ತಾ ಇರ್ಬೇಕು, ಏನಾದ್ರೂ ಒಂದು ಒಳ್ಳೇದಾಗ್ತಾ ಇದೆ. ಹೆಂಗೋ ನಮ್ಮ ತಂದೆ ತಾಯಿಗಳು ಮಾಡಿ ಪುಣ್ಯ ಅನ್ಕೊಂಡು ನಾವು ಇರ್ತೀವಿ, ಅದರಿಂದ ಆಯ್ತು ಅನ್ನೋದು ಆಗೋದಿಲ್ಲ. ಗುರುಗಳ ದರ್ಶನದಿಂದ ಮಹತ್ವ ಇದೆ ಸರ್. ಗುರುಗಳ ದರ್ಶನದಿಂದ ಅಷ್ಟು ಮಹತ್ವ ಇದೆ. ಸತ್ಸಂಗ ಮಾಡಿ. अब हमें सावधानी हो जाना. ನಾವು ಈಗ ಎಚ್ಚರಿಕೆ ತಗೊಳ್ಳಿ. ಈ ಜನ್ಮದಲ್ಲೇ ಎಚ್ಚರಿಕೆ ತಗೊಳ್ಳಿ. ಇದನ್ನ ಯಾವ ಕಳ್ಕೊಂಡ್ರೆ ಹೋಯ್ತು ನಾವು, ಮತ್ತೆ ಯಾವ ಜನ್ಮನ. ನಾವು ಈಗ ನಮ್ಮ ಸ್ವರೂಪವನ್ನ ಪರಿಚಯ ಮಾಡ್ಕೊಳ್ಳಿ, ಪಹಚಾನ, ಮತ್ತು ಎಲ್ಲದೂ ಜಡವಾಸನೆಗಳನ್ನ ಬಿಡುವಂತರಾಗಬೇಕು. ಎಲ್ಲ ರೀತಿಯ ಜಡವಾಸನೆ. ಜಡ ಅಂದ್ರೆ ಗೊತ್ತಲ್ಲ, ತನ್ನ ಸ್ವರೂಪನ ತಿಳಿಯಕ್ಕೆ ಶಕ್ತಿ ಇಲ್ಲ, ಬೇರೆದನ್ನು ತಿಳಿಯೋ ಶಕ್ತಿನೂ ಇಲ್ಲ. ಜಡ ಕಚ್ಚೇರು ಏನ್ ಗೊತ್ತಾಗುತ್ತೆ? ಅದೇ ರೀತಿ ಹೊರಗಿನ ಮಂದಿರಗಳು ಅಲ್ಲ ಅಷ್ಟೇ. ಏನ್ ಗೊತ್ತಾಗುತ್ತೆ ಅವಕ್ಕೆಲ್ಲ? ಏನು, ಅವೆಲ್ಲ ಒಂದೊಂದು ಶಕ್ತಿ, ಒಂದೊಂದು ಶಕ್ತಿ. ಯಾವ ಆತ್ಮಜ್ಞಾನಿ ವ್ಯಕ್ತಿ ಆ ಜಡ ಶಕ್ತಿಯನ್ನ ಅಲ್ಲಾಡಿಸಬಲ್ಲ, ಜಡಶಕ್ತಿಯನ್ನ ಅಲ್ಲಾಡಿಸಬಲ್ಲ. ಕಬೀರದಲ್ಲಿ ನಡೆದಿದೆ, ಯೋಗಿ ಹೇಮನದಲ್ಲಿ ನಡೆದಿದೆ, ಎಲ್ಲ ಮಹಾತ್ಮರ ಜೀವನದಲ್ಲೂ ನಡೆದಿದೆ. ಎಲ್ಲ ಮಹಾತ್ಮರ ಜೀವನದಲ್ಲಿ ನಡೆದಿದೆ. ಆಯ್ತಾ?
ಹಾಗಾಗಿ ಆ ಜಡಶಕ್ತಿಗಳು ಅವುಗಳು ನಮ್ಮನ್ನ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಮತ್ತು ಅವುಗಳು ನಮ್ಗೇನು ಕೊಡೋಕ್ಕೂ ಸಾಧ್ಯ ಇಲ್ಲ. ಏನು ನಮ್ಮ ಪ್ರಾರಬ್ಧ ಕರ್ಮ, ನಮ್ಮ ಸಂತಾನ, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಐಶ್ವರ್ಯ, ಪದವಿ, ಇವೆಲ್ಲವೂ ನಮ್ಮ ಪ್ರಾರಬ್ಧ ಕರ್ಮಾನುಸಾರ ಅಲ್ಲ, ನಮ್ಮ ಪ್ರಾರಬ್ಧ ಕರ್ಮಾನುಸಾರ. ಅದರಿಂದ ಜಡವಾಸನೆಗಳನ್ನ ಬಿಡಿ, ಅವುಗಳ ಮೇಲೆ ಇರ್ತಕ್ಕಂಥ ಒಂದು ಅಪೇಕ್ಷೆನ ಬಿಡಿ. ಅದು ಮಾಡಿದ್ರೆ ನಮ್ಗೆ ಆಗ್ಬಿಡುತ್ತೆ, ಒಳ್ಳೇದಾಗತ್ತೆ. ಒಳ್ಳೇದೇನಂದ್ರೆ ಒಂದು ಶ್ರೀಮಂತ ಹುಟ್ಬೋದು, ರಾಜನಾಗ್ಬೋದು, ಮತ್ತೊಂದಾಗಿ ಹುಟ್ಟಬಹುದು. ಅನುಭವಿಸಕ್ಕೆ ದೇಹ ಬರಲಿ. ಮೇಲೆ 2 ಕಣ್ಣು, 2 ಒಂದು ಮೂಗು, ಬಾಯಿ ಎಲ್ಲ ಇರುತ್ತೆ. ಈ ಬಾಯಿ ಕಾಯಿಲೆ ಬರದೇ ಇರೋದಿಲ್ಲ, ಕಣ್ಣು ಕಾಯಿಲೆ ಬರದೇ ಇರೋದಿಲ್ಲ, ಕಿವಿ ಕೇಳಿಸದೇ ಇರೋದಿಲ್ಲ. ಅದೇ ನಮ್ಮ ಕ್ರಮೇಣ ಹಾಗೆ ಆಗುತ್ತೆ. ಹಾಗಾಗಿ ನಿಮ್ಮ ಸ್ವರೂಪವನ್ನು ತಿಳಿಯಿರಿ, ವಾಸನೆಗಳನ್ನು ಬಿಡಿ, ನಿಮ್ಮ ಸ್ವರೂಪದಲ್ಲಿ ಸ್ಥಿರವಾಗಿ ನಿಲ್ಲೋದಕ್ಕೆ ಪ್ರಯತ್ನ ಮಾಡಿ. ಸ್ಥಿರವಾಗಿ ನಿಲ್ಲೆ ಸಾರೆ ಜಡ ಪದಾರ್ಥಕ್ಕೆ ರಾಗ ಕಾ ಫಲ್ ಹೈ. ಎಲ್ಲ ಜಡ ಪದಾರ್ಥಗಳಿಂದ ಏನು ಅಂದ್ರೆ ಪ್ರೇಮ. ಅವುಗಳ ಮೇಲೆ ನಾವು ಇಟ್ಟರೆ ಪ್ರೇಮ ಉತ್ಪತ್ತಿ ಆಗ್ತದೆ. ಓ ಅದರಿಂದ ನಮ್ಗೆ ಹಿಂಗಾಯ್ತು, ಮತ್ತೆ ನಮ್ಮ ಮನೆಯವ್ರಿಗೆ ಮಾಡಕ್ಕೆ ಮಟನ ಇದೆಲ್ಲ ಬಂದ್ಬಿಡುತ್ತೆ. ಓ ಅದು ಮಾಡ್ರಪ್ಪ, ಮನೆ ದೇವ್ರನ್ನ ಬಿಡಬೇಡ್ರಪ್ಪ, ಮಾಡಿ ನಾವೇ ಹೇಳ್ತಾ ಇರ್ತೀವಿ, ಪ್ರೇಮ ಉಂಟಾಗುತ್ತೆ. ಹಾಗಾಗಿ ಅದೊಂದು ಪದ್ಧತಿ ಮಾಡ್ಕೊಳ್ಳಿ. ಹುಡುಗರು ಇಲ್ಲಿ ಬರೋದಿಲ್ಲ, ಅವ್ರು ಅಲಾರ್ಮ್ ಅವ್ರೆ ಅಂತ ರಮಣ ಹೇಳ್ತಾರೆ. ಮೂರ್ತಿ ಬಗ್ಗೆ ಕೇಳಿದಾಗ ಅದ್ರ ಮೇಲೆ ಆಸೆ ಇರೋದು ಮಾಡ್ಕೊಳ್ಳಿ ಬಿಡಿ, ಅದರಿಂದ ತೃಪ್ತಿಯನ್ನು ಪಡೀಲಿ ಬಿಡಿ. ಆದರೆ ಹೊರಗಡೆ ಇಲ್ಲ ಅವರಿಗೆ ಅಷ್ಟೇ. ಒಂದು ಮನಃಶಾಂತಿ, ತಾತ್ಕಾಲಿಕವಾದ ಮನಃಶಾಂತಿ ಹೇಳಿದ್ವಲ್ಲ ರಾಜನ್ಗೆ, ಅಷ್ಟೆಲ್ಲ ಮಾಡಿಸಿದ್ರು ಒಂದಿನ ಶಾಂತಿ, ಮರುದಿನ ಶಾಂತಿ. ಶಾಶ್ವತವಾದ ಶಾಂತಿ ಬೇಕು, ಆನಂದ ಬೇಕು ಅಂದ್ರೆ ನೀವು ಆತ್ಮನನ್ನೇ ತಿಳಿಬೇಕು ಅಂತ ಹೇಳ್ತಾರೆ. ಆತ್ಮನನ್ನೇ ತಿಳಿದ್ರೆ ಮಾತ್ರ ಏನಪ್ಪ ನಿಮ್ಗೆ ಸಾಧ್ಯ, ಇಲ್ಲ ಅಂದ್ರೆ ಏನೂ ಸಾಧ್ಯ ಆಗೋದಿಲ್ಲ. ಇಂಥವೆಲ್ಲ ಅಧ್ಯಯನ ಮಾಡ್ತಾ ಇದ್ರೆ ನಮ್ಗೆ ಆಗ್ಬಿಡುತ್ತೆ. ನಿಜವಾದ ಶಾಂತಿ ಅಂದ್ರೆ ಆನಂದ, ಸ್ವರೂಪ ಆನಂದ. ಬೇರೆ ಸುಖಗಳಲ್ಲ, ಆನಂದವಲ್ಲ. ನಮ್ಗೆ ಮಕ್ಕಳಿಂದ ಸುಖ, ಹೆಂಡತಿಯಿಂದ ಸುಖ, ಗಂಡನಿಂದ ಸುಖ, ಇವೆಲ್ಲ ಶಾಶ್ವತವಾದ ಆನಂದ, ಕ್ಷಣಿಕವಾದ ಸುಖ. ಹೇಳ್ತಾರೆ ನಿಜವಾದ ಶಾಂತಿ ಎಂದರೆ ಆನಂದವೇ. ಸುಖಗಳು ಆನಂದವಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಹೊರಡು. ಆ ಸುಖಗಳು ನಮ್ಗೆ ಆನಂದ ಕೊಡೋದಿಲ್ಲ, ಆನಂದ ಕೊಡೋದಿಲ್ಲ. ಹಾಗಾಗಿ ಸತತವಾಗಿ ಸಾಧನೆ ಮಾಡಿ. ಖಡ್ಗ ಉಜ್ಜಿದಷ್ಟು ಹರಿತಗೊಳ್ಳುವಂತೆ ಸಾಧನೆ ಮನಸ್ಸು ಹರಿತವಾಗುತ್ತದೆ. ನಾವು ಸಾಧನೆ ಮಾಡ್ತಾ ನಮ್ಮ ಸ್ಥಿತಿ ಬದಲಾವಣೆ ಆಗ್ತಾ ಇರ್ತದೆ, ನಮ್ಮ ಆಚರಣೆಗಳು, ನಮ್ಮ ಕಾರ್ಯಗಳು. ಹಾಗಾಗಿ ಮಾಡಿ ಏನು, ನಿಜವಾದ ಶಾಂತಿಯನ್ನು ಪಡೆಯೋದಕ್ಕೆ ಸಾಧನೆ ಮಾಡಿ. ನಿಜವಾದ ಶಾಂತಿಯನ್ನು ಪಡೆಯೋದಕ್ಕೆ ಸಾಧನೆ ಮಾಡಿ. ಹೇಳ್ತಾರೆ ಪ್ರಶ್ನೆ, ಏಕತೆ ಮತ್ತು ಚಾಂಚಲ್ಯಗಳು ಸಹಕಾರಿಗಳು ಏನಾದರೂ ಇವೆಯೇ? ಏಕಾಗ್ರತೆ, ಚಂಚಲ ನಿವಾರಣೆ, ದೈಹಿಕವಾಗಿ ಜೀರ್ಣಿಸಲು ಸಹಾಯಕವಾದ ಇತರ ಅಂಗಗಳು ಕೆರಳಿಕೆಯಿಂದ ಮುಕ್ತವಾಗಿರಬೇಕು. ನಮ್ಮ ದೇಹ ಜೀರ್ಣ ಆಗತಕ್ಕಂಥ ಆಹಾರವನ್ನ ತೆಗೆದುಕೊಳ್ಳಿ, ಮತ್ತು ಆಹಾರವನ್ನು ಊಟ ಮಾಡೋದ್ರಿಂದ ನಮ್ಮ ಅಂಗಾಂಗಗಳು ಉದ್ರೇಕ ಆಗಬಾರದು, ಅದರಿಂದ ಮುಕ್ತವಾಗಿರಬೇಕು ಅಂತ ಆಹಾರ ತೆಗೆದುಕೊಳ್ಳಿ. ಮನಸ್ಸು ಕೆರಳಬಾರದು ಅಂತ ಆಹಾರ ತೆಗೆದುಕೊಳ್ಳಿ. ಅಂದ್ರೆ ಕ್ರೋಧ ಬರಬಾರದು. ಪ್ರಯತ್ನ ಮಾಡಿ ಊಟ ಮಾಡತಕ್ಕಂತ ಆಹಾರ ಕ್ರೋಧವೇ. ಆದ್ರಿಂದ ಪ್ರಮಾಣ ಗುಣದಲ್ಲಿ ಆಹಾರವನ್ನ ನಿಯಂತ್ರಿಸಬೇಕು. ಹೇಳ್ತಾರೆ ಮೆಣಸಿನಕಾಯಿ, ಅತಿಯಾದ ಉಪ್ಪು, ಈರುಳ್ಳಿ,
ಮದ್ಯ, ಗಾಂಜಾ ಮುಂತಾದ ರಾಜಸ ವಸ್ತುಗಳನ್ನು ವರ್ಜಿಸಿ ಸಾತ್ವಿಕ ಆಹಾರವನ್ನು ಸ್ವೀಕರಿಸಬೇಕು. ಮೆಣಸಿನಕಾಯಿ, ಅತಿಯಾದ ಉಪ್ಪು, ಈರುಳ್ಳಿ, ಮದ್ಯ, ಗಾಂಜಾವೆಲ್ಲ ಬಿಡಬೇಕು. ಅದಕ್ಕೆ ಸಂಬಂಧಪಟ್ಟದ್ದು ಒಂದೆರಡು ಕೊಟ್ಟವ್ರೆ, ಏನೇನು ಬೇಕೋ ಅದನ್ನ ಚಿಂತೆ ಮಾಡ್ಕೊಳ್ಳಿ. ವರ್ಜಿಸಿ ಸಾತ್ವಿಕ ಆಹಾರ ತೆಗೆದುಕೊಳ್ಬೇಕು. ಮತ್ತೆ ಮಲಬದ್ಧತೆ, ತೂಕಡಿ, ಉದ್ವೇಗ ಇವುಗಳನ್ನ ಆಹಾರವನ್ನು ತ್ಯಜಿಸಬೇಕು. ಮಾನಸಿಕವಾಗಿ ಯಾವ ಒಂದು ವಿಷಯ ಆಸಕ್ತಿ ವಹಿಸಿ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಯಾಕಂದ್ರೆ ಪರಮಾತ್ಮನ ಪಂಚ ವಿಷಯಗಳಲ್ಲ. ವಿಷಯ ಅಂದ್ರೆ ನಮ್ಗೆ ಗುರುಗಳು ಕೊಡ್ತಾರೆ, ಮನಸ್ಸು ಆಗ್ಬಾರ್ದು ಅಂದ್ರೆ ಸ್ಮರಣೆ ಮಾಡಬೇಕು, ಧ್ಯಾನ ಕೂತ್ಕೊಳ್ಬೇಕು, ಧ್ಯಾನ, ಗುರುಮೂರ್ತಿ ಧ್ಯಾನ ಅಂತೇಳಿ, ಗುರುಮೂರ್ತಿ ಧ್ಯಾನ ಅಂತ ಹೇಳ್ಕೊಡ್ತೀವಿ. ಅದನ್ನ ಹೇಳ್ಕೊಡ್ತೀವಿ, ಅದನ್ನ ಹೇಳ್ಕೊಡ್ತೀವಿ. ಈ ರೀತಿ ಮಾಡ್ತಾ ಮಾಡ್ತಾ ನಮ್ಗೆ ವೈರಾಗ್ಯ ಕ್ರಮೇಣ ಬಂದ್ಬಿಡುತ್ತೆ, ಏಕಾಗ್ರತೆ ಬರುತ್ತೆ. ಹೇಳ್ತಾರೆ ದೈವ ಅಥವಾ ಎಲ್ರಿಗೂ ಅನುಕೂಲ ಆಗಿ ಅಲ್ಲಿ ದೊಡ್ಡ ದೊಡ್ಡ ಸಭೆ ಹೌದಾ ಆರಿಸ್ಕೊಳ್ಳೋದ್ರಲ್ಲಿದೆ. ಗುರುಗಳನ್ನ ಆರಿಸ್ಕೊಂಡು ಚಿಂತನೆ ಮಾಡೋರು ಇರ್ತಾರೆ, ಆ ಗುರುಗಳು ಹೇಳಿರ್ತಕ್ಕಂಥ ಮಂತ್ರಗಳನ್ನು ಹೇಳ್ಕೊಂಡು ಚಿಂತನೆ ಮಾಡೋರು ಇರ್ತಾರೆ. ಅವ್ರು ರಮಣ ಮಹರ್ಷಿಗಳ ಸಭೆಯಲ್ಲಿ ಇರ್ತಾರಲ್ಲ, ಅದಕ್ಕೆ ಹೇಳ್ಬಿಟ್ರು ಅದನ್ನ ನಾವು ತಗೊಂಡು ಅರ್ಥ ಮಾಡ್ಕೊಳ್ಳೋದ್ರಲ್ಲಿದೆ. ದೈವ ಅಂದ್ರೆ ನಮ್ಗೆ ಯಾರು ದೈವ? ದೇವರು, ಗುರುಗಳೇ ದೇವರು. ನಮ್ಗೆ ಯಾರು ಗುರುನ್ ಮಾಡಿರ್ತಾರೋ ಅವ್ರಿಗೆ ಗುರುಗಳೇ ದೇವರು, ಗುರುಗಳೇ ದೇವರು. ಮತ್ತು ಅವರು ಏನೋ ಹೇಳ್ಕೊಟ್ಟು ಪಠಿಸಿ, ಆಗ ನಿಮ್ಮ ಮನಸ್ಸಿನ ಚಾಂಚಲ್ಯ ನಿವಾರಣೆ ಆಗುತ್ತೆ, ಚಂಚಲ ನಿವಾರಣೆ ಆಗುತ್ತೆ. ಇಲ್ಲಿ ಹೇಳ್ತಾರೆ ವಾಸನೆಗಳನ್ನು ಮಾಡುವುದಕ್ಕೆ ಸಾಧ್ಯ ಆಗುತ್ತೆ, ನಾಶ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಂಥ ಅವಸರವನ್ನು ಬಿಡುವ, ಜಡವಾಸನೆಗಳನ್ನ ದೂರ ಮಾಡ. ದೇಹ, ಪ್ರಾಣಿ ಪದಾರ್ಥ, ಪದ ಪ್ರತಿಷ್ಠಾ, ದೃಶ್ಯ ಜಗತ್ में हमारी ಅಂತ ಮನುಷ್ಯನಿಗೆ ದೇಹ ವಾಸನೆ ಇದೆ, ಪ್ರಾಣಿ ಪದಾರ್ಥಗಳ ವಾಸನೆ ಇದೆ, ಪ್ರತಿಷ್ಠೆಗಳ ವಾಸನೆ ಇದೆ, ದೃಶ್ಯಗಳ ವಾಸನೆ ಇದೆ. ಇವುಗಳಲ್ಲಿ ಮನೆ, ಹೆಂಡತಿ, ಅಣ್ಣ ನನ್ನವನು, ಇವ್ರ ಮೇಲೆ ಪ್ರೇಮ, ಅಹಂ ಅನ್ನೋದು ಎಲ್ಲ ಬಿಡಿ. ಇವುಗಳೆಲ್ಲ ಭಯ, ಇವೆಲ್ಲ ಭಯಕ್ಕೆ ಕಾರಣವಾಗಿದೆ. ಒಂದು ಪದಾರ್ಥನ ಅತಿ ಪ್ರೀತಿಸ್ತಾ ಇರ್ತೀವಿ, ಅದನ್ನ ಕಳೆದೋಯ್ತು ಅಂತ ಚಿಂತನೆ ಮಾಡಿದ್ರೆ ಭಯ ಉಂಟಾಗುತ್ತೆ, ಅದಕ್ಕೆ ಮಾಡ್ತೀವಿ. ಹಾಗಾಗಿ ಅವುಗಳಿರ್ತಕ್ಕಂಥ ಅಹಂಕಾರ ಸ್ವಲ್ಪ ದೂರ ಇದೆ, ಬಿಟ್ಬಿಡೋದಲ್ಲ ಅವ್ರನ್ನೇ, ಬಿಟ್ಬಿಡೋದಲ್ಲ. ಆಗ್ಲೇ ಹೇಳಿದ್ರಲ್ಲ, ಯಾರನ್ನು ಬಿಡೋದು ಬೇಕಾಗಿಲ್ಲ. ಪ್ರೇಮ ಮತ್ತು ನಾನು ನನ್ನದು ಅನ್ನೋದು ಇರುತ್ತಲ್ಲ, ಅಹಂನ ಬಿಡಿ, ಅದನ್ನ ಬಿಡಿ. ಇದನ್ನ ಬಿಟ್ಟಂತವರಾಗಿ ನಿಮ್ಮ ಸ್ವರೂಪದಲ್ಲಿ ನಿಲ್ಲುವಂತರಾಗಿ, ಸ್ಥಿತ್ ಅಂದ್ರೆ ನಿಲ್ಲೋದು, ನಿಲ್ಲುವಂತರಾಗಿ, ಆಗ ನಿಮ್ಗೆ ಒಳ್ಳೆ ದಶ ಅಂದ್ರೆ ಗತಿ, ಸದ್ಗತಿ ಸಿಗುತ್ತೆ. ಪೌಂಚಿ ಜಾಯೆ, ದಶ ಮೇ ಪೌಂಚಿ ಜಾಯೆ, ಸದ್ಗತಿಯನ್ನ पढ़िए वो। यदि हमने यह काम अभी नहीं किया तो अंत में हमारा साथी कोई नहीं होगा। ನಾವು ಈಗ ಈ ಕೆಲಸ ಮಾಡ್ಕೊಳ್ತಾ ಹೋಗಿ ನಾವು ಅಲ್ಲಿ ಸೇರ್ಬೇಕು ಸ್ಥಿತಿನಲ್ಲಿ. ಇಲ್ಲದೆ ಇದ್ದ ಪಕ್ಷದಲ್ಲಿ
ಮರಣ ಕಾಲದಲ್ಲಿ ಕೊನೆ ಸಮಯದಲ್ಲಿ ನಿಮ್ಮ ಜೊತೆ ಯಾರೂ ಬರೋದಿಲ್ಲ. ಬಂದಿದ್ದಾರ ಸ್ವಾಮಿ? ಬಂದಿದ್ದಾರ? ಇದ್ದೀರಾ? ನಮ್ಮ ತಂದೆ ಹೊರಟೋದ್ರು, ಅವ್ರ ಜೊತೆ ನಾವು ಹೋದ್ವಾ? ನಮ್ಮ ತಾಯಿ ಹೋದ್ರು, ಅವ್ರ ಜೊತೆ ನಾವು ಹೋದ್ವಾ? अंत में हमारा साथ कोई नहीं रहेगा. ಯಾರು ಇರೋದಿಲ್ಲ ನಮ್ಮ ಜೊತೆ, ಯಾರು ಇರೋದಿಲ್ಲ. जब शरीर साथ नहीं देता तब अन्य कौन साथ देगा? ಪ್ರಶ್ನೆ. ಶರೀರನೇ ನಮ್ಮ ಜೊತೆ ಇಲ್ಲ, ಇದನ್ನ ಯಾರಪ್ಪ ಜೊತೆ ಇದ್ದಾರೆ? ಈ ಶರೀರ ಬಿಟ್ಟು ಹೋಗ್ತೀವಲ್ಲ ಇಲ್ಲಿ. ಕೈ ಕೊಡ್ತದ್ದು ಹಾ, ಕೈ ಕೊಡ್ತದೆ ಯಾವತ್ತ ನಾವ್ ಹೇಳ್ದಂಗೆ ಕೇಳಲ್ಲ, ಹೋದಂಗೆ ನಾವು ಹೋಗ್ಬೇಕು. ಇನ್ನೊಂದು ವಚನ, ಕೈ ಕಬೀರ್ ಸುನೋ ಸಂತೋ ಕಠಿಣ ಕಾಲ ಗೇರ. ಹೇಳ್ತಾ ಇದ್ದಾರೆ, ಏ ಸಂತೋ, ಸಂತರೇ, ಕಾಲನು ಅನ್ನೋದು ನಿಮ್ಮನ್ನ ಸುತ್ಕೊಂಡ್ಬಿಟ್ಟಿದ್ದಾನೆ, ಬಿಟ್ಟಿಲ್ಲ. ನಿಮ್ಮನ್ನ ಅದರಲ್ಲಿ ಸರ್ಕಲ್ ನಲ್ಲೇ ಇಟ್ಕೊಂಡಿದ್ದಾನೆ. ಕಾಲ ಮೃತ್ಯು ಅಂತಾರೆ, ಸಮಯನು ಅಂತಾರೆ. ಸಮಯ ಸುತ್ತಿದೆ. 365 ದಿನ, ವಾರದಲ್ಲಿ 7 ದಿನ ಸುತ್ತೀವಿ. ಊಟ ಮಾಡ್ತೀವಿ, ಕೆಲಸ ಮಾಡ್ತೀವಿ. ಸಮಯ 24 ಗಂಟೆ. ಅವರು गया ಎಂಟು ಜಾವ ಇದೇ ರೀತಿ ಮಾಯೆಯ ಬಲೆನಲ್ಲಿ ಹಾಕೊಂಡ್ಬಿಟ್ಟಿದ್ದೀವಿ ನಾವು. 8 ಜಾವ, ಒಂದು ಜಾವಕ್ಕೆ 3 ಗಂಟೆ, 3 24 ಗಂಟೆ, 12 ಗಂಟೆ ಮಲಗ್ತೀವಿ, 10 ಗಂಟೆ ಮಲಗ್ತೀವಿ, ಇನ್ನು 10 ಗಂಟೆ ಕೆಲಸ ಮಾಡ್ತೀವಿ, ಇನ್ನು 2 ಗಂಟೆ ಟೈಮ್ ಅಲ್ಲಿ ಇಲ್ಲಿ ವಾಕಿಂಗ್ ಕಾಳು ಹೊರಟೆ ಮುಗಿದಾಯ್ತು. ವಾಕಿಂಗ್ ಹೋಗ್ಬಾರ್ದು ಅಂತ ಹೇಳಿದ್ದು ವಿಚಾರ ಕಳೀತಾ ಇದ್ದೀವಿ ಈ ರೀತಿ ಅಷ್ಟೇ. ಆರೋಗ್ಯದಿಂದ ಹೋಗ್ಬೇಕು ಅವಾಗ ಮಾತಾಡ್ಬೇಕು ಅಂತ ಹೇಳಬಾರ್ದು. ಒಟ್ಟಾಗೆ ನಮ್ಮ ಸಮಯವನ್ನ ಈ ರೀತಿ ಕಳೀತಾ ಇದ್ದೀವಿ. ಜೀತಲಿಯ ಜವ ಯಮನಿಗೆ ಏನಂತ ಬಂದ್ಬಿಡ್ತು. ಈ ಮಾಯಾ ಪ್ರಪಂಚದಲ್ಲೇ ನಾವು ಊಟೋದು, ಮಲಗೋದು, ನಿದ್ದೆ ಮಾಡೋದು, ಊಟ ತಿನ್ನೋದು ಕೆಲಸ ಆಗುತ್ತೆ. ಈ ರೀತಿ ಕಾಲ ಕಳಿಬೇಡಿ. ಕಾಲಲ್ಲಿ ಶಬ್ದ ಹೇಳ್ತಾರೆ, ಸಮಯನು ಅಂತ ಹೇಳ್ತಾರೆ, ಮೃತ್ಯು ಅಂತ ಹೇಳ್ತಾರೆ. ಅವನು ನಿಮ್ಮ ಸುತ್ತುವರೆದು ಹಿಡ್ಕೊಂಡ್ಬಿಟ್ಟಿದ್ದ. ಅಜ್ಞಾನ ಅಲ್ಲ, ಜ್ಞಾನದ ಕಡೆ ಬಿಡೋದೇ ಇಲ್ಲ. ಕಾಲನು ಸಮಯ ಬಿಡೋದಿಲ್ಲ, ಕೊನೆ ಮೃತ್ಯು ಬಿಡೋದಿಲ್ಲ. ಕೆಲಸ ಐತಪ್ಪ, ಕೆಲಸ ನನ್ಗೆ ಐತಪ್ಪ, ಬನ್ನಿ ಅಂದ್ರೆ ಬಿಡುವಿಲ್ಲ, ಬನ್ನಿ ಅಂದ್ರೆ ಬಿಡುವಿಲ್ಲ. ಪರಿಸ್ಥಿತಿನೂ ಹಂಗೆ ಇದೆ. ಅದು ಸಹ ನಾವು ಬಿಡುಕೊಳ್ಳಿ, ಪಿಕ್ಚರ್ ಬಿಡು ಮಾಡ್ಕೊಳ್ತೀವಲ್ಲ, ಮಾಡ್ಕೊಳ್ತಾರೆ. 1 ಗಂಟೆ, ಕೇವಲ 1 ಗಂಟೆ ಕಾಲ ನಿಮ್ಮನ್ನ ನೀವು ತಿಳಿಯಕ್ಕೆ, ಆತ್ಮಜ್ಞಾನವನ್ನು ತಿಳಿಯಕ್ಕೆ ಬಿಡು ಮಾಡ್ಕೊಳ್ಳಿ. ದಿನದಲ್ಲಿ ಕೇಳಿದ ಮೇಲೆ ದಿನದಲ್ಲಿ ಒಂದು 10 ನಿಮಿಷ, ಅರ್ಧ ಗಂಟೆ ಬೆಳಿಗ್ಗೆ ಇಲ್ಲ ಅಂತಾರೆ, ಅವ್ರನ್ನ ಅವರೇ ಕೇಳ್ಕೊಂಡಾಗ ಮಾಡ್ಕೋತಾರೆ. ಅಲ್ಲಿಗೆ ಕೆಲವರು ಅನುಭವಿಗಳು ಹೇಳ್ತಾರೆ, ನೀನು ಯಮನಿಗೆ ಬೇಡ, ಯಮನ ನೀನು ತಾರಿಸ್ಕೋಬೇಡ ಅಂದ್ರೆ ಅಲ್ಲಿಗೆ ನಾವು ನಮ್ಮಿಂದ ಮುಕ್ತನಾಗಿ ಆತ್ಮಜ್ಞಾನದಲ್ಲಿ ಬರಬೇಕು ಅಂತ ಒಂದು ಇಲ್ಲದೆ ಯಮನಿಂದ ಗೆದ್ದಂಗೆ ಅಂತ ಅದಕ್ಕೆ ಯಮನಿಂದ ಗೆದ್ದಂಗೆ ನಾವು ಮತ್ತೆ ಹುಟ್ಟಿದ್ರೆ ತಾನೇ ನಾವು ಯಮನ ಕೈಗೆ ಸಿಗೋದು. ಅದೇ ಹುಟ್ಟದೇ ಎಷ್ಟು ಸಿಂಪಲ್ ಆಗಿದೆ ವರ್ಡ್, ಆದ್ರೆ ಅದರ ಅರ್ಥ ಎಷ್ಟು ಗರ್ಭಿತವಾಗಿದೆ ವರ್ಡ್. ಯಮನ ಕೈಗೆ ಸಿಗ್ಬೇಡ, ಅದೇ ಅರ್ಥ. ಈಗ ಬಂದಿದ್ದೀವಿ, ಇದು ಹೋಗ್ಲೇಬೇಕು, ಅರ್ಥ ಆಯ್ತಾ? ಯಮನೇ ಯಾರಿಲ್ಲ ಅಂತ ಹೇಳ್ತಾರೆ. ನಿಮ್ ಮನಸ್ಸೇ ಯಮಾರಿ. ನಮ್ಗೆಲ್ಲ ಭಯ ಹುಡ್ಸಕ್ಕೆ ಅದನ್ನೆಲ್ಲ ಕಲ್ಪನೆ ಮಾಡಿ ಬಿಟ್ರು. ಮನಸ್ಸೇ ಯಮ. ಮನಸ್ಸು ಕೈಗೆ ಸಿಗ್ದವನ ಇಲ್ಲ ನೋಡಿ, ಅದಕ್ಕೆ ಯಮ. ಆ ಯಮನ ಗೆಲ್ಲರಿಂದ ಇನ್ನ ಅಂತ ಹೋದ್ರೆ ಅರ್ಥ ಕೊಡ್ತಾರೆ. ಡೀಪ್ ಆ ಅರ್ಥ ಬರ್ತಾ ಇರುತ್ತೆ. ಹಾಗಾಗಿ ಹೇಳ್ತಾರೆ, ಅಜ್ಞಾನ ಅನ್ನೋದು ಸುತ್ಕೊಂಡ್ಬಿಟ್ಟಿದೆ, ಅದನ್ನ ಬಿಡುಗಡೆ ಮಾಡ್ಕೊಳ್ಳಿ. ಅಜ್ಞಾನಿಕ ವಿಸ್ತಾರ ಬಹಳ ಕಠಿಣವಾಗಿದೆ. ಅದ್ರ ವಿಸ್ತಾರ ದೊಡ್ಡ ಪ್ರಪಂಚ ತುಂಬಾ ಅಜ್ಞಾನ ಅನ್ನೋದು ಪ್ರಪಂಚ ತುಂಬಾ ತುಂಬಿಟ್ಟಿದೆ. ಜ್ಞಾನದ ಕಡೆ ಬರೋರು ತುಂಬಾ ಕಡಿಮೆ.
ಆದ್ರಿಂದ ಸ್ವಲ್ಪ ಎಚ್ಚರಿಕೆ ತೆಗೆದುಕೊಳ್ಳಿ. ನೀವು ಸ್ವಲ್ಪ ಯಾಮಾರಿದ್ರು ಸಹ ಅಜ್ಞಾನ ಎಂಬ ಬಲೆ ನೀವು ಬಿದ್ದೋಗ್ತೀರ. ಸ್ವಲ್ಪ ಎಡವಿ ಸಹ ಎಚ್ಚರಿಕೆ ತೆಗೆದುಕೊಳ್ಳದೆ ಇದ್ರೆ ಅಜ್ಞಾನ ಎಂಬ ಬಲೆಯಲ್ಲಿ ಬೀಳ್ತೀರ. ಏನು ಅವೆಲ್ಲ ಜ್ಞಾನದ ಕಾರ್ಯಗಳೇ. ಜ್ಞಾನದ ಕಾರ್ಯಗಳು, ಬಿಡುಗಡೆ ಕಾರ್ಯಗಳು ಎಲ್ಲೂ ನಡೀತಾ ಇಲ್ಲ, ಎಲ್ಲೂ ನಡೀತಾ ಇಲ್ಲ. ಆತ್ಮಜ್ಞಾನದ ಸಮಯವೇ ಬಿಡುಗಡೆಯ ಸಮಯ. ಅದಕ್ಕೆ ಮಾಡ್ತಾ ಇರಿ, ಮಾಡ್ತಾ ನಿಮ್ಮ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ಇರಿ, ಸ್ಮರಣೆ ಮಾಡ್ತಾ ಇರಿ. यहाँ कोई साधक की समझ आता है कि क्षण में ही कहाँ ले जाकर पटक दे सकता है. ಸಾಧಕನಿಗೆ ಗೊತ್ತಾಗ್ಬಿಡುತ್ತೆ ಸಾಧನೆ. ನನ್ನ ಹಳ್ಳದ ಕಡೆ ಕರ್ಕೊಂಡು ಹೋಗ್ತಾ ಇದೆ ಸಮಯ ಅನ್ನೋದು ಗೊತ್ತಾಗ್ಬಿಡುತ್ತೆ. ಎಚ್ಚರಿಕೆ ತೆಗೆದುಕೊಳ್ತಾರೆ. ಎಚ್ಚರಿಕೆ ಹೋಗ್ತಾ ಇರುತ್ತೆ. ಒಂದು ಹಿಂದೆ ಹೋದಾಗ ಮತ್ತೊಂದು ಹಿಂದೆ ಹೋದಾಗ ಸಾಧಕನ ಎಚ್ಚರಿಕೆ. ಅದಕ್ಕೆ ಯಾವುದ್ರ ಮೇಲೂ ಆಸೆ ಇಟ್ಕೊಂಡಿರೋದಿಲ್ಲ, ಯಾವುದ್ರ ಮೇಲೂ ಆಸೆ ಇಟ್ಕೊಂಡಿರೋದಿಲ್ಲ. ನಿಜವಾದ ಜ್ಞಾನಿ, ನಿಜವಾದ ಸಾಧಕ ಯಾರನ್ನ ಕರೆದ್ರೆ ಮಾತ್ರನೇ ಹೋಗೋದು. ಬನ್ನಿ ಈ ದಿನ ಸತ್ಸಂಗ ಇದೆ ಅಂತ ನಿಮ್ಮ ಕಡೆಯಿಂದ ಸತ್ಸಂಗ ಮಾಡಿಸ್ತೀವಿ. ಇಲ್ಲಾಂದ್ರೆ ತಾನಾಗಿ ತಾನೇ ಮ್ಯಾಲ್ ಬಿದ್ದೇವೆ, ಸ್ವತಃ ಸಾಧನೆ ಮಾಡ್ಕೊಳ್ತಾ ಇರ್ತಾನೆ. ಇರೋ ಕಡೆನೆ ಚಿಂತನೆ ಮಾಡ್ತಾ ಇರ್ತಾನೆ, ಇರೋ ಕಡೆ ಚಿಂತನೆ ಮಾಡ್ತಾ ಇರ್ತಾನೆ. ಅದಕ್ಕೆ ಕಬೀರ್ ಸಾಹೇಬ್ ಎಷ್ಟು ವಿಚಾರ ಸಾಧುವಾಗೂ ಸಹ ಭಾವನೆಗಳಿಂದ ಕೂಡಿರ್ಬೇಕು, ಹಣದ ಹಿಂದೆ ಹೋಗಬಾರ್ದು ಅಂತ ಹೇಳ್ತಾರೆ. ಭಾವನೆಗಳು ಅಂದ್ರೇನು? ಎಲ್ಲರೂ ನನ್ನ ಹಾಗೆ ಚೈತನ್ಯ ರೂಪಗಳು ಅಂತ ತಿಳ್ಕೊಂಡು ಯಾರು ಕೇಳ್ತಾರೋ ಅವ್ರಿಗೆ ವಿಚಾರ ತಿಳಿಸೋದು, ಅವರಿಂದ ಏನು ಅಪೇಕ್ಷೆ ಪಡಬಾರ್ದು. ಫೀಸ್ ಫಿಕ್ಸ್ ಮಾಡಬಾರ್ದು, ಇದಕ್ಕೆ ಇಷ್ಟಕ್ಕೆ ಅಂತ. ನೀವು ಪಾಠ ನಡೀತು, ಎಲ್ಲರೂ ಇಷ್ಟು ಫೀಸ್ ಕೊಡ್ರಿ ಅಂತೇಳಿ ಫಿಕ್ಸ್ ಮಾಡೋದು ಅವನು ಗುರುವಿನ ಲಕ್ಷಣ. ಗುರುವಿನ ಲಕ್ಷಣ ಅಲ್ಲ. ಕೊಟ್ರೆ ತೆಗೆದುಕೊಳ್ತಾನೆ, ಇಲ್ಲ ಅಂದ್ರೆ ಸುಮ್ಮನೆ. ನನ್ನ ಗುರುಗಳು ಅದೇ ಪಾಲಿಸಿ ಮಾಡ್ತಾ ಇದ್ದಾರೆ, ಅದೇ ಪಾಲಿಸಿ. ಜ್ಞಾನಿ ಸರ್, ಅದೇ ಹೇಳಿಲ್ಲ, ಗುರುಕುಲ್ ಮನೆಯಲ್ಲಿದ್ದ. ಜೀವನೋಪಾಯಕ್ಕೆ ಒಂದಷ್ಟು ಆ ಕಾಲದಲ್ಲಿ ಹೆಂಗೋ ನಡೆಯೋದು, ನಿಮ್ಮಂತ ಭಕ್ತರು ಕೊಡೋರು ಅಂತವರಲ್ಲ. ಸರಳ ಜೀವನ. ಅದಕ್ಕೆ ಅವರು ಹೇಳ್ತಾರೆ ಸಂತ ಹೋದಾಗ ಹಾಗೆ ಹೋಗ್ಬೇಡಪ್ಪ ನೀನು, ಹಾಗೆ ಹೋಗ್ಬೇಡ. ಅವ್ರ ಅಪೇಕ್ಷೆಗೆ ಬಿಟ್ಟು ಅವ್ರ ಅಪೇಕ್ಷೆ ಇರೋದಿಲ್ಲ. ಸರಿ, ಅವ್ರ ಜೀವನ ನಿಮ್ಗೆ ಅರ್ಥ ಆಗುತ್ತಲ್ವಾ ಯಾವ ರೀತಿ ಮಾಡ್ತಾರೆ. ಹಾಗಾಗಿ ಏನೋ ಹಣ್ಣು ಹಂಪಲು ಏನಾದ್ರು ಕೊಡು, ನಿನ್ ಶಕ್ತಿ ಇದ್ದಷ್ಟು ಕೊಡು. ಶಕ್ತಿ ಮೀರಿ ಅವ್ರು ಕೇಳಲ್ಲ, ಕೇಳೋದೇ ಇಲ್ಲ ಅಂದ್ರೆ ಶಕ್ತಿ ಮೀರಿ ಎಲ್ಲಿ ಕೊಡೋಕ್ಕಾಗಲ್ಲ. ಇದು ನಿಜ. ನಮ್ಮ ಗುರುದೇವರು ಕನಿಷ್ಠ ₹1 ಅದನ್ನೇ ಹನುಮಾನ್ ದಾಸರು ಹೇಳಿದ್ರು, ಕೊಡಿ, ಕೊಡಿ, ಸತ್ಸಂಗ ಕೇಳೋಕೆ ಅನುಕೂಲ ಮಾಡಿಕೊಡಿ. ಇವಾಗ ಅವರು ಅನುಕೂಲ ಮಾಡಿಕೊಟ್ರು, ಸತಿಪತಿಗಳಿದ್ರು. ಸತ್ಸಂಗ ಸೇವೆ, ಸಮಾಜ ಸೇವೆ, ಅದರಿಂದ ಒಂದು ರಿಸಲ್ಟ್, ಒಂದು ಮಾರ್ಕ್ಸ್ ಅಂತ ಸೇರಿಸ್ತಾರಲ್ಲ, ಹಂಗೆ ಮಾರ್ಕ್ಸ್ ಸೇರ್ತಾ ಇರ್ತಿದೆ ಅವ್ರು ಒಂದು ಇದಕ್ಕೆ ಮಾಡಿ, ಅನುಕೂಲ ಮಾಡಿ, ಸತ್ಸಂಗ ಕೇಳಕ್ಕೆ ಅನುಕೂಲತೆ ಮಾಡಿ. ನಾನು ಏನಾದ್ರು ಕೊಡಿ ನಿಮ್ಮ ಕೈನಲ್ಲ, ಅವ್ರಿಗೆ ಮಾಡ್ತಾರಲ್ಲ ಅವ್ರಿಗೇನಾದ್ರು ಕೊಡಿ. ಯೇಸುನು ಹೇಳ್ತಾನೆ, ದಾನ ಮಾಡಿ ನಿನ್ನ ಕರ್ಮ ಕಡಿಮೆ ಆಗುತ್ತೆ. ಎಲ್ಲಾದ್ರೂ ಹೇಳ್ತಾರೆ, ಪುರಾಣ ದಾನ ಮಾಡುವಂತ. ಅವ್ರು ಬೇರೆ ಅರ್ಥ ತಿಳ್ಕೊಂಡು ಬೇರೆ ಬೇರೆ ದಾನ ಮಾಡ್ತಾರೆ, ಬಿಡಿ ಇರಲಿ, ಅವ್ರು ಮಾಡ್ತಾರೆ. ಅವರು ಯಾರು ಮಾಡಬೇಡಿ ಅಂತ ಯಾವ ಧರ್ಮದಲ್ಲೂ ಹೇಳಿಲ್ಲ, ಎಲ್ಲರೂ ಮಾಡಿ ಹೇಳೋದು. ನಿಮ್ ಕೈಲಾದಷ್ಟು, ನಿಮ್ ಶಕ್ತಿ ಇದ್ರೆ ಮಾಡಿ, ಹೆಚ್ಚಾಗಿನೇ ಮಾಡಿ. ಅದಕ್ಕೆ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಒಬ್ಬೊಬ್ರು ಒಪ್ಕೊಂಬಿಟ್ಟಿದೆ ಪೂಜೆ. ಅವ್ರ ಕೈಲಾದಷ್ಟು ಕೊಡ್ತಾರೆ. 105 ಜನಕ್ಕೆ ಅಡಿಗೆ ದಕ್ಷಿಣೆ, ಹೂವು ಎಲ್ಲ ಸೇರಿ ಒಂದು 10,000 ಆಗುತ್ತೆ. 20 ಕೊಡ್ತಾರೆ, 15 ಕೊಡ್ತಾರೆ, ಇಬ್ಬರು ಮಾಡಿಸ್ತಾ ಇರ್ತೀವಿ.
ಕೊಡ್ತಾರೆ. ಅದಕ್ಕೆ ಪ್ರತಿಫಲ ಏನಾದರೂ ಆಯ್ತು ಹೇಳಿದ್ನಲ್ಲ ಈ ಥರ ಕರ್ಮ ಕಡಿಮೆ ಆಗ್ತಾ ಇರುತ್ತೆ, ಪಾಪ ಕರ್ಮ ಕಡಿಮೆ ಆಗ್ತಾ ಇರುತ್ತೆ. ರಿಸಲ್ಟ್ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ನಾವು ಮಾಡಬೇಕು, ಮಾಡ್ತಾ ಇದ್ದೀರಾ ನೀವು, ಗೊತ್ತಾಗುತ್ತೆ ಕ್ರಮೇಣ ಕ್ರಮೇಣ ಗೊತ್ತಾಗುತ್ತೆ. ಯಾವ ಅಡ್ಡಿ ಆತಂಕಗಳು ನಿವಾರಣೆ ಆಗ್ತವೆ ಸರ್, ಗೊತ್ತಿಲ್ದಂಗೆ. ಅದು ದೈವಿಕ ದುಃಖ ಅಂತ ಹೇಳ್ತೀವಲ್ಲ, ಏನೋ ಒಂದು ದುಃಖ ಬರಬೇಕಾಗ್ತದೆ, ಅದು ಬರೋದಿಲ್ಲ, ಅದು ಬರೋದಿಲ್ಲ. ಅದಕ್ಕೇನೆ ಎಲ್ಲ ಪುರಾಣ ಕಥೆಗಳಲ್ಲಿ ವಿಶೇಷವಾಗಿ ಅದನ್ನ ಹೇಳಿದರೆ, ಅದನ್ನ ಈಗ ಟಿವಿನಲ್ಲಿ ಬಹಳ ಚೆನ್ನಾಗಿ ತೋರಿಸ್ತಾರೆ. ಅದೇ ದೈವಿಕ ಅವನೇನೋ ಮಾಡಿರ್ತಾನೆ. ಉದಾಹರಣೆಗೆ ದ್ರೌಪದಿ ವಸ್ತ್ರಾಭರಣ ಆಗುವಾಗ ಅವಳು ದಾನ ಮಾಡಿರ್ತಾಳೆ, ಬಂದು ಅಕ್ಷಯ ಮಾಡ್ತಾನೆ. ಆ ಥರ ಎಲ್ಲ ಒಂದು ಸೂಚನೆಗಳು ಆಗಲಿ ಅಂತ ಆ ರೀತಿ ಗೊತ್ತಿಲ್ಲದೆ ಆಗ್ತಾ ಇರ್ತಾರೆ, ನಮ್ಮ ಬದಲಾವಣೆ ಆಗ್ತದೆ. ಅದಕ್ಕೆ ಹೇಳಿದ್ರೆ ಸಜ್ಜನರೊಂದಿಗೆ ಸಂಘಗಳು ನಮ್ಮ ಜೀವನಕ್ಕೆ ಬೇಕು. ನಾವು ಬದಲಾವಣೆ, ನಮ್ಮ ಪಾಪಗಳೆಲ್ಲ ನಿವಾರಣೆ ಆಗೋದಕ್ಕೆ, ಅಕಾಲಿಕ ಮರಣಗಳು ಗೊತ್ತಾಗ್ತವೆ. ಅಕಾಲಿಕ ಮರಣಗಳು ಅಂದ್ರೆ ಗೊತ್ತಾಯ್ತಾ, ಮಧ್ಯದಲ್ಲಿ ಬರ್ತಕ್ಕಂಥದ್ದು ಆಯುಷ್ ಪೂರ್ತಿ ಆಗಿದೆ, ಮಧ್ಯದಲ್ಲಿ ಬರ್ತಕ್ಕಂಥ ಮರಣಗಳಿಗೆ ಅಕಾಲಿಕ ಮರಣಗಳು. ನಮ್ಮ ಆಯುಷ್ ನಮ್ಮ ಕಾಲ ಇನ್ನ ಗಂಟೆಗಳು ಅಂತ ಹೇಳ್ತಾರೆ ಕನ್ನಡದಲ್ಲಿ, ಅದೆಲ್ಲ ನಿವಾರಣೆ ಆಗುತ್ತೆ. ಸಜ್ಜನರ ಸಂಘ, ಗುರುಗಳ ದರ್ಶನ ಇವುಗಳನ್ನ ಮಾಡ್ತಾ ಇದ್ರೆ, ಅದಕ್ಕೆ ಹೇಳಿದ್ರು ಯೇಸು, ನಿಮ್ಮ ಪಾಪಕರ್ಮಗಳು ಕಡಿಮೆ ಆಗುತ್ತೆ. ನಾವೆಲ್ಲ ಸೀಕ್ರೆಟ್ ವರ್ಡ್ಗಳು ನಾವು ಅರ್ಥ ಮಾಡ್ತೀವಿ. ಅದು ಅರ್ಥ ಆಗೋದಿಲ್ಲ ಅಂದ್ರೆ ಇಂಥ ಸ್ಥಳದಲ್ಲಿ, ಇಂಥ ಸ್ಥಳದಲ್ಲಿ ಗುರುಗಳಿಗೆ ಅಷ್ಟು ಶಕ್ತಿ ಇದೆ, ಸತ್ಸಂಗಕ್ಕೆ ಅಷ್ಟು ಶಕ್ತಿ ಇದೆ. ಅದನ್ನ ಪಾಲನೆ ಮಾಡದ ನಿಮಗೆ ಆ ಶಕ್ತಿಗಳು ಸಿಗ್ತಾ ಇರ್ತವೆ. ಆ ಶಕ್ತಿಗಳನ್ನೇ ನಂಬಾರ್ದು, ಅವೆಲ್ಲ ಹೋಗ್ತವೆ ದೇಹ ಹೋದ್ಮೇಲೆ. ಮೂಲ ಯಾವುದು? ನಮ್ಮ ಸ್ವರೂಪ. ನಮ್ಮ ಸ್ವರೂಪದ ಕಡೆ ನಾವು ಹೋಗ್ತಾ ಇದ್ದೇವೆ. ಅದು ಬರ್ತಾ ಇರ್ತೇವೆ, ಹೋಗ್ತಾ ಇರ್ತೇವೆ, ಸಮಯಾನುಸಾರ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಈ ಪೀಡೆ ಪಿಶಾಚಿಗಳು ಎಲ್ಲ ಯಾವುದು ಬರೋದಿಲ್ಲ ನಮ್ಮ ಹತ್ರಕ್ಕೆ. ಆತ್ಮಜ್ಞಾನಿ ಬೆಳಗ್ಗೆ ಹುಟ್ಟಕ್ಕಾಗೋದಿಲ್ಲ. ಅವೆಲ್ಲ ನಮಗೆಲ್ಲ ಅನುಭವ ಆಗಿಬಿಟ್ಟಿದೆ, ನಮಗೆ ಅನುಭವ ಆಗಿದೆ. ಅವೆಲ್ಲ ನಮ್ಮನ್ನು ಮುಟ್ಟಕ್ಕಾಗೋದಿಲ್ಲ. ಶಿಷ್ಯನಿಗೆ ಯಾರು ಸಮರ್ಪಣೆ ಮಾಡಿಕೊಂಡು ಸಾಧನ ಪಥದಲ್ಲಿ ಇರ್ತಾನೋ ಅದ್ಯಾವ ಆತ್ಮಜ್ಞಾನ ಹೇಳೋದಕ್ಕಿಂತ ಪೂಜೆ ಪುನಸ್ಕಾರ ಹೇಳತಕ್ಕಂಥ ಪ್ರಚಾರ ಪ್ರಶಸ್ತಿ ಅವರಿಗೆ ಮಾಡಿದ್ರೆ ಆ ರೀತಿ ಏನು ಮಾಡೋಕ್ಕಾಗೋದಿಲ್ಲ. ಅವ್ರಿಗೆ ಈ ಯೋಗ ಇಲ್ಲ ಅಂತ ತಿಳ್ಕೊಂಡು ನೀವು ಕೇಳ್ತಾ ಇದ್ದೀವಿ ಸ್ವಾಮಿ. ಯೋಗ, ಈ ಸತ್ಯ ತಿಳಿಯತಕ್ಕಂಥ ಯೋಗ ಅದೃಷ್ಟ ಅವ್ರಿಗಿಲ್ಲ. ನಾವು ತಿಳ್ಕೊಬೇಕು. ನಮಗೆ ಸಿಕ್ಕಿದೆ ನಾವು ಉಳಿಸ್ಕೊಳ್ಳೋಣ, ನಮಗೆ ಸಿಕ್ಕಿದೆ ನಾವು ಉಳಿಸ್ಕೊಳ್ಳೋಣ. ಮನೆಯಲ್ಲೇ ಬೇರೆಯವ್ರು ಮಾಡ್ತಾರೆ, ಅವ್ರು ಈ ಅದೃಷ್ಟ ಇಲ್ಲ ಅನ್ಕೊಳ್ಳೋದು, ಕೇಳೋದು ಅನ್ನೋದು ಅಲ್ಲ ಅಂದ್ರೆ ಇವರಿಂದ ನನಗೆ ಅದೃಷ್ಟ ಏನಿಲ್ಲ ಸ್ವಾಮಿ. ಅದು ಸಮಾಜದಲ್ಲಿ ಒಬ್ಬರು ನೋಡ, ನಮಗೆ ಒಬ್ಬರಿಂದ ಒಬ್ಬರು ಅಷ್ಟೇ ಮಾಡಬೇಕು. ಸಮಾಜ ಸೇವೆ ಅದೇ ಹೇಳ್ತಾರೆ ರಮಣ ಮಹರ್ಷಿ. ಒಂದು ಸತ್ಕರ್ಮ ಮಾಡಿದ್ರೆ ಇದೇ ಸಮಾಜ ಸೇವೆ. ಏನು ಆತ್ಮಜ್ಞಾನ ವಿಚಾರ ತಿಳಿಸತಕ್ಕಂಥ ಜಾಗದಲ್ಲಿ ಯಾರನ್ನ ಕರ್ಕೊಂಡ್ ಬರ್ತೀರೋ ಅದ್ರ ಫಲ ನಿಮ್ಗೆ. ಆಮೇಲೆ ಅವರು ಉದ್ಧಾರ ಆಗ್ತಾರೆ, ಅವರು ಬೇರೆಯವ್ರನ್ನ ಕರ್ಕೊಂಡ್ಬಂದ್ರೆ ಅದ್ರ ಫಲ ಅವರು ಸಿಗುತ್ತೆ. ಖಂಡಿತ ಸಿಗದೆ ಏನಿಲ್ಲ. ಇದೇ ಸಿಗುತ್ತೆ ಅಂದಮೇಲೆ ಕಣ್ಮುಂದೆ ನಡೆದಿದ್ದು ಇನ್ನ ಅಂತಿದ್ದೆ ನಮ್ಮ ಸಿಕ್ತಿಲ್ವ ಅವನಿಗೆ? ಸಿಗ್ಲಿಲ್ವ ಸ್ವಾಮಿ ಅವನಿಗೆ? ತಲೆ ಮಾಡಿಸ್ಕೊಂಡು ಎಡ್ತೀನಿ ಆಯ್ತಾ, ಒಲ್ಲೇಬೇಕಾಗ. ಅದಕ್ಕೆ ಇನ್ನು ಇದಕ್ಕೆ ಸಿಗ್ತೇ ಇರದ ಸಾಕ್ಷಿ ಕೇಳ್ತೀರಲ್ಲ ನೋಡಿ, ಇದೇ ಸಾಕ್ಷಿ. ಹಾಗಾಗಿ ಹೇಳ್ತಾರೆ ಸತ್ಸಂಗ ನೀವು ಕಠಿಣ ಇದೆ. ಒಂದು ಯಾವುದು ಅಜ್ಞಾನ ಸರ್ಕಲ್ ಸುತ್ಕೊಂಡ್ಬಿಟ್ಟಿದೆ. ಎಚ್ಚರದ ಕೊಳ್ಳಿ, ಎಚ್ಚರಗೊಂಡು ಸತ್ಸಂಗಕ್ಕೆ ಬನ್ನಿ. अज्ञान क्षण 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 में डुबाने के लिए मानव तैयार रहता है. ಈ ರೀತಿ ತಿಳ್ಕೊಳ್ಳಿ. ಕ್ಷಣಕ್ಕೂ ನಿಮ್ಮನ್ನ ಭವಸಾಗರದಲ್ಲಿ ಮುಳುಗಿಸಕ್ಕೆ ರೆಡಿಯಾಗಿದೆ ಅದು ಅಜ್ಞಾನ. ಅಜ್ಞಾನದಿಂದ ಹೊರಗಡೆ ಯಾವುದೋ ನಿಮ್ಮನ್ನ ಯಾವುದೋ ಒಂದು ದಾನ ಮಾಡುವಾಗ
ಅದನ್ನು ಪಾತ್ರಗಳನ್ನು ನೋಡಿ ದಾನ ಮಾಡಿ. ಅಪಾತ್ರರಿಗೆ ದಾನ ಮಾಡಿದ್ರೆ ಅದ್ರ ಫಲ ನಿಮಗೆ. ಮದ್ಯಪಾನ ಸೇವನೆ ಮಾಡೋನಿಗೆ ದಾನ ಮಾಡಿದ್ರೆ ಅವನು ಮದ್ಯಪಾನ ಸೇವನೆ ಮಾಡಿ ರಾತ್ರಿ ಯಾರನ್ನೋ ನಿಂದಿಸ್ತಾ, ರಾತ್ರಿ ಯಾರನ್ನೋ ಹೊಡೆದ, ಅದ್ರ ಫಲ ನಿಮಗೆ ಭಾಗ. ಪಾತ್ರಗಳನ್ನ ಅರಿತು ದಾನ ಮಾಡಿ ನೋಡಿ. ಅದೇ ಕ್ಷಣಮೇ ಅರ್ಥ ಆಗಬೇಕು ಅಂದ್ರೆ ನಿಮ್ಮ ಜ್ಞಾನದಲ್ಲಿ ಮುಳುಗಿಸುತ್ತೆ. ಏನೋ ಪಾಪ ಕೇಳ್ತಾವನೆ, ವಯಸ್ಸು ಮುದ್ಗಪ್ಪ ಅಂತೇಳಿ ಕೊಟ್ಟಿರ ದಾನ. ಅವನು ಹೋಗಿ ಅದನ್ನೆಲ್ಲ ಕೂಡಿಕೊಂಡು ಮದ್ಯಪಾನ ಮಾಡಿ ಇನ್ನೊಬ್ರಿಗೆ ಯಾರು ಅಲ್ಲೇ ಮಾಡ್ದ, ಅವನು ಅಯ್ಯೋ ಅಂದ, ಆ ಅಯ್ಯೋ ಫಲ ನಿಮ್ದು ಸ್ವಲ್ಪ ಸೇರು. ಅದಕ್ಕೆ ಪಾತ್ರಗಳನ್ನ ದಾನ ಮಾಡಿ. ಅದಕ್ಕೆ ಕ್ಷಣಮೇ ಅದು ರೆಡಿಯಾಗಿದೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ನೀನು ಹೊಡೆದಾಕ್ಬೇಕು ಅಂತ ಅಜ್ಞಾನ, ತಿಳುವಳಿಕೆನೆ, ಒಳ್ಳೆ ತಿಳುವಳಿಕೆನೆ, ಇಲ್ಲ ಅಂತ ಇಲ್ಲ. ದಾನ ಮಾಡೋದು ತಪ್ಪಲ್ಲ, ನೋಡ್ಕೊಂಡು ಮಾಡಿ, ನೋಡ್ಕೊಂಡು ಮಾಡಿ. ಒಂದು ಸಣ್ಣ ಕಥೆಯನ್ನು ಮುಗಿಸ್ಬಿಡೋಣ. ರಾಮಾವತಾರದಲ್ಲಿ ಸುಮ್ಮನೆ ಒಂದು ಉದಾಹರಣೆಗೆ, ಒಬ್ಬ ನಾಯಿಗೆ ಒಬ್ಬ ವಿನಾಕಾರಣ ಹೊಡೆದ್ಬಿಟ್ಟ ವ್ಯಕ್ತಿ. ಒಂದು ನಾಯಿಗೆ ರಾಮನ ಬಳಿ ಹೋಯ್ತು ನ್ಯಾಯ ಕೇಳ್ಕೊಂಡು, ವಿನಾಕಾರಣ ನನಗೆ ಹೊಡೆದಿದ್ದಾನೆ ಒಬ್ಬ ವ್ಯಕ್ತಿ, ನನಗೆ ನ್ಯಾಯ ಕೊಡಿಸ್ಬೇಕು. ರಾಮನ್ ಕರೆಸಿ ವಿಚಾರಣೆ ಮಾಡ. ಅವನು ಒಪ್ಕೊಂಡ, ಹೌದು ಸ್ವಾಮಿ ಹೊಡೆದೆ, ಏನೋ ಗೊತ್ತಾಗಲಿಲ್ಲ, ಶಿಕ್ಷೆ ಏನ್ ಕೊಡ್ಬೇಕು? ನಾಯಿನೇ ಕೇಳ್ಬಿಡೋಣ. ರಾಮನ್ ಕೇಳ್ದ, ಏನ್ ಶಿಕ್ಷೆ ಕೊಡೋಣ? ಅದು ದೇವಸ್ಥಾನದ ಪೂಜಾರಿ ಮಾಡ್ಬಿಡು. ದೇವಸ್ಥಾನದ ಪೂಜಾರಿ ದೇವಸ್ಥಾನದ ಪೂಜಾರಿ ಮಾಡಿದ್ರೆ ಚೆನ್ನಾಗಿ ಸಿಗುತ್ತೆ. ಸಿಗ್ತಾ ಇಲ್ವಾ? ಹಂಗೆ ಸಿಗುತ್ತೆ. ಯಾಕೆ ಹಿಂಗೆ ಅಂದೆ? ನಾನು ಹಿಂದೆ ಪೂಜಾರಿ ಆಗಿದ್ದೆ, ಭಕ್ತಕ್ಕಂಥದ್ದನ್ನೆಲ್ಲ ತಿಂತಾ ಇದ್ದೆ. ಈಗ ನಾಯಿಯಾಗಿ ಹುಟ್ಟಿ ಅಲಿತಾ ಇದ್ದೀನಿ, ಅದಕ್ಕೆ ಅದನ್ನೇ ಶಿಕ್ಷೆ ಕೊಡು. ನನಗೆ ನಾಯಿಯಾಗಿ ಹುಟ್ಟಿ ಅವಾಗ ಯಾರನ್ನ ಹೊಡಿತಾರೆ ಸ್ವಾಮಿ ಅಲ್ವಾ? ಹಾಗಾಗಿ ಪಾತ್ರಗಳನ್ನ ಅರಿತು ದಾನ ಮಾಡೋ ಕೆಲಸ ಕಾರ್ಯಗಳನ್ನು ನೋಡಿ ಮಾಡಿ. ಯಾವುದು ಬಿಡೋ ಅಂಥದ್ದೇನಿಲ್ಲ, ಅದನ್ನು ಬಿಡೋ ಅಂಥದ್ದೇನಿಲ್ಲ. ಒಳ್ಳೆ ಸತ್ಕರ್ಮ ಮಾಡಿ, ಸಮಾಜ ಸೇವೆ ನೋಡ್ಕೊಂಡು ಮಾಡಿ. ನೋಡಿ, ಇದೊಂದು ಸಮಾಜ ಸೇವೆ ಮಾಡಿದ್ದಾರೆ, ಇನ್ನೂ ಏನೋ ದೊಡ್ಡದಾಗಿ ಬೆಳೆಸ್ಬೇಕು ಅಂತ ಇದ್ದಾರೆ. ಅವ್ರು ಒಳ್ಳೇದಾಗ್ಲಿ, ನಿಮ್ಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಒಂದು ಸತ್ಸಂಗವನ್ನು ಮುಕ್ತಾಯ. ಬೋಲೋ ಶ್ರೀ ಸತ್ಯನಾಮ ಆದಿ ಕಬೀರ್ ಸಾಹೇಬ್ ಕಿ, ಸದ್ಗುರು ಹನುಮಾನ್ ಸಾಹೇಬ್ ಕಿ, ಗುರು ಮಾತಾಜಿ ಕಿ, ಸರ್ವ ಸಂತ ಕಿ. ಒಂದು ಸಣ್ಣ ಬ್ರೇಕ್, ಏನಿಲ್ಲ. ಆಶೀರ್ವಾದ ಅಣ್ಣವರ, ಅಮ್ಮವರು, ತಾಯಿಯವರು, ಮಾತೆಯವರು ಎಲ್ಲರ ಆಶೀರ್ವಾದದಿಂದ ನಾನು ನಾಳೆ ಒಳ್ಳೇದಾಗಿ ಮತ್ತೆ ವಾಪಸ್ ಬರೋದು ಬರ್ತೀನಿ ಸರ್. ನಾನು ಅದಕ್ಕೆ ಮುಂಚೆನೆ ನಮ್ಮ ಮನೆಗೆ ಸತ್ಸಂಗ ಇಟ್ಕೊಳ್ಳೋಣ ಅನ್ಕೊಂಡೆ. ಬನ್ನಿ, ಅಣ್ಣವರು, ಅಮ್ಮವರು ಹೋಗೋದು ನಾಳೆ ಬನ್ನಿ. ಬಂದ್ಮೇಲೆ ಇಟ್ಕೊಳ್ಳೋಣ. ತಿಂಗಳಾಗುತ್ತಾ? ಒಳ್ಳೇದಾಗಿ ಒಂದು 2-3 ತಿಂಗಳು ನಿಮ್ಮನ್ನು ನೋಡಕ್ ನಾವು ಒಳ್ಳೇದಾಗಿ ಎಲ್ಲರ ಆಶೀರ್ವಾದ. ಒಳ್ಳೇದಾಗುತ್ತೆ. ಮೊಮ್ಮಕ್ಕಳೆಲ್ಲ ಅವ್ರೆ. ಹೋಗಿ ಬನ್ನಿ.